शांति शांति नाशाय श्रीशाय गुणराशे विद्याय शुद्धवृद्धाय मध्वाय च नमो नमः। धर्म विज्ञान वैराग्य परमैश्वर्यशालिनः आनंदतीर्थ भगवत्पादान् वन्दे निरन्तरम्। श्रीमतो राघवेन्द्रस्य नमामि पदपङ्कजे कामिताधीश कल्याण कलना कल्पपादपो। श्री गुरुभ्यो नमः। 19ನೇ ಸಂಧಿ ಪ್ರಾರಂಭ ಮಾಡ್ತಾ ಇದಕ್ಕೆ ಹೆಸರು ಕರ್ಮ ವಿಮೋಚನ ಸಂಧಿ ಅಂತ ಒಂದು ಕೊಟ್ಟಾರ. ಇನ್ನೂ ಒಂದು ಹೆಸರದ ಸ್ತೋತ್ರ ಪ್ರಕರಣ ಸಂಧಿ ಅಂತೂ ಕರೀತಾರೆ. ಇದನ್ನು ಎರಡು ಕರ್ಮ ವಿಮೋಚನ ಸಂಧಿ, ಸ್ತೋತ್ರ ಪ್ರಕರಣ ಸಂಧಿ. ಮುಖ್ಯ ಮೂಲ ನೋಡ್ರಿ, ಕರ್ಮ ಮಾಡೋರು ನಾವು ಅಲ್ಲ, ಬೇರೆ ಯಾರಲ್ಲ. ಗಿಡ ಟೇಬಲ್ ಕುರ್ಚಿ ಇವೆಲ್ಲ ಕರ್ಮ ಮಾಡ್ತಾವೆ ಇಲ್ಲ. ಕರ್ಮ ಮಾಡೋ ಜೀವಿಗಳ ಕರ್ಮ ಮಾಡ್ತಕ್ಕಂಥ ಕರ್ಮ ಹೋಗ್ಬೇಕು, ಭಗವಂತನ ಅನುಗ್ರಹ ಆಗ್ಬೇಕು. ಕರ್ಮ ಹೋಗೋದ್ರತ್ತು ಮೋಕ್ಷ ಆಗೋದಿಲ್ಲ. ಸಂಚಿತ ಆಗಾಮಿ ಪ್ರಾರಬ್ಧ. ಈ ಕರ್ಮ ಹೋಗ್ಬೇಕಾದ್ರೆ ಹಂಗ ಪರಿಹಾರ ಏನು ಹಂಗಾರ ಅನ್ನೋದು ದಾಸರು ಈ ಸಂಧಿ ಒಳಗೆ ಕರ್ಮ ವಿಮೋಚನ. ವಿಮೋಚನ ಫ್ರೀಡಮ್, ಬಿಡುಗಡೆ ಅಂತ ಅರ್ಥ. ಕರ್ಮದಿಂದ ಬಿಡುಗಡೆ. ಅನೇಕ ಕರ್ಮ ಮಾಡ್ತೀವಿ ನಾವು, ಕೆಟ್ಟದ್ದು ಮಾಡ್ತೀವಿ, ಶುರು ಮಾಡ್ತೀವಿ. ಇದರಿಂದ ಪಾರಾಗೋದು ಹೆಂಗ ಅನ್ನೋ ಕ್ಲೂ ದಾಸರ ಕೊಡ್ತಾರೆ. ಇದ್ರೊಳಗತ್ತೆ ದುಷ್ಕರ್ಮ ಪರಿಹಾರ ಉಪಾಯವನ್ನು ಕೂಡ ಹೇಳಿದ್ದಾರೆ. ಕೆಟ್ಟ ಕರ್ಮಕ್ಕೆ ಮಾಡಿ ದುಷ್ಕರ್ಮ ಮಾಡೋದೇ ಭಾಳ, ನಾವು ಒಳ್ಳೆ ಕರ್ಮ ಮಾಡೋದೇ ಕಮ್ಮಿ ನಾವು, ಹೌದಾ? ಮತ್ತೆ ಅಂತ ದುಷ್ಕರ್ಮವನ್ನು ಹೆಂಗೆ ಕಳ್ಕೋಬೇಕು ಅನ್ನೋದನ್ನು ದಾಸರು ಹೇಳ್ತಾರೆ. ಅದು ಸರಳ ಒಳಗೆ ಹೇಳ್ತಾರೆ. ಆ ನಂತರ ಸಕಲ ಜೀವನಲ್ಲಿರ್ತಕ್ಕಂಥ ಪರಮಾತ್ಮನ ರೂಪಗಳು, ಅದು ಮತ್ತೊಂದು ವಿಷಯ. ಇದಕ್ಕೆ ಭಾವ ಸೂಚನಾಕಾರರು ವ್ಯಾಖ್ಯಾನ ಬರೋ ಹೇಳ್ತಾರ ನೋಡಿ. ಇಡೀ ಸಂಧಿನ ಒಂದೇ ಪದ್ಯ ಸಂಗ್ರಹ ಮಾಡಿಬಿಟ್ಟಾರ. ನಿತ್ಯ ಕೃತ ಕರ್ಮಾಳಿ ತಕ್ಷಣ ಸತ್ಯ ಸಂಕಲ್ಪನೆಗೆ ಒಪ್ಪಿಸಿ. ಅರ್ಥ ಆಗ್ತದೆ ನೀವೆಲ್ಲ? ನಿತ್ಯ ಕರ್ಮಗಳನ್ನ ಸತ್ಯ ಸಂಕಲ್ಪನೆಗೆ ಅರ್ಪಿಸಿ. ಸತ್ಯ ಸಂಕಲ್ಪ ಯಾರವ? ಪರಮಾತ್ಮ. ಅರ್ಪಿಸಿ ಚಿತ್ತದಿಂ ಕೈಗೊಂಡು ಅವ ಮಾಡ್ತಾದ ಜೀವನ್ ಮುಕ್ತನೆನಿಸುವನು. ಯಾವುದು ನಂದಲ್ಲ, ನಾ ಮಾಡಿದ್ದಲ್ಲ, ಇದೆಲ್ಲ ಪರಮಾತ್ಮ ಸೇವಾ ಅಂತ ತಿಳ್ಕೊಂಡು ಒತ್ತಿ ಪರಮ ಸುಸೂಕ್ಷ್ಮ ರೀತಿಯ ಅತ್ಯಧಿಕ ಸಂಪ್ರೀತಿಯಿಂದಲೇ ಬಿತ್ತರಿಸಿಯ ಕರ್ಮಗಳ ಮೋಚನದ ಸಂಧಿಯಲ್ಲಿ ಈ ಜಗನ್ನಾಥದಾಸರು ಕರ್ಮ ವಿಮೋಚನ ಸಂಧಿಯಲ್ಲಿ ಅತ್ಯಧಿಕ ಸಂಪ್ರೀತಿಯಿಂದಲೇ, ಒಳ್ಳೆ ಪ್ರೀತಿಯಿಂದ ನಮಗೆ ಅನುಕೂಲ ಮಾಡಲಿಕ್ಕೆ, ನಮಗೆ ಉದ್ಧಾರ ಮಾಡಲಿಕ್ಕೆ, ಜಗನ್ನಾಥರಿರ್ತಕ್ಕಂಥ ಭಾಗವತ ದೃಷ್ಟಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಕರ್ಮ ವಿಮೋಚನೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ತಿಳಿಸ್ಕೊಡ್ತಾರೆ ನಮಗೆ. ಅಲ್ಲೇ ಶಾಸ್ತ್ರ ಓದಿ ಭಾಳಷ್ಟು ಓದಿ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಅಷ್ಟು ಆ ಜ್ಞಾನ ಮಾಡೋದು ಕಷ್ಟದ ಕೆಲಸ ಆಗ್ತದೆ. ಆ ಇಡೀ ಸಾರ ಸಂಗ್ರಹ ಮಾಡಿ ದಾಸರು ಸ್ವಲ್ಪ ಶಬ್ದೊಳಗೆ ಲಘೂನ ಕರ್ಮ ವಿಮೋಚನೆ ಆಗಿರ್ಬೇಕು. ಹಂಗಾರೆ ಲಘು ತಿಳಿದಿರ್ಬೇಕು. ಆದಿ ಹೇಳ್ಕೊಡ್ತಾರೆ ನಮಗಂತಾರೆ ಮಹಾನುಭಾವರು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಹೇಳುವೆ ಪರಮ ಭಗವತ್ ಭಕ್ತರು ಇದನ್ನು ಆಧಾರದಿ ಕೇಳ್ಬೋದು ಅಂತ ಹೇಳ್ಕೊತ ಹೋಗಿ ಅಂತ ನೋಡ್ರಿ. ಮೂಲ ನಾರಾಯಣನು ಮಾಯಾಲೋಲ ಅಲ್ಲಿ ಬಿಡಿಸ್ಬೇಕು, ಹಾಕ್ಕೋಬೇಕು. ಅಲ್ಲಿ ಇದು ನೋಡಿ ಎಸ್ ಹಾಕ್ಯಾರ, ಅದ ಹಂಗೆ ದೀರ್ಘ ಅಂತ ಅರ್ಥ. ಮಾಯಾಲೋಲ ಅನಂತಾವತಾರ ಹಿಂಗ ಬಿಡಿಸೋದು. ನಾಮಕ ವ್ಯಾಳ ರೂಪ ಜಯಾರಮಣನು ಆವೇಶ ನೆನೆಸುವನು. ಲೀಲೆಗೈವ ಅನಂತ ಚೇತನ ಜಾಲದೊಳು ಪ್ರದ್ಯುಮ್ನ ಬ್ರಹ್ಮಾಂಡಾಲಯದ ಒಳಹೊರಗೆ ನೆಲೆಸಿಹ ಶಾಂತಿ ಅನಿರುದ್ಧ. ಒಂದು ಪದ್ಯೊಳಗೆ ಇದೀ 5 ರೂಪಗಳನ್ನ ಭಗವಂತಂದು ನಿಮ್ಗೆ ಗೊತ್ತದ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. 3 ರೂಪ 5 ರೂಪಕ್ಕಿಂತ ಒಂದೇ ಪದ್ಯ ಹೇಳ್ಬಿಡ್ತಾರೆ ಏನೋದನ್ನ. ಅದೇ ಕಥಾ ನೋಡಿ. ಮೂಲ ನಾರಾಯಣನು, ಮೂಲ ಭಗವಂತ ಮೂಲ ರೂಪಕ್ಕೆ ನಾರಾಯಣ ಅಂತ ಹೆಸರು. ಮಾಯಾಲೋಲ ಅರ್ಥಾತ್ ಮಾಯಾ ಅಂದ್ರೆ ಯಾರಕ್ಕೆ? ಲಕ್ಷ್ಮೀದೇವಿ. ಅವಳಿಗೆ ಲೋಲ, ಅವಳಿಗೆ ಪ್ರೀತಿ ಕೊಡ್ತಕ್ಕಂಥವ.
ಒಂದರ್ಥ. ಅನಂತ ಅವತಾರ ನಾಮಕ. ಪರಮಾತ್ಮ ಅವತಾರ ಎಷ್ಟವ ಲೆಕ್ಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅಷ್ಟು ಗೊತ್ತಿಲ್ಲ ನಮಗೆ. ಇಲ್ಲೇ 10 ಹೇಳ್ತಾರ, 24 ಮತ್ತು ನೋಡಿರಿ ನೀವು, 101 ನೋಡಿರಿ ನೀವು, 1001 ನೋಡಿರಿ. ಅನಂತ ರೂಪ ಭಗವಂತನು, ಅನಂತ ರೂಪ. ನಾಮಕ ವ್ಯಾಳ ರೂಪ. ವ್ಯಾಳ ಅನ್ನೋದು ವಿಷ್ಣು ಸಹಸ್ರನಾಮ ಶಬ್ದ. ವ್ಯಾಳ ಅಂದ್ರೆ ಹಾವು ಅಂತ ಅರ್ಥ, ಸರ್ಪ. ವ್ಯಾಳ ರೂಪ ಭಗವಂತಿಯ ಸರ್ಪ ರೂಪ. ನಿಗರ ಭಗವಂತ ಸಂಕಟ ರೂಪಿ ಪರಮಾತ್ಮನಲ್ಲೂ ಅಲ್ಲಿ ಆವೇಶ ಅವತಾರ ಅಂತ ಅರ್ಥ. ವ್ಯಾಳ ರೂಪ. ಜಯಾರಮಣನು ಆವೇಶ ನೆನೆಸುವನು. ಜಯಾರಮಣ ಅಂದ್ರು ಅವನ ಶಾಂತಿ, ಕೃತಿ, ಜಯ, ಮಾಯಾ, ಲಕ್ಷ್ಮಿ. ಶಾಂತಿಪತಿ ಜಯಾರಮಣನು ಆವೇಶ ನೆನೆಸುವನು. ಸಂಕಟದಲ್ಲಿ ಪರಮಾತ್ಮ ಆವೇಶ, ಪರಮಾತ್ಮ ವ್ಯಾಳ ರೂಪಂದು. ಲೀಲೆಗೈವ ಪರಮಾತ್ಮ ಅನಂತ ಚೇತನ ಜಾಲದೊಳು. ಅರ್ಥ ಮಹಾಶಬ್ದ ಅರ್ಥ ಮಾಡಿಕೊಡ್ರಿ. ಅನಂತ ಜೀವನ ಜಾಲದೊಳು. ಎಷ್ಟು ಜೀವರು ಇದ್ದಾರಿಪ್ಪ, ಎಷ್ಟೋ ಮಂದಿ ಆಗ್ಯಾರ, ಮುಂದಾಗವ್ರು ಇದ್ದಾರೆ, ಲೆಕ್ಕ ಹಾಕಲಿಕ್ಕೆ ಸಾಧ್ಯ. ಎಷ್ಟು ಮಂದಿ ನೋಡ್ತೀವಿ ನಾವು. ಅಲ್ಲಿ ಯಾರಿದ್ದಾರೆ? ಪ್ರದ್ಯುಮ್ನ. ಬ್ರಹ್ಮಾಂಡ ಆಲಯದ ಒಳ ಹೊರಗೆ. ಬ್ರಹ್ಮಾಂಡದ ಹೊರಗು ಬ್ರಹ್ಮಾಂಡದ ಒಳಗು ಒಳವರೆಗೆ ಯಾರು ನೆಲೆಸಿಹ ಶಾಂತಿ ಅನಿರುದ್ಧ. ಶಾಂತಿಪತಿ ಅನಿರುದ್ಧ. ಅಷ್ಟು ಮಂದಿ ಬಂದಾಗ ನೋಡಿ, ಲಕ್ಷ್ಮೀದೇವಿ ಬಂದ್ಲು, ಜಯ ಬಂದ್ಲು, ಪ್ರದ್ಯುಮ್ನ ಬಂದ, ಶಾಂತಿ ಬಂದು, ಅನಿರುದ್ಧ ಬಂದು. ಎಷ್ಟು ಪ್ರಮಾಣದ ಅವನ ಹೆಂಡಂದ್ರ ಹೆಸರು ಕೂಡ ಬಳಸ್ತಾ ಇದ್ದಾರೆ ಅಂತ ಪರಮಾತ್ಮನ ಹೇಳ್ಕೊತ ಹೋಗಿ ನೋಡ್ರಿ. ಈ ಸಂಧಿ ಒಳಗೆ ಅನುಸಂಧಾನಯುಕ್ತನಾಗಿರ್ತಕ್ಕಂಥ ಕರ್ಮಗಳ ಮಾಡಿದ ಅಂದ್ರೆ ಅವು ಹೆಂಗೆ ಲೋಪ ಆಗ್ತಾವ ಹೇಳ್ತಾ ಇದ್ದಾರೆ. ಮೂಲ ಮೊದಲಕ್ಕೆ ಅಲ್ಲಿ ಶುರುವಾಗಿದೆ. ಸೃಷ್ಟಿ ಕಾರ್ಯಕ್ಕೆ ಪ್ರಧಾನ ರೂಪ ಯಾವುದು ಗೊತ್ತು? ನಾರಾಯಣ ರೂಪ ಭಗವಂತಂದು. ಅವ ಏನ್ ಮಾಡ್ತಾನ? ಮಾಯಾಲೋಲ. ಸಕಲ ದೋಷ ಪರಮಾತ್ಮ ಮಾಯಾಲೋಲ. ಅನಂತ ಅವತಾರ ವಾಸುದೇವರು ಅನಂತ ಆಗಿರ್ತಕ್ಕಂಥ ಪರಮಾತ್ಮ. ನಾಮಕಂದ್ರ ನಾಮವುಳ್ಳಮ ಅಂತ ಅರ್ಥ. ಅನಂತ ನಾಮ ಎಂಬಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂಥ ಅವನ ತೃತೀಯ ರೂಪ ಜಯಾರಮಣ. ಜಯಾಪತಿ ಸಂಕರ್ಷಣ. ಜಯಾರಮಣನು ಅದು ಹೇಳ್ತಾರೆ. ಜಯನಾಮಕ ಲಕ್ಷ್ಮೀ ಸಂಕಟ ಪರಮಾತ್ಮ ಆವೇಶ ನೆನೆಸುವನು. ನೋಡ್ರಿ, ಇದೇ ಮಹತ್ವ. ಸರ್ವ ಜೀವಿಗಳ ಮನೋವ್ಯಾಪಾರಗಳನ್ನ ಪ್ರವರ್ತನೆ ಮಾಡ್ತಕ್ಕಂಥವು. ಅದಕ್ಕೆ ಆವೇಶ ಅಂತ ಹೆಸರು ಮಹಾನುಭಾವ ಭಗವಂತ ಆ ರೂಪಕ್ಕೆ. ಆವೇಶಕ್ಕೆ ನಮ್ಮೆರಲ್ಲಿಯೂ ಕೂಡ ಪರಮಾತ್ಮ ಕ್ರಿಯಾಗಳನ್ನ ಉದ್ಭವ ಮಾಡ್ತಾ ಹುಟ್ಟಿಸ್ತಕ್ಕಂಥವ. ಪ್ರದ್ಯುಮ್ನ ನಾಲ್ಕನೇ ದೇವ. ಪ್ರದ್ಯುಮ್ನ ಯಾರ್ಯಾರು ಏನ್ ಮಾಡ್ತಾನ? ಅನಂತ ಚೇತನ ಜಾಲಗಳು. ಎಲ್ಲ ಜೀವಿಗಳಲ್ಲಿ ಮನುಷ್ಯರಷ್ಟಲ್ಲ, ಮತ್ತೆ ಕ್ರಿಮಿ ಕೀಟ ಎಲ್ಲ ಬಂದಿದ್ರಾಯ್ತು. ಅನಂತ ಅವು ಜೀವ ಹೋದಂತ ಜಾಲಗಳು ಏನ್ ಮಾಡ್ತಾನ? ಲೀಲೆಗೈವನು. ವ್ಯಾಪಾರ ಮಾಡ್ತಾ ಇರ್ತಾನ ಅವನೇ. ಎಲ್ಲರಿಗೂ ಏನೇನೋ ಕ್ರಿಯೆ ಮಾಡಿಸ್ತಾನ. ಇಷ್ಟು ಮಂದಿ ಸೇರಿ ನಾವು ಭಿನ್ನ ಭಿನ್ನ ಕಾರ್ಯ ಮಾಡ್ತಾರಲ್ಲ. ಒಬ್ಬರು ಕಾರ್ಯದಂಗೆ ಒಬ್ಬರದಿಲ್ಲ. ಒಂದು ಇರಿ ಮಾಡಿದ ಕೆಲಸ ಮತ್ತೊಂದು ಇರಿ ಮಾಡೋದಿಲ್ಲ. ಒಂದು ಗೋತ ಮಾಡಿದ ಕೆಲಸ ಮತ್ತೊಂದು ಮಾಡಂಗಿಲ್ಲ. ಹಂಗೆ ಹುಲಿಯವ ಹಾವು ಎಷ್ಟು ಅನಂತ ಜೀವರಾಶಿ ಇಟ್ಕೊಂಡು ಅವರ ಯೋಗ್ಯತೆ ತಕ್ಕಂಗೆ ಭಗವಂತ ಕ್ರಿಯೆ ಮಾಡ್ತಾನಂತ ಹೇಳ್ತಾ ಇದ್ದ. ಲೀಲೆಗೈವನು. ಶಾಂತಿಪತಿ ಅನಿರುದ್ಧ. ಅವನ ಕೆಲಸ ಏನು? ಲಕ್ಷ್ಮೀನಾಥ ಪರಮಾತ್ಮ ಬ್ರಹ್ಮಾಂಡ ಆಲಯದ ಒಳ ಹೊರಗೆ ಇದ್ದುಕೊಂಡು ಒಳಗು ಹೊರಗು ಸರ್ವ ಪ್ರಾಣಿಗಳ ಒಳಗೆ ಅಂತರ್ಯಾಮಿಯಾಗಿದ್ದುಕೊಂಡು ಸ್ಥೂಲ ದೇಹಗತ ನಮ್ಮಲ್ಲಿ ಬಾಹೇಂದ್ರಿಯಗಳಲ್ಲಿ ನೆಲೆಸಿ ಸರ್ವತ್ರ ವ್ಯಾಪ್ತನಾಗಿದ್ದೇನೆ ಪರಮಾತ್ಮ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿಮೆಗಳು ಹೇಳ್ಕೊತ ಹೋಗಿ ಅಂತ ದಾಸ ಇದು ನೋಡ್ರಿ. ಮಾಯಾಲೋಲ ಅನಂತ ಅವತಾರನ ಕರ್ತಾನವನ್ನ ಯಾರಿಗೆ? ಪರಮಾತ್ಮಗೆ. ನಾರಾಯಣ ಶಬ್ದಗಳ ವೈಶಿಷ್ಟ್ಯ ಮೊದಲೇಕ. ನಾರಾಯಣ ಅರ ಅಂದ್ರೆ ದೋಷ, ನ ಅಂದ್ರೆ ಇಲ್ಲ, ದೋಷಗಳು ಇಲ್ಲ. ಪರಮಾತ್ಮ ನಾರಾಯಣ ಗುಣ ಸೇರ್ಬೆ ಅಥವಾ ಹಸಾದಂಗ ಇಷ್ಟು ಅವ ನಾರಾ ಶಬ್ದತ್ತು. ಅಯನ ಎಲ್ಲ ಗುಣಗಳಿಗೆ ಅವ ಆಶ್ರಯ ಆಗಿರ್ತಕ್ಕಂಥ ಪರಮಾತ್ಮ. ಅದಕ್ಕೆ ನಾರಾಯಣ ಅನ್ಕರು. ಒಂದರ್ಥ ಹೇಳಿ ನಿಮಗೆ ಭಾಳ ಅರ್ಥ ಇದಕ್ಕಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಜಗತ್ ಸೃಷ್ಟಿಗೆ ಮೂಲ ಕಾರಣಾಗಿದ್ದಂಥ ಪರಮಾತ್ಮ ಏನ್ ಮಾಡ್ತಾನೆ ಗೊತ್ತಾ? ಜಯಾರಮಣ ಸಂಕರ್ಷಣ, ಕೃತಿಪತಿ ಪ್ರದ್ಯುಮ್ನ, ಶಾಂತಿಪತಿ ಅನಿರುದ್ಧ, ಈ ರೂಪ ಚತುಷ್ಟಯಗಳ ಮೂಲಕ ಪರಮಾತ್ಮ ಆಗಿರ್ತಕ್ಕಂಥವ ಅನೇಕ ಕಾರ್ಯ ಕಾರಣ ಯಾವ ರೂಪ ಏನು ಮಾಡ್ತಾವ ಹೇಳ್ಕೊತ ಹೋಗ್ತಾವ. ಮೊದಲಿಗೆ ಅನಿರುದ್ಧ ಒಂದು ಪರಮಾತ್ಮ ರೂಪ ಹೌದ. ಅವನ ಕೆಲಸ ಗೊತ್ತಾ? ಸೃಷ್ಟಿಕರ್ತ. ಸೃಷ್ಟಿ ಮಾಡ್ತಕ್ಕಂಥ ಎಲ್ಲಿ? ಬ್ರಹ್ಮಾಂಡದ ಒಳಗ ಮತ್ತು ಹೊರಗ ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂಥ ಒಂದು. ಎರಡನೇ ಬಂದ ಪ್ರದ್ಯುಮ್ನ. ತಿಳ್ಕೊಡ್ರಿ ಯಾರ್ಯಾರ ಕೆಲಸ? ಸೃಷ್ಟಿ ಅವ ಸೃಷ್ಟಿಕರ್ತ. ಸ್ಥಿತಿಕರ್ತ. ನಮ್ಮನ್ನು ಹಿಡಿದು ಬದುಕಿಸೋದು, ಸ್ಥಿತಿ ಬದುಕಿಸೋದು. ಅದ್ಮೇಲೆ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ಕೈ ಬಿಟ್ರೆ ಆ ಜೀವಗಳು ಬದುಕಬೇಕಲ್ಲ, ಅವ್ರಿಗೆ ಹಾದಿ ಕೊಡ್ಬೇಕಲ್ಲ, ಅವ್ರಿಗೆ ನೀರು ಕೊಡ್ಬೇಕು, ಆಹಾರ ಕೊಡ್ಬೇಕು, ಅವ್ರನ್ನ ಬದುಕಿಸ್ಬೇಕು, ಅವ್ರ ಕ್ರಿಯೆ ಮಾಡಿಸ್ಬೇಕು. ಅದು ಮಾಡ್ತಕ್ಕಂಥವ ಪ್ರದ್ಯುಮ್ನ ರೂಪಿ ಪರಮಾತ್ಮ. ಹೆಂಗ? ಸಕಲ ಚೇತನರಲ್ಲಿ ವಿಹಾರ ಮಾಡ್ತಕ್ಕಂಥ ಪರಮಾತ್ಮ. ಸಂಕರ್ಷಣ ಸಂಹಾರಕರ್ತ. ಸೃಷ್ಟಿ ಸ್ಥಿತಿ ಸಂಹಾರ ಆಗತಕ್ಕಂಥ ಅವ. ಶ್ರೇಷ್ಠಾಂತರ್ಗತನಾಗಿ ಸಕಲ ಜೀವನಲ್ಲಿ ಪ್ರವಿಷ್ಟ ಆಗಿರ್ತಕ್ಕಂಥ ಪರಮಾತ್ಮ ಸಂಹಾರಕರ್ತನಾಗಿ ಅವ ಕೆಲಸ ಮಾಡ್ತಾ ಇದ್ದಾನೆ. ಮುಂದೆ ಯಾರು ಬಂದರು? ವಾಸುದೇವ. ಹೌದಾ? ಮೋಕ್ಷಪ್ರದ ವಾಸುದೇವ ಪರಮಾತ್ಮ. ಅನಂತ ಅವತಾರಗಳಿಗೆ
ಕಾರಣ ಆಗಿರ್ತಕ್ಕಂಥ ರೂಪ ಭಗವಂತಂದು ವಾಸುದೇವರು ಪರಮಾತ್ಮ. ಅವನ ವ್ಯಾಪಾರಿನೂ ಮೋಕ್ಷಪ್ರದ ವಾಸುದೇವ ಅಂತ ಹೆಸರು ಯಾವಾಗಿದ್ರು ತಿಳ್ಕೊಳ್ಳಿ, ಅದನ್ನ ಹೇಳ್ತಾ ಇದ್ದಾರೆ. ನಾರಾಯಣ ಸ್ವಸ್ವರೂಪ ಆನಂದ, ಮೋಕ್ಷದಲ್ಲಿ ಆನಂದ ನೋಡ್ತಕ್ಕಂಥ ಪರಮಾತ್ಮ ಆನಂದ ರೂಪ ಅಂದ್ರೆ ಒಂದೊಂದು ರೂಪಗಳನ್ನ ಭಗವದ್ ರೂಪಗಳನ್ನ ಅವ್ರು ಮಾಡ್ತಕ್ಕಂಥ ಕ್ರಿಯಾದಿಗಳನ್ನ ದಾಸರು ಇಲ್ಲಿ ತಿಳಿಸಿಕೊಟ್ರು ನಮಗೆ. ಪ್ರದ್ಯುಮ್ನ ಅನಿರುದ್ಧ ಸಂಕಷ್ಟ ವಾಸ್ಯವ ನಾರಾಯಣ ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅದನ್ನ ಹೇಳ್ತಾ ಇದ್ದಾರೆ. ಮುಂದೆ ಅನಿರುದ್ಧಾದಿ 5 ಕಾರಣ ರೂಪಗಳಿವು ಅಂತಾವ. ಇವುಷ್ಟು ಕೂಡ ಒಂದೊಂದರಲ್ಲಿ ಪುನಃ 5 ರೂಪಗಳಂತೆ. ಸ್ವಲ್ಪ ಲೆಕ್ಕದ ಇಲ್ಲಿ 25 ಕಾರ್ಯರೂಪದಿಂದ ಒಟ್ಟಿಗೆ 30 ರೂಪದಿಂದ ಬ್ರಹ್ಮಾಂಡದಲ್ಲಿ ಚಲಿಸ್ತಕ್ಕಂಥ ಪರಮಾತ್ಮ ಹೆಂಗಿದೆ ಗೊತ್ತಾ? ಅವನ ಭಗವದ್ ರೂಪಗಳ ವರ್ಣ ಮಾಡ್ತಾ ಇದ್ದಾರೆ 2ನೇ ಪದ್ಯದೊಳಗೆ ನೋಡ್ರಿ. ಇನ್ನು ಹಿಂದೆ ಹೇಳ್ಯಾರ ನಾರಾಯಣದ ಪಂಚರೂಪಗಳನ್ನ, ಇಲ್ಲಿ ಸಮಸ್ತ ಕಾರ್ಯ ಜಗತ್ತು ಹೆಂಗೆ ಮಾಡಿದ್ರು ಇಲ್ಲಿ ಹೇಳ್ತಾ ಇದ್ದಾರೆ. 5 ಕಾರಣ ರೂಪ, 25 ಕಾರ್ಯಗಳೆನಿಸುವವು, 6 ರೂಪದಿ ರಮಿಸುತ್ತಿಪ್ಪನು ಈ ಚರಾಚರದಿ ಚರ ಅಚರದಿ, ಭೇದ ವರ್ಜಿತ, 3 ಜಗತ್ ಜನ್ಮಾದಿ ಕಾರಣ, ಮುಕ್ತಿದಾಯಕ, ಸ್ವ ಉದರ ಸೋದರ ಈ ಶಬ್ದ ಸ್ವ ಉದರವಿಟ್ಟು ಎಲ್ಲರನ್ನು ಸಂತೈಪ ಸರ್ವಜ್ಞ. ಸರ್ವಜ್ಞ ಅಂದ್ರೆ ಗೊತ್ತಾದ್ರೆ ನಿಮಗೆ ಪರಮಾತ್ಮ ಅವ್ರ ಮಹಿಮಾ ಹೇಳ್ತಾ ಇದ್ದಾರೆ. 5 ಕಾರಣ ರೂಪ, ಹಿಂದಕ್ಕೆ 5 ರೂಪ ಹೇಳ್ಯಾರಿಲ್ಲಿ. ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸಿಗಳ 5 ರೂಪ, 5 ಕಾರಣ ರೂಪ. ಇವಕ್ಕೆ ಹೆಸರು ಕಾರಣ ರೂಪ ಅಂತ ಹೇಳಿ ತಗೋರಿ. ಇವು ಏಮಾತವ 25 ಕಾರ್ಯಗಳೆನಿಸುವವು, ಒಂದೊಂದು ರೂಪದಲ್ಲಿ 5 ರೂಪದಂತೆ. ಹೆಂಗೆ ತಿಳ್ಕೊಬೇಕು ಗೊತ್ತ? ನಾರಾಯಣ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸ್ಯವ, ಪ್ರದ್ಯುಮ್ನ ಅನಿರುದ್ಧ ಸಂಕಷ್ಟ ಅನಿರುದ್ಧ ರೌಪಣ ಅನಿರುದ್ಧ ಹೀಗೆ ಮಾಡ್ಕೋದು 25 ಆಗ್ತಾವೆ. 5 ಒಂದೊಂದಕ್ಕೆ 5 ಗುಣಿಸಿದ್ರೆ 25 ರೂಪದಿಂದ ಪಂಚರೂಪದಿಂದ 5 ಕಾರಣ ರೂಪಗಳಲ್ಲಿ ಕಾರ್ಯರೂಪ ಇರ್ತಕ್ಕಂಥ ಇಷ್ಟವಾಗಿರ್ತಕ್ಕಂಥ 25 ರೂಪಗಳಲ್ಲಿ 6 ರೂಪದಿ 6 ಎಷ್ಟದು 30 25 ಹೆಂಗೆ 30 ಹೆಂಗೆ ಬಂತು ಅಂತ ಕೇಳಿದ್ರೆ ಮಹಾಭಾಷೆ ನೋಡಿ ಹೇಳ್ತಾ ಇದ್ದಾರೆ. 6 ರೂಪದಿ 30 ರೂಪಗಳಿಂದ ಮೊದಲೇಕ ನಾರಾಯಣ ಅನಿರುದ್ಧ, ನಾರಾಯಣ ಸಂಕಷ್ಟ, ನಾರಾಯಣ ಪ್ರದ್ಯುಮ್ನ, ಶಾಂತಿಪತಿ ಅನಿರುದ್ಧ ನಾರಾಯಣ, ಅನಿರುದ್ಧ ಸಂಕಷ್ಟ, ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ, ಪ್ರದ್ಯುಮ್ನ ನಾರಾಯಣ, ಆಮೇಲೆ ನಾರಾಯಣ ಪ್ರದ್ಯುಮ್ನ 5 ರೂಪ, ಅಷ್ಟೆಷ್ಟದು 30 ಹೇಳ್ತಾ ಇದೆ. 6 ರೂಪದಿ 30 ರೂಪಗಳಿಂದ ಈ ಚರಾಚರದಿ ಪರಮಾತ್ಮ ಎಷ್ಟು ವ್ಯಾಪಾರ, ಅಖಂಡ ವ್ಯಾಪಾರ. ಇದೇ ಭಗವನ್ ಮಹಿಮಾ ಅಂತ ಅರ್ಥ. ಎಲ್ಲ ಕಡೆ ಭಗವಂತ ತಿಳ್ಕೊಂಡ್ಬಿಟ್ಟು ಚರ ಅಚರ, ಚರ ಪ್ರಾಣಿಗಳಲ್ಲಿ ಅಚರ ಪ್ರಾಣಿಗಳು ಕೂಡ ಭಗವಂತ ವ್ಯಾಪಾರ ಉಂಟು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಈ ಜಗತ್ತಿನಲ್ಲಿ ರಮಿಸುತ್ತಿಪ್ಪನು ಭಗವಂತ ಕ್ರೀಡಾ ಮಾಡ್ತಾ ಇರ್ತಾನೆ. ಅವ ಕ್ರೀಡಾ ಮಾಡಿದ ಅಂದ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಭೇದ ವರ್ಜಿತ ಮುದ್ದಾಮ ಹಾಕ್ತದೆ ಶಬ್ದ ದಾಸರ. ಏನು ಹಿಂಗಂದ್ರೆ ಪರಮಾತ್ಮನ ಈ ರೂಪಕ್ಕೂ ಆ ರೂಪಕ್ಕೂ ಭೇದ ಇಲ್ಲ. ಮತ್ತೆ ನಾರಾಯಣ ಹೆಂಗೋ ಹಂಗೆ ಪ್ರದ್ಯುಮ್ನ ಹೆಂಗೋ ಹಂಗೆ ಸಂಕಷ್ಟ ಹೆಂಗೋ ಅನಿರುದ್ಧ ಇಲ್ಲ, ಇದು ಕಡಿಮೆ ಇದು ಜಾಸ್ತಿ ಇಲ್ಲ. ಪರಮಾತ್ಮ ಸರ್ವವ್ಯಾಪ್ತನ ಗೊತ್ತು. ಅವ ಮತ್ಸ್ಯ ಅದ, ಹೌದಾ, ವರಾಹ ಅದ, ಅಲ್ಲಿ ವರಾಹಗಣ ಕಮ್ಮಿ ಮತ್ಸ್ಯಗಣ ಜಾಸ್ತಿ ಹಿಂಗೆ ಅನ್ನೋದು ಇಲ್ಲ. ಎಲ್ಲರೂ ಸಮಾನ ಭೇದ ವರ್ಜಿತ ಅಂತ ಹೇಳ್ತಾ ಇದ್ದಾರೆ. ಭೇದ ವರ್ಜಿತ ಇದು ನೋಡಿ, ಶಾಸ್ತ್ರ ಶಬ್ದ ಇದು, ಸುಧಾ ಶಬ್ದ ಇದು. ಭಗವಂತ ಭೇದ ವರ್ಜಿತ, ಕಿಂಚಿತ್ತು ಅವತಾರಗಳಲ್ಲಿ ಭೇದಗಳಿಲ್ಲ. ಅದು ಪೂರ್ಣ ಇದು ಪೂರ್ಣ. ಅಲ್ಲಿಕ್ಕೆ ಪೂರ್ಣಮದಃ ಪೂರ್ಣಮದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇಮಾವ ಶಿಷ್ಯತೆ ಅಂತ ಹೇಳಿ ಹೆಂಗೆ ಹೇಳ್ತಾ ಇದ್ದಾರೆ. ಭೇದ ವರ್ಜಿತ ಅಂತ ಪರಮಾತ್ಮ 3 ಜಗ. ಯಾವ 3 ಜಗ? ಸ್ವರ್ಗ, ಮರ್ತ್ಯ, ಪಾತಾಳ 3 ಜಗದಲ್ಲಿ ಲೋಕಗಳಿಂದ ಬ್ರಹ್ಮಾಂಡ ತದ್ಗತ ಸಮಸ್ತ ಚೇತನ ವರ್ಗ. ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಚೇತನ ಅಚೇತನ ಪರಮಾತ್ಮ ಇರ್ತಕ್ಕಂಥವ ಜನ್ಮಾದಿ ಕಾರಣ. ಪರಮಾತ್ಮ 8 ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಪರಮಾತ್ಮ ಇಷ್ಟಕ್ಕೂ ವ್ಯಾಪಾರ ಮಾಡ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಆಗಿರ್ತಕ್ಕಂಥ ವಿಧಿವಾಗ್ತಕ್ಕಂಥ ಕಾರ್ಯಗಳಿಗೆ ಮುಖ್ಯ ಕಾರಣ ಆಗಿಂತ ಪರಮಾತ್ಮ ಇಷ್ಟಾಗಿ ಮಾಡ್ತಾರೆ. ಮುಕ್ತಿದಾಯಕ ಒಂದೇ ಹೇಳ್ಬಿಟ್ರು, ಇದು ಯಾರಿಗೂ ಸಾಧ್ಯ ಇಲ್ಲ. ಮೋಕ್ಷ ಕೊಡ್ತಕ್ಕಂಥದ್ದು ಅದು ಭಗವಂತನೇ. ವಿಷ್ಣುರಿದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞಯ. ಪರಮಾತ್ಮನೇ ಮೋಕ್ಷಪ್ರದ ವಾಸುದೇವ. ಇನ್ಯಾರಿಗೂ ಭಗವಂತ ಡಿಪಾರ್ಟ್ಮೆಂಟ್ ಕೊಟ್ಟೇ ಇಲ್ಲವ. ಒಂದು ಮಾತ್ರ ಏನೋ ಹೇಳ್ಬಾರ್ದ, ವಾಯುಶ್ಚ ತದನುಜ್ಞಯ. ಅಪ್ಪಿ ಅಕಸ್ಮಾತ್ ವಾಯುದೇವ್ರು ಮಾತ್ರ ಕೊಡಬಲ್ಲರು, ಅದು ಅವನ ಅನುಗ್ರಹದಿಂದ, ಅವನು ಪರಮೇಶ್ವರಿಂದ. ಮೋಕ್ಷ ಅನ್ನೋ ಪರಮ ಯಾರು ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಮುಕುಂದ ಅಂತ ಸ್ಪಷ್ಟ ಹೇಳ್ತಾರೆ ಭಗವಂತ. ಮುಕುಂದ ಮೋಕ್ಷಪ್ರತ ಅಂತ ಅರ್ಥ. ಆ ಮುಕ್ತಿದಾಯಕ ಇಂಥ ಪರಮಾತ್ಮ ಸರ್ವಜ್ಞ, ಸಮಸ್ತ ತಿಳಿತಕ್ಕಂಥ ಪರಮಾತ್ಮ ಪರಮಾಯಣ. ಎಲ್ಲರನ್ನು ಅಂದ್ರೆ ಎಲ್ಲರೂ ಎಲ್ಲಿ ಶಬ್ದ ಹಾಕಾರ ಎಲ್ಲರನ್ನು ಅಂತ ಹೇಳ್ತಾ ಇದೆ. ಎಲ್ಲರನ್ನು ಸಂತೈಪ ಸರ್ವಜ್ಞ, ಎಲ್ಲರನ್ನು ಸ್ಥಾವರ ಜಂಗಾತ್ಮ ಪರಮಾತ್ಮ ಕೂಡ. ಯಾವನೊಬ್ಬ ಅಲ್ಲಿ ಹುಟ್ಟಾನ, ಈ ಪ್ರಾಣಿಯಾಗಿ ಹುಟ್ಟಿದೆ, ಪಶುವಾಗಿ ಹುಟ್ಟಿದೆ, ಎಲ್ಲರನ್ನು ಕೂಡ ಸಂತೈಪ. ಮಕ್ಕಳನ್ನ ಸಂತೈಸ್ತಿರ್ಲಿ, ಬೇಡಿದಾಗ ಆಹಾರ ಕೊಡ್ತಿರಲಿಲ್ಲ, ಸಮಾಧಾನ ಮಾಡ್ತಿರಲಿಲ್ಲ. ಹಂಗೆ ಪರಮಾತ್ಮ ನಮ್ಮ ಸಂತೈಸ ಅಂತ ಅರ್ಥ.
ತನ್ನ ಭಕ್ತನ ಎಂದೂ ಕೂಡ ಭಗವಂತ ಗೋಜಿಗೆ ಹೋಗೋದಿಲ್ಲ, ತೊಂದರೆ ಕೊಡಲ್ಲ. ಯಥಾತಿ ಅವರು ಸಂತೇಪ, ಅವರಿಗೆ ಆಹಾರ, ಅನ್ನ, ಉದಕ, ಕಿಂಚಿತ್ ಜ್ಞಾನ, ಕಿಂಚಿತ್ ದ್ರವ್ಯ, ಕಿಂಚಿತ್ ಎಲ್ಲ ಕೊಡ್ತಕ್ಕಂಥ ಎಲ್ಲ ಅವನ ಅನುಗ್ರಹ ಅಂತ ಹೇಳ್ತೀವಿ. ಇದೆಲ್ಲ ನಾವೇನಾದ್ರು ಅವನ್ಕೊಂಡ್ರೆ ನಮ್ಮ ಸ್ವಂತದ್ದೇನಿರೋಲ್ಲ. ಹಾಗೆ ಅವನ ಅನುಗ್ರಹ ಮಾತ್ರ ಸಾಧ್ಯ. ಸಂತೈಪ ಆ ಶಬ್ದ ಭಾಷೆ ಹೇಳ್ತಾ ಇದ್ದಾರೆ. ಉದರದೊಳಿಟ್ಟು ಪರಮಾತ್ಮ ಹೆಂಗೆ ತನ್ನ ಹೊಟ್ಟೆಯಾಗಿ ದೇವರಮ್ಮನ ಅಷ್ಟು ಅನುಸಂಧಾನ ಬೇಕು. ಪರಮಾತ್ಮನ ಇಲ್ಲಿ ಹೊರಗಿಲ್ಪ ಹೊಟ್ಟೆಗಿದ್ದೆ ಅಂತಕ್ಕಂಥ ಅನುಸಾರ ಹೇಳ್ತಾ ಇದೆ. ಇದು ಪರಮಾತ್ಮನ 5 ರೂಪ ಮಾಡ್ತಕ್ಕಂಥ ಜಗತ್ ಕಾರಣ ವ್ಯಾಪಾರವನ್ನು ಕೂಡ ದಾಸರು ಇಲ್ಲಿ ಹೇಳಿ ಒಂದೊಂದಕ್ಕೂ ವ್ಯರ್ಥ ಹೇಳ್ಕೋತ ಮುಂದೆ ಅಂತಾರ. ನಮಗೆ ಕಪಿಲ ಅಂತ ಹೆಸರು ಭಗವಂತ. ಹೌದಾ? ಯಾಕೆ ಸಂಸಾರ ಕಂಪಲ ಹೇತುತ್ವಾತ್ ಕಪಿಲ. ಸಂಸಾರ ದುಃಖವನ್ನ ಅವ ಸಂಹಾರ ಮಾಡ್ತಾನೆ. ದುಃಖ ಅಂತ ಅದು ಕಪಿಲ ಅಂತ ಹೆಸರು ಒಂದರ್ಥ. ಕಂ ಸುಖಂ ಪಿಬತಿ ಭಕ್ತಾನಾಂ ಲಾತಿ ಇತಿ ಕಂಪನ ಇತಿ ಕಪಿಲ ಅಂತ ಅರ್ಥ. ಕಮ್ ಅಂದ್ರೆ ಸುಖ. ಭಗವಂತ ತನ್ನ ಭಕ್ತರಿಗೆ ಸುಖವನ್ನು ಕೊಡ್ತಕ್ಕಂಥ ಕಪಿಲ ಅಂತಾರೆ. ಬಹಳ ಅರ್ಥ ಕಪಿಲ ಶಬ್ದ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ವ್ಯಾಪಾರವನ್ನು ಹೇಳ್ಕೊತ ಹೋಗಿ ಅಂತರ ಮುಂದಾಸ ಇರು. ಒಂದೊಂದು ಕೂಡ ಪರಮಾತ್ಮ ಇರ್ತಕ್ಕಂಥವ ಕಾರಣ ವಸ್ತುಗಳಲ್ಲಿ ಆ ರೂಪದಿಂದ ಉಪಾದಾನ ವಸ್ತುಗಳಲ್ಲಿ ಆಗ 3 ವಸ್ತು ಬೇಕು ನೋಡಿ. ಕಾರಣ, ಕಾರ್ಯ, ಕರ್ತೃ. ಭಗವಂತನೇ ಕಾರ್ತ, ಕಾರ್ಯನವನು, ಕಾರ್ಯರೂಪನವನು. ಹೆಂಗೆ ಉದಾಹರಣೆ, ಒಂದು 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 ಮಡಿಕೆ ಮಾಡ್ತಾನೆ ಕುಂಬಾರ. ಮಾಡೋ ಏನಂತೀವಿ ನಾವು? ಕರ್ತ, ಮಾಡವ ಅಂತ ಅರ್ಥ. ಅದಕ್ಕೆ ಕಾರಣ ಏನು ಬೇಕು? ಅದಕ್ಕೆ ಮಣ್ಣು, ಚಿಗರಿ, ಹೌದಾ? ಇವೆಲ್ಲ ಬೇಕು, ಕಾರಣ ಬೇಕು. ಕಾರ್ಯ ಏನಾಯ್ತು? ಯಾರಾಗ್ತದು? ಒಂದು ವಸ್ತು 3 ಮಂದಿ ಬೇಕು ಅದಕ್ಕೆ. ಯಾವುದೋ ವಸ್ತು ತಗೊಂಡು ಕಾರ್ಯ, ಕಾರಣ, ಕರ್ತೃ. ಹಂಗೆ ಒಂದು ಕಾರಣರೂಪನು ತಾನೇ ಆಗಿ ಹೆಂಗೆ ಸೃಷ್ಟಿಯಿಂದ ಈ ಜಡದಿಂದ ಪ್ರಪಂಚಕ್ಕೆ ತಗೊಂಡು ತಾನು ಪ್ರಕೃತಿಯನ್ನು ತಗೊಂಡು ಉಪಾದಾನ ಕಾರಣ ಅಂತ ಹೆಸರು ಅದಕ್ಕೆ. ಎಲ್ಲರೂ ಕೇಳಿ ಶಬ್ದ ನಿವೇದನ. ಉಪಾದಾನ ಪೃಥ್ವಿ ತಗೊಂಡು ಪೃಥ್ವಿ ಲಕ್ಷ್ಮೀ ಸಹಾಯದ ಪರಮಾತ್ಮ ಏನು ಮಾಡ್ತಕ್ಕಂಥ ಆಗ್ತಾ ಇದ್ದಾನೆ, ತನ್ನ ಈ ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ. ಅದಕ್ಕೆ ಕಾರಣ, ಕಾರ್ಯ, ಕರ್ತೃ ತಾನೇ ಆಗಿರ್ತಕ್ಕಂಥ ಪರಮಾತ್ಮ ಕಾರ್ಯನಾಮಕನಾಗಿ ಕಾರ್ಯರೂಪನಾಗಿ ಪರಮಾತ್ಮ ಇಷ್ಟು ಕೆಲಸ ಮಾಡ್ತಕ್ಕಂಥ ಆಗ್ತಾ ಇದ್ದಾನೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವ ಸ್ವರಮಣ ಅಂತ ಹೇಳ್ತಾ ಇದ್ದಾರೆ ಮುಂದೆ ನೋಡಿ. ಅವನು ಎಂಥವ? ಸ್ವರಮಣ ಭಗವಂತ ಆಗಿರ್ತಕ್ಕಂಥವ. ಇನ್ನು ಯಾರ್ದು ಅಪೇಕ್ಷೆ ಅವಾಗಿಲ್ಲ. ನಮಗೇನಾದರೂ ಸುಖ ಬೇಕಾಯ್ತು ಅಂದ್ರೆ ಮತ್ತೊಬ್ಬರು ಸಹಾಯ ನಮಗೆ ಬೇಕು. ಊಟ ಸುಖ ಆಗ್ಬೇಕಾಗ್ಯದ, ಕೂತಲ್ಲಿ ಆಗ್ತಾನೆ ಇರೋದು. ಮನೆಯಾಗಿದ್ದು ಅಡುಗೆ ಮಾಡಿದ್ರೆ ಆಗ್ತದೆ. ಇಲ್ಲ ಹೆಂಗೆ ಊಟ ಸುಖ ಆಗ್ತದೆ? ಸಹಾಯಕ್ಕೆ ಸಾಧ್ಯ ಇಲ್ಲ. ಹೌದಾ? ಕಾಪಿ ಬೇಕಾಗ್ತದೆ, ಕೂತಲ್ಲಿ ಆಗ್ತಾನೆ. ಒಬ್ಬರು ಕಾರಣ ಬೇಕು ಬೇಡ, ನಮಗೆ ಮತ್ತೊಬ್ರು ಸಹಾಯ ಬೇಕೇ ಬೇಕನ್ನ ಜೀವಿಗಳಿಗೆ. ಇದೆಲ್ಲ ದೇವತೆಗಳು. ಮತ್ತು ಸ್ವರಮಣ ಅವೊಬ್ಬನ ಪರಮಾತ್ಮ ಲಕ್ಷ್ಮೀದೇವಿ ಅವಶ್ಯಕತೆನೂ ಸಹಿತ ತನ್ನದೇ ಆಗಿರ್ತಕ್ಕಂಥ ಲಕ್ಷ್ಮೀ ರೂಪದಲ್ಲಿ ಭಗವಂತ ಸ್ವರಮಣ ಮಾಡೋಂಥ ಕೊಟ್ಟ ಯಾವುದು ಅಪೇಕ್ಷವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯ ಪರಮಾತ್ಮ ಇಲ್ಲ. ನಾವು ಹಂಗೆ ಮತ್ತೊಬ್ರು ಅಡಿಯಾಳಾಗ್ತಿದ್ದ ಅವನು ಕೂಡ. ಅವನು ಲಕ್ಷ್ಮೀ ಹೇಳಿದಂಗೆ ಕೇಳ್ಬೇಕಾಗಿತ್ತವ. ಅವನು ಅಸೂತ್ರ ಆಗ್ತಿದ್ದ ಅವಾಗ. ಹಂಗೆ ಕೇಳೋಂಗೆಲ್ಲ ತರ್ತ ಆ ರೀತಿ ಹೇಳ್ತಾ ಇದ್ದಾರೆ. ಆ ರೀತಿ ಪರಮಾತ್ಮ ಆಗಿರ್ತಕ್ಕಂಥವ ಅಂತಾರ. ರಮಾಬ್ಜ ಭವ. ರಮಾ ಅಂದ್ರೆ ಯಾರು? ಲಕ್ಷ್ಮಿ. ಅಬ್ಜ ಭವ ಅಂದ್ರೆ ಬಂದೇವರು. ಭವ ಇತ್ಯಾದಿ ಸಮಸ್ತ ದೇವತಾ ವರ್ಗಕ್ಕೆ ಸ್ವಾಮಿಯಾಗಿರ್ತಕ್ಕಂಥ ಆರ್ಯ ಅಂತ ಕೊಟ್ಟಾರ. ಪದ್ಯ ಶಬ್ದ ಆರ್ಯ ಶಬ್ದ ನೋಡಿ. ಆರ್ಯ ಇರ್ತಕ್ಕಂಥವ ಕ್ರೀಡಿಸುತ್ತಿಪ್ಪ. ಪರಮ ಆಟ ಆಡ್ತಾ ಇದ್ದಾನ. ಒಂದು ಸೂತ್ರ ವೇದವ್ಯಾಸದು. ಓಂ ಲೋಕವತ್ತು ಲೀಲಾ ಕೈವಲ್ಯಂ ಓಂ ಅಂತೆಲ್ಲ ಕೇಳ್ಬೇಕು ನೀವು. ಈ ಜಗತ್ತು ಪರಮಾತ್ಮ ಒಂದು ಕ್ರೀಡಾ ಕ್ಷೇತ್ರ ಇದು. ಹಿಂದೆ ನೋಡಿರಿ, ಕ್ರೀಡೆಗೂ ಸುಖ, ಅವರವರ ಗತಿ ನೀಡಲು ಸುಖ. ಭಗವಂತ ಇಷ್ಟ ಆಡ್ತಾ ಇದ್ದಾನೆ. ಏನು ಭಗವಂತಗೆ ಇಂಥೊಂದು ಸೃಷ್ಟಿಗೆ ಹಾಕಿ ಅವ್ರು ಏನು ಅವ್ರು ಕಿಂಚಿತ್ ಕೊಟ್ಟು ಅವ್ರು ಸಾತ್ವಿಕರು, ತಾಮಸರು, ರಾಜಸರು ಅವ್ರು ಸಾಧನ ಮಾಡಿಸಿ ಅವ್ರಿಗೆ ಸಿಗತಕ್ಕಂಥ ಪ್ರಾಪ್ತಿ ಕೊಡ್ತಕ್ಕಂಥ ಅದಕ್ಕೆ ಕ್ರೀಡೆಗೂ ಸುಖ ಅದು ಹೇಳ್ತಾ ಇದ್ದಾರೆ. ಪ್ರಿಯನಾಗಿರ್ತಕ್ಕಂಥ ಪರಮಾತ್ಮ ಕ್ರೀಡಿಸುತ್ತಿಪ್ಪ. ದುರ್ಜನರಿಗೂ ಭಗವದ್ವೇಷಗಳಿಗೂ ದೈತ್ಯರಿಗೂ ಅವ್ರ ಕರ್ಮದಂತೆ ಶಿಕ್ಷಕರು ಶಿಕ್ಷಣ ಮಾಡ್ತಾನಂಥವ್ರಿಗೆ ದುರ್ಗಳಿಗೆ. ಸಜ್ಜನರಿಗೆ ಅನುಗ್ರಹ ಮಾಡಿ ಮತ್ತು ಅಲ್ರಿ ನಾವು ಅನುಗ್ರಹ ಮಾಡಿ ಬರೀ ಕೆಟ್ಟಿದ್ದೀವಿ ಅಂತಂದ್ರೆ ನಮ್ಮ ಕರ್ಮ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ತಿಳ್ಕೊಡಿ. ನಮಗೇನು ಕೊಡ್ಬೇಕು ಅದನ್ನು ಕೊಡ್ತಾನೆ ಭಗವಂತ ಆಗಿರ್ತಕ್ಕಂಥವ. ಅಂತ ಪರಮಾತ್ಮ ಸಜ್ಜನರಿಗೆ ಅಥವಾ ತಾಮಸಿ ವರ್ಗಕ್ಕೆ, ರಾಜಸ ವರ್ಗಕ್ಕೆ, ಸಾತ್ವಿಕ ವರ್ಗಕ್ಕೆ ಅವ್ರಿಗೇನು ಜೀವನದ ಸಾಧ್ಯನೋ ಕರ್ಮಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹೌದಾ ತನ್ನ ಮನಸ್ಸಿಗೆ ಬಂದಂಗಲ್ಲ ಮತ್ತು ಅವ್ರವರ ಕರ್ಮಗಳು ಆ ರೀತಿ ಹೇಳ್ತಾ ಇದ್ದಾರೆ. ಅಂತ ಆ ರೀತಿ ಪರಮಾತ್ಮ ಮಾತು ಹೇಳಿ ಅಂತರ ಮುಂದುವರೆದು ಈ ಜಗತ್ತು ನಾಶರಹಿತ. ಹೌದಾ? ಇದಕ್ಕೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ ಸಮಸ್ತಕ್ಕೂ ಅವಕಾಶನಾಗಿ ಪರಮಾತ್ಮನೇ ಈ ಆಡ್ತಕ್ಕಂಥ ರಂಗಿಟ್ಕೊಂಡು ಆಧಾರಭೂತನಾಗಿದ್ದಾನೆ. ಈ ಪ್ರಪಂಚಕ್ಕೆ ಆಧಾರಭೂತ ಯಾರು? ಪರಮಾತ್ಮ. ಅದು ವರ್ಣ ಮಾಡ್ತದ ಸರ್. ಈ ಸಮಸ್ತ ಜಗತ್ತಿನೊಳಗೆ ಮೂರನೇ ಪದ್ಯ ಹೋಗಕ್ಕೆ ನಾವು ಅಲ್ಲಿ ಹೋಗ್ತೇನೆ ಹಾಡ್ತೀವಿ. ಸರಿ. ಕಾರ್ಯ ಕಾರಣ ಕರ್ತೃಗಳು ಇದು ಬಂದಿದೆ ಹಿಂದೆ. 2ನೇ ಪದ್ಯ ಕಾರ್ಯ ಕರ್ತೃ ಕಾರಣವಾಗಿತ್ತು. ಸ್ವಭಾರ್ಯದಿಂದೊಡಗೂಡಿ ಕಪಿಲಾಚಾರ್ಯ
ಕ್ರೀಡಿಸುತ್ತಿಪ್ಪ ತನ್ನೊಳು ತಾನೇ ಸ್ವೇಚ್ಛೆಯಲ್ಲಿ. ಪ್ರೇರ್ಯನ ಅಲ್ಲೇ ರಮಾಬ್ಜ ಭವ ಭೋರಾರ್ಯ ರಕ್ಷಿಸಿ ಶಿಕ್ಷಿಸುವನು ಸ್ವವೀರ್ಯದಿಂದಲೇ ದಿವಿಜ ದಾನವ ತತಿಯ ಅನುದಿನದಿ. ದಿವಿಜ ದಾನವ ತತಿಯ ಅನುದಿನ. ದಿವಿಜರು ದೇವತೆಗಳು, ದಾನವರು ರಾಕ್ಷಸರು. ಅನುದಿನ ಪರಮಾತ್ಮ ಒಂದಿನ ಬಿಟ್ಟು ಅಂತ ಅರ್ಥಲ್ಲ. ಮತ್ತೆ ಸರಿಯಾಗಿ ಯಾವಾಗ ಲಕ್ಷ ಕೊಟ್ಟೇ ಈ ಕಾರ್ಯ ಮಾಡಿಸ್ತಾ ಇರ್ತಾನೆ ಭಗವಂತ ಆಗಿರ್ತಕ್ಕಂಥ. ಹೆಂಗಾದ್ರೆ ಕಾರ್ಯ ಕಾರಣ ಕರ್ತೃಗಳು ಜಗತ್ ಸೃಷ್ಟಿಯಾದಿ ಕಾರ್ಯಗಳಲ್ಲಿ ಸೃಷ್ಟಿ ಸ್ಥಿತಿ ಮುಂತಾಗಿರ್ತಕ್ಕಂಥ ಕರ್ತೃಗಳು ಸಕಲ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ ಬರ್ತದಕ್ಕೆ. ಅವರು ನಿಂತುಕೊಂಡವನಾಗಿ ದೇಹೇಂದ್ರಿಯಗಳಲ್ಲಿ ಪ್ರಕಾಶಿತ ವ್ಯಾಪ್ತನಾಗಿರ್ತಕ್ಕ ಪರಮಾತ್ಮ ಏನ್ ಮಾಡ್ತಾನ? ಸ್ವಭಾರ್ಯರಿಂದ ಒಡಗುಟ್ಟು. ಭಾರ್ಯ ಅಂದ್ರೆ ಯಾರು? ಹೆಂಡತಿ. ಸ್ವಭಾರ್ಯ ತನ್ನ ಹೆಂಡರಿಂದ ಕೂಡಿಕೊಂಡು ಆ ರೂಪಗಳಿಂದ ಲಕ್ಷ್ಮೀ ಮಾಯಾ ಕೃತಿ ಛಾಯಾ ಶಾಂತಿ ಅಂತ ಹೇಳ್ತಾ ಇದ್ದಾರೆ. ಕಪಿಲ ಆಚಾರ್ಯ ಅದಕ್ಕೆ ಹೆಸರು ಕೊಟ್ಟರು ಭಗವಂತ ಕಪಿಲ ಆಚಾರ್ಯ ಅಂತ. ಅವನ ಹೆಸರೇನು? ಕಪಿಲ. ಭಾಗವತ ಕೇಳಿದ್ರಿ ನೀವು, ಪರಮಾತ್ಮ ಅಂತ ಕಪಿಲ ಶಬ್ದಕ್ಕೆ ಕಪಿಲ ಆಚಾರ್ಯ. ಸ್ವೇಚ್ಛೆಯಂ ಅಂತ ಮುಂದುವರೆದು ಕಪಿಲ ಆಚಾರ್ಯ ಕಪಿಲ ತನ್ನಳು ತಾನೇ ಸ್ವೇಚ್ಛೆಯಲ್ಲಿ ಸ್ವೇ ಇಚ್ಛಾ. ಭಗವಂತಗೆ ಮತ್ತೊಬ್ಬನ ಕೇಳಿ ಮಾಡ್ಕೊಂತೀವಿ ಅವಕಾಶ. ಮತ್ತೆ ಯಾರನ್ನ ಹೋಗಿ ಕೇಳಿಪ್ಪ ಮತ್ತೆ ನಾ ಹೆಂಗೆ ಅನುಗ್ರಹ ಮಾಡಲೇಬೇಡ. ಸ್ವ ಇಚ್ಛಾ. ಭಗವಂತ ಇಚ್ಛಾನೇ ಸ್ವಚ್ಛ. ಅದಕ್ಕೆ ಅವನ ಇಚ್ಛಾ ಗೆಲ್ತದ, ನಮ್ಮ ಇಚ್ಛಾ ಸೋಲ್ತದ. ಭಗವಂತ ಶಿಕ್ಷೆ ಆಗ್ತಾ ಇದ್ದಾರೆ. ತನ್ನೊಳಗೆ ತಾನೇ ಕಾರಣ ವಸ್ತುಗಳು ಕಾರ್ಯವಸ್ತುಗಳು ಕರ್ತೃಗಳು ವಿದ್ಯಮಾನ ಆಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಬಹುತ್ ರೂಪಗಳಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ. ತನ್ನೊಳು ತಾನೇ ಏನ್ ಮಾಡ್ತಾನೆ? ಕ್ರೀಡಿಸುತ್ತಿಪ್ಪ. ರಮಣ ಮಾಡ್ತಕ್ಕಂಥ ಸುರ ಮಾಡ್ತಕ್ಕಂಥವ. ಪ್ರೇರ್ಯನಲ್ಲೇ ಪ್ರೇರಿಸಲ್ಪಟ್ಟವನಾಗಿ ತನ್ನಿಂದ ಪ್ರೇರಿತ ಆಗಿರ್ತಕ್ಕಂಥವ್ರು ಅವನಿಂದ ಪ್ರೇರಿಸಲ್ಪಟ್ಟವರು. ಯಾರಿಂದ? ಭಗವಂತನಿಂದ. ಯಾರ್ಯಾರು ಅಲ್ಲಿ ಹೇಳ ನೋಡ್ರಿ. ರಮಾ ಅಬ್ಜ ಭವ ಭವ ರಮಾ ಅಬ್ಜ ಭವ ಮತ್ತೊಂದು ಭವ ಶಬ್ದ ಗೊತ್ತಲ್ಲಿ ಇದ್ದ ನೋಡಿ ಗೊತ್ತಾಗ್ತದೆ. ರಮಾ ಅಂದ್ರೆ ಗೊತ್ತಾಗ್ತದೆ, ಅಬ್ಜ ಭವ ಅಂದ್ರೆ ಗೊತ್ತಾಗ. ಭವ ಅಂದ್ರೆ ರುದ್ರದೇವರು. ರಮಾ ಮತ್ತು ಬ್ರಹ್ಮದೇವರು ರುದ್ರ ಎಲ್ಲ ದೇವತೆಯಿಂದ ಬಂದ ಎಲ್ಲ ಇಂದ್ರಿಂದ ಅಷ್ಟು ಬಂದು ಮತ್ತಾಗ ರಮಾಬ್ಜ ಭವದಲ್ಲಿ ಆಗಲಿ ಇವರೇ ಮೊದಲಾಗಿರ್ತಕ್ಕಂಥ ಭವರ ಎಲ್ಲ ದೇವತೆಗಳಲ್ಲಿ ಸರ್ವಸ್ಸುಗೆ ಸ್ವಾಮಿ ಆಗಿರ್ತಕ್ಕಂಥ ಪರಮಾತ್ಮ ಅನುದಿನದಿ. ಅನುದಿನ ಅಂದ್ರೆ ದಿನಾಲು ಅಂತ ಅರ್ಥ. ಯಾವ ಅಂತ ಇಲ್ಲ 25 ದಿವಸ ಮಾಡೋದು 20 ವರ್ಷ ಮಾಡೋಂಗಿಲ್ಲ, ಹಿಂಗೆಲ್ಲ ಇಲ್ಲಿ ಮತ್ತೆ ಹೌದಾ. ನಮ್ಮ ಜೀವ ಪರ್ಯಂತ ನಮ್ಮ ಆಗತಕ್ಕಂಥ ಘಟಕ್ಕೆ ಅವನೇ ಕಾರಣ ಆಗಿರ್ತಕ್ಕಂಥವ. ಅದನ್ನ ಹೇಳ್ತಾ ಇದ್ದಾರೆ. ದಿವಿಜ ದಾನವ ತತಿಯ ಎಲ್ಲರೂ ಹೋಗ್ಬೇಕು. ದೇವತೆಗಳು ದೈತ್ಯರು ಮಾನುಷ ವರ್ಗದವರು ಮುಳುಗೊಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ. ಸ್ವವೀರ್ಯದಿಂದಲೇ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯಿಂದ ಸ್ವವೀರ್ಯ. ಯಾಕೆ ಹೇಳಿ ಗೊತ್ತಾ? ಪರಮಾತ್ಮ ಇಷ್ಟೆಲ್ಲ ಕ್ರಿಯೆ ಮಾಡ್ತಾರ್ರಿ. ಯಾರು ಹೆಲ್ಪ್ ಹೋದ ಅಂತ ಕೇಳವ, ಎಷ್ಟೊಂದು ಹೆಲ್ಪ್ ಓದಿರ್ತಾರೆ ಕೆಲವು ಮಂದಿ. ಹಂಗೆ ತಗೋತಂತ ಭಗವಂತ ಇಚ್ಛಾದನೆ ಸ್ವವೀರ್ಯ. ಭಗವಂತ ವೀರ್ಯ ಶಕ್ತಿ ಅಂತ ಅರ್ಥ. ಸ್ವ ಅಂದ್ರೆ ತಂದು ತನ್ನ ಶಕ್ತಿಯಿಂದಲೇ ಭಗವಂತ ಇಷ್ಟೆಲ್ಲ ಕಾರ್ಯ ಮಾಡ್ತಕ್ಕಂಥವ ಅದನ್ನ ಹೇಳ್ತಾ ಇದ್ದಾರೆ. ಸ್ವವೀರ್ಯದಲ್ಲಿ ರಕ್ಷಿಸಿ ಯಾರನ್ನ? ದೇವತಾ ವರ್ಗವನ್ನು ರಕ್ಷಿಸದ ಪರಮಾತ್ಮ. ಮುಂದೆ ನೋಡಿ ಶಬ್ದ ನೋಡಿ ಮುಂದೆ ಏನಂತ? ಶಿಕ್ಷಿಸುವನು. ರಕ್ಷಣಾ ಬೇರೆ, ಶಿಕ್ಷಿಸೋ ಬೇರೆ. ಶಿಕ್ಷಾ ಅಂದ್ರೆ ಪನಿಷ್ಮೆಂಟ್ ಹೌದಾ. ರಕ್ಷಣಾ ಅಂದ್ರೆ ಕಾಯೋದು, ಅನುಗ್ರಹ ಮಾಡೋದು. ಯಾರನ್ನ ಅನುಗ್ರಹ ಮಾಡ್ತಾನೆ? ದೇವತೆಗಳನ್ನ. ಶಿಕ್ಷೆ ಯಾರಿಗೆ ಕೊಡ್ತಾನ? ದೈತ್ಯರಿಗೆ. ಶಿಕ್ಷಿಸುವನು ಅಂತ ರಜೋದೇವತೆಗಳಿಗೆ ಎರಡು ಮೀಸಲಿರ್ತಕ್ಕಂಥದ್ದು. ನಾವೆಲ್ಲ ರಜೋದೇವಿಗಳಿದ್ದಾಗ ನಾವು ಪೂರ್ತಿ ಜ್ಞಾನವೂ ಇಲ್ಲ, ಪೂರ್ತಿ ಜ್ಞಾನ ಬೆಳ್ಕೊಂಡು ಇಲ್ಲ ಹೌದಾ, ಪೂರ್ತಿ ಧರ್ಮ ಬಿಟ್ಟಿಲ್ಲ, ಪೂರ್ತಿ ಹಿಡಿದು ಇಲ್ಲ, ಅದ್ಮತ್ತ ಇರ್ತೀವಿ ನಾವೆಲ್ಲ. ಮತ್ತೆ ಪುನಃ ಆಗ್ಬೋದು. ಅವರವರಿಗೆ ಯೋಗ್ಯತೆ ತಕ್ಕಂತೆ ಭಗವಂತ ಆಗಿರ್ತಕ್ಕಂಥವ ಶಿಕ್ಷಿಸುವನು. ರಮಣ ಭಗವಂತ ದೈತ್ಯರಿಗೆ ಶಿಕ್ಷಾ ಕೊಟ್ಟ, ಪನಿಷ್ಮೆಂಟ್ ಕೊಟ್ಟ. ದೇವತೆಗಳಿಗೆ ಸೇಫ್ ಗಾರ್ಡ್ ರಕ್ಷಣಾ ಮಾಡಿದಂಥ ಭಗವಂತ ಆಗಿರ್ತಕ್ಕಂಥ ಅವನ ಮಹಿಮೆ ಆಗ್ತಾ ಇದೆ. ಇಷ್ಟು ಭಗವಂತನ ಅಪಾರವಾಗಿರ್ತಕ್ಕಂಥ ಮಹಿಮೆ ಅಂತ ದಾಸರು ಹೇಳ್ಕೊತ ಹೋಗಿ ಅಂತಾರೆ. ಮುಂದೆ ಅವೆಂಥವ ಅನ್ನೋದು ವರ್ಣನ ಮಾಡ್ತಾರೆ. ಒಂದೊಂದು ಶಬ್ದನೇ ಸೃಷ್ಟಿಕ್ಕೆ 2 ಉದಾಹರಣೆ ಕೊಡ್ತಾರೆ ನೋಡಿ. ಹಂಗೆ ನಿಮಗೆ ಸೂಕ್ಷ್ಮ ಸೃಷ್ಟಿಗೆ ಆಗ ಹೇಳಿ ನಿಮಗೆ ಲಿಂಗ ದೇಹವೇ ಉಪಾದಾನ ಕಾರಣ. ನಾವಿಲ್ಲಿ ಬರ್ಬೇಕಲ್ಲ ಹೌದಾ. ನಮ್ಗೆ ಮಾಡ್ಲಿಕ್ಕೆ ಏನಾರ ಬೇಕಲ್ಲ, ಮಣ್ಣು ಮೊಸರು ಏನಾರ ಬೇಕಲ್ಲ ನಮಗೆ. ಅದಕ್ಕೆ ಹೇಳ್ತಾ ಇದ್ದಾರೆ ಲಿಂಗ ದೇಹವೇ ಉಪಾದಾನ ಕಾರಣ ಮಾಡಿಕೊಂಡು ನಮ್ಮನ್ನು ಸೃಷ್ಟಿ ಮಾಡ್ತಾನೆ ಭಗವಂತ ಆಗಿರ್ತಕ್ಕಂಥ. ಸ್ಥೂಲ ಸೃಷ್ಟಿಗೆ ಜಡ ಪ್ರಕೃತಿ. ಅದಕ್ಕೆ ಭಗವಂತ ಕಾರಣ ರೂಪದಿಂದ ಇದ್ದಿರ್ತಕ್ಕಂಥವ ಅದನ್ನು ಹೇಳ್ತಾ ಇದ್ದಾರೆ. ಕಾರ್ಯನಾಮಕನಾಗಿ ಕಾರಣರೂಪನಾಗಿ ಕಾರ್ಯರೂಪನಿರ್ತಕ್ಕಂಥ ಭಗವಂತನ ಅಪಾರ ಮಹಿಮೆಯನ್ನು ದಾಸು ಇಲ್ಲಿ ಹೇಳ್ಕೊತ ಹೋಗಿ ಅಂತರ ಮುಂದುವರೆದು ಪ್ರೇರಣಾಗಿರ್ತಕ್ಕಂಥವ. ಈ ನಾಶರಹಿತವಾಗಿರ್ತಕ್ಕಂಥ ಜಗತ್ತು ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ ಮೇಲೆ 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 ಈ ವಿಷಯ ಹೇಳೋದು ನನ್ನ ಯಾಕೆ ನೆನಪಾರಬಾರದು ಅಂತ ತಿಳ್ಕೊಂಡು ಹೇಳಿ ಹೌದಲ್ಲ. ಮತ್ತು ಹೇಳ್ತಾ ಇದ್ದೆ ಸ್ವಲ್ಪ ಸಮಸ್ತಕ್ಕೂ ಅವಕಾಶನಾಗಿ. ಎರಡನೇ ಮಾತು. ಒಂದನೇದು ಹೇಳಿದ್ರೆ ನಿಮಗೆ ಸರ್ವತ್ರ ವ್ಯಾಪ್ತನಾಗಿತ್ತು. ಎರಡನೇದು ಸಮಸ್ತಕ್ಕೂ ಅವಕಾಶನಾಗಿ, ತಾನೆಲ್ಲರಿಗೂ ಅವಕಾಶ ಕೊಡ್ತಕ್ಕಂಥ ಅವಕಾಶಪ್ರದನಾಗಿ, ಎಲ್ಲದಕ್ಕೂ ಆಧಾರಭೂತನಾಗಿ ಯಾರಿದ್ದಾರ? ಭಗವಂತ ಇದ್ದಾನಂತೆ ಮಾತಾಡ್ತಾ ಇದ್ದಾರೆ. ಈ ಸಮಸ್ತ ಜಗತ್ತಿನೊಳಗೆ ಅಲ್ಲಿ ಬಿಡಿಸೋದು ಆಕಾಶದೊಳಗೆ ಇರುತ್ತಿಪ್ಪ ವ್ಯಾಪ್ತ ಆವೇಶ
ಆವೇಶನ ಅವತಾರ ಅಂತರಾತ್ಮಕನಾಗಿ ಪರಮಾತ್ಮ ನಾಶರಹಿತ ಜಗತ್ತಿನೊಳಗೆ ಅವಕಾಶದನು ತಾನಾಗಿ ಯೋಗೀಶಾಯ ಸ್ಥಿತ ತನ್ನೋಳಿಟ್ಟು ತನ್ನೋಳ್ ಎಲ್ಲರನ್ನು ಇಟ್ಟು ಸಲಹುವನು. ತನ್ನೋಳ್ ಎಲ್ಲರನ್ನು ಇಟ್ಟು ಸಲಹುವನು. ಹಿಂಗೆ ಭಗವಂತನ ಚಿಂತನೆ ಮಾಡ್ರಿ. ಹಂಗೆ ಈ ಸಮಸ್ತ ಜಗತ್ತಿನೊಳಗೆ ನೋಡ್ತಕ್ಕಂಥ ಜಗತ್ತಿನೊಳಗೆ ಚತುರ್ದಶ ಗುಣಾತ್ಮಕವಾಗಿರ್ತಕ್ಕಂಥ ಬ್ರಹ್ಮಾಂಡದಲ್ಲಿ ಆಕಾಶದೊಳಗೆ ಸರ್ವತ್ರ ವ್ಯಾಪ್ತ ಆಗಿರ್ತಕ್ಕಂಥ ಜಡಾಕಾಶ, ಇಲ್ಲಿಯೂ ಕೂಡ ಆಕಾಶದಲ್ಲೂ ಕೂಡ ವ್ಯಾಪ್ತನಾಗಿ ಯಾರು? ಪರಮಾತ್ಮ ಏನಾಗ್ಯಾನ? ಸರ್ವತ್ರ ವ್ಯಾಪ್ತನಾಗಿ ಅಂತ ಹೇಳ್ಬೇಕಾಗ್ತದೆ. ಆಮೇಲೆ ಜಗ ಎಲ್ಲರದ ನೀವು ಅವನ ಜಗ ಇಲ್ಲ ನೋಡ್ರಿ ನೀವು. ಎಳ್ಳ ಮೊನೆಯು ಮುಳ್ಳ ಕೊನೆಯು ಹೊಳ್ಳು ಬಿಡದೆ ಸಕಲ ಠಾವಿನಲ್ಲೂ ನಲ್ಲನಿದ್ದಾನೆ ಲಕ್ಷ್ಮಿ ನಲ್ಲನಿದ್ದಾನೆ ದಾಸರಾಡ್ಕೊಂಡ್ರು. ಎಲ್ಲ ಸರ್ವತ್ರ ವ್ಯಾಪ್ತ ಭಗವಂತ. ಅವ ಎಲ್ಲ ಜಗ ಎಲ್ಲೂ ಇಲ್ಲಿ ಅಂತ ಹೇಳ್ತಾ ಇದ್ರೆ ಗುಣಾತ್ಮ ಪರಮಾತ್ಮ ವ್ಯಾಪ್ತನಾಗಿ ಆವೇಶ ಸಕಲ ಚೇತನಲ್ಲಿ ಬಿಂಬರೂಪಿಯಾಗಿ ನಿಮ್ಮಲ್ಲಿಯೂ ನಮ್ಮಲ್ಲಿಯೂ ಕೂಡ ಪರಮಾತ್ಮ ಹೆಂಗಿರ್ತಾನೆ? ಬಿಂಬರೂಪಿ ಕ್ರಿಯೆ ಮಾಡ್ತಕ್ಕಂಥವ. ಅವತಾರ ವಾಸುದೇವ ಮುಂತಾಗಿರ್ತಕ್ಕಂಥ ಅವತಾರಗಳಿಂದ ಅಂತರಾತ್ಮಕನಾಗಿ, ಅಂತರಾತ್ಮಕ ಜೀವಾಂತರ್ಗತನಾಗಿ, ನಮ್ಮಲ್ಲಿ ಅಂತರ್ಯಾಮಿಯಾಗಿ, ನಮ್ಮಲ್ಲಿ ನಿಯಾಮಕನಾಗಿ, ನಮ್ಮ ಅಂತರ್ಯಾಮಿ ಇರ್ತಕ್ಕಂಥ ಪರಮಾತ್ಮ, ಸರ್ವೋತ್ತಮ ಪರಮಾತ್ಮ ಇಪ್ಪ ಅಂದ್ರೆ ಇದ್ದಾನೆ. ಅರ್ಥಾತ್ ಇಲ್ಲಿ ಒಂದು ಮಾತು ಮುಗಿಸಿರು. ಹೆಂಗಿದ್ದಾನ? ನಾಶರಹಿತ, ಅನಂತಾನಂದರು ಬರ್ತಕ್ಕಂಥ ಚತುರ್ವರ್ತಿಗೆ ಯಾವ ಕಾಲಕ್ಕೂ ಶಾಶ್ವತರು ಭಗವಂತಂದು ಪರಮಾತ್ಮ. ನಾಶ ಬಂತು ಅಂತಿಲ್ಲ ಅವಾಗ. ಈ ಪ್ರಳಯ ಅಥವಾ ಪರಮಾತ್ಮ ಹೋದ ಹೀಗೆ ಅನ್ನೋದನವಾಗ ಅವ ನಾಶರಹಿತ. ಅವಾಗೊಬ್ಬ ನಾಶ ಅಂತ ಎಲ್ಲಿಲ್ಲ ಭಗವಂತಗೆ. ಅದನ್ನ ಹೇಳ್ತಾ ಇದ್ದಾರೆ. ಜಗತ್ತಿನೊಳಗೆ ಪಿಂಡಾಂಡ ರೂಪದಲ್ಲಿ ಸ್ಥೂಲ ನಾಮಕನಾಗಿ ಪರಮಾತ್ಮ ಅವಕಾಶದನು ತಾನಾಗಿ ಎಲ್ಲ ಕ್ರಿಯಾ ವಿಶೇಷಗಳಿಗೆ ಎಡೆಯನ್ನು ಕೊಡುತ್ತಾ. ಅರ್ಥ ತಿಳ್ಕೊಡ್ರಿ. ನಾವು ಪೇಟೆಗೆ ಹೊಂಟೆ, ನನ್ನ ಕಳಿಸಿದೆವು. ಪೇಟೆಯಿಂದ ಬಂದೆ, ನನ್ನ ಕಳಿಸ್ದೆ. ನಾ ಎಲ್ಲೋ ಯಾತ್ರಕ್ಕೆ ಹೋದ್ರಿ, ಅವಕಾಶ. ಇದಕ್ಕೆ ಅವಕಾಶ ಕೊಡೋದು ಅರ್ಥ ಅಂದರೆ ಅವಾಗ ಚಾನ್ಸ್ ಕೊಡೋದು ಎಲ್ಲ ಜೀವಗಳಿಗೆ. ಅವ್ರು ಮಾಡ್ತಕ್ಕಂಥ ಕ್ರಿಯೆಗಳಿಗೆ ಯಾರು ಕೊಡ್ತಾರೆ ಚಾನ್ಸ್? ಅವನ ಕೊಡ್ತಕ್ಕಂಥವು. ಅವ್ನು ಕೊಟ್ಟರೆ ಚಾನ್ಸ್ ಹೋಗ್ತದೆ. ಏನೋ ವಿಚಾರ ಮಾಡ್ತೀವಿ ಹಿಂಗೆ ಮಾಡಬೇಕು ಅಂತ ಆಗೋದೇ ಇಲ್ಲ. ಅವಾಗ ಅವಕಾಶ ಇಲ್ಲ ಅಂತ ತಿಳ್ಕೋಬೇಕು. ಇಷ್ಟ ನಾವೇನೋ ಒಂದು ಕೆಲಸ ಮಾಡಿದ್ವಿ, ಪರಮಾತ್ಮನ ಅನುಗ್ರಹ ಅಂತ ತಿಳ್ಕೋಬೇಕು. ಒಳ್ಳೆ ಕೆಲಸ ಆಯ್ತು, ನಮ್ಮಿಂದ ನಿರ್ವಿಘ್ನವಾಗಿ ನೆರವೇರಿತು. ನಮ್ಮ ಮನೆಗೆ ಒಂದು ಕೆಲಸ, ನಮ್ಮ ಕಾರ್ಯ, ನಮ್ಮ ಕತ್ತೊಂದು ಒಂದು ಡಿಗ್ರಿ ಆಗಲಿ, ಒಂದು ಲಗ್ನ ಆಗಲಿ, ಒಂದು ಮುಂಜಾಗಲಿ, ಪರಮಾತ್ಮನ ಅನುಗ್ರಹ ಅಂತ ತಿಳ್ಕೊತೇವೆ. ಹೌದಲ್ಲ? ಅದು ಕೆಟ್ಟಂದ್ರೆ ಎಂತೆಂಥ ಅನಾಹುತ ಗೊತ್ತು, ಇಲ್ಲಿ ಏನೇನೋ ಆಗಿ ಕೆಲಸ, ಅವನ ಅನುಗ್ರಹ ಇಲ್ಲ ಅಂತ ಅರ್ಥ. ಅದಕ್ಕೆ ಅವಕಾಶದನು ತಾನಾಗಿ ಪರಮಾತ್ಮನ ಅವಕಾಶ ಕೊಟ್ಟರು ಉಂಟು, ಇಲ್ಲ ಅಂದ್ರೆ ಇಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಅವಕಾಶ ತಾನಾಗಿ ಯೋಗೀಶ ಅರ್ಥ ಯೋಗಿಗಳ ಒಡೆಯ, ಯೋಗಿಗಳ ಈಶ. ಯೋಗಿ ಅಂದ್ರೆ ಮುನಿಗಳು, ಯೋಗಿಗಳು ಅವರಿಗೆ ಈಶ ಒಡೆಯ. ಆ ಯೋಗಿಗಳು ಧ್ಯಾನ ಮಾಡಿ ಕೂತಿರ್ತಾರೆ ಯೋಗಿಗಳು. ಅವ್ರು ಮತ್ತೆ ಯಾರು ಅನ್ನಿಸ್ತಿದ್ದಾರೆ? ಅವರು ಮಹಾಯೋಗಿಗಳು, ಕಪಟ ಯೋಗಿಗಳೆಲ್ಲ ಮತ್ತೆ ಮುಂದೆ ಬರ್ತಾರೆ. ಯೋಗಿಗಳು ಅಂದ್ರೆ ಮಹಾಜ್ಞಾನಿಗಳು. ಅವ್ರು ಯಾವುದು ಲಕ್ಷ್ಯ ಇಲ್ಲ, ಪರಮಾತ್ಮನ ಚಿಂತೆ ಮಾಡ್ತಕ್ಕಂಥ ಮಹಾನುಭಾವ. ಅಪ್ಪಿತಪ್ಪಿ ಅವ್ರು ಬಂದು ಯಾವ ಸಿನಿಮಾ ನಟಿ ಯಾವ್ದು ಹೋಗ್ತಾಳ ಅಲ್ಲ, ಅವ್ರು ಯೋಗಿ ಅಂತಾರೆ. ಅವ್ರಿಗೆ ಏನ್ರ ಮಳಿಗೆ. ಅದಕ್ಕೆ ಯೋಗಿಗಳ ಈಶ ಅನ್ಕಲ್ಲ ಭಗವಂತ. ಯೋಗಿಗಳು ಯಾವಾಗಲೂ ಅವನ್ನೇ ಸಿದ್ಧ ಮಾಡ್ಕೋತ ಕೊಡ್ತಾರೆ, ಬೇರೆ ಚಿಂತೆ ಬರೋದೇ ಅವರಿಗೆ. ಅದಕ್ಕಂತ ಇವತ್ತು ತನ್ನೋಳು ಆಶ್ರಯ ಸ್ಥಿತನಾಗಿ ತನ್ನೋಳು ಎಲ್ಲರೂ ಶಬ್ದಕ್ಕೆ ಮುಕ್ತರು ಅಮುಕ್ತರು. ಮೋಕ್ಷಕ್ಕೆ ಹೋದರು ಮುಕ್ತರು, ಇಲ್ಲೇ ಇದ್ದರು ಅಮುಕ್ತರು. ಮೋಕ್ಷ ಹೊಂದಿದವರಿಗೂ ಮೋಕ್ಷ ಕೊಡೋರಿಗೂ ಕೂಡ ತಾನೇ ಪ್ರಧಾನ ಆಗಿ, ಇಲ್ರಿ ನಾ ಮೋಕ್ಷಕ್ಕೆ ಹೋಗ್ಬಿಟ್ನಿ, ಯಾರು ಹರಕತ್ತಿಲ್ಲ ನನಗೆ ಅನ್ನೋ ಹಂಗಿಲ್ಲ. ಮತ್ತೆ ಅವನು ಯಾರು ಬೇಕಲ್ಲಿ? ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಂ ಸವೈ ಏಕೋ ಜನಾರ್ದನ. ಅಜ್ಞಾನಾಂ ಜ್ಞಾನದ, ಜ್ಞಾನ ಕೊಡ್ತಾ ಯಾರು? ಭಗವಂತನ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಶ್ಚ ಸಹ. ಜ್ಞಾನಿ ಮೋಕ್ಷ ಕೊಡೋ ಅವನ. ಮೋಕ್ಷ ಕೊಟ್ಟಂಗ ನಮ್ಗೆ ಹೇಳ್ಕಂದ್ರೆ ಅಲ್ಲೇ ಮೋಕ್ಷ ಕೊಡ್ತಕ್ಕಂಥ ಅನುಕೂಲ ಅದು ಅವಂದ ಮತ್ತೆ ತಿಳ್ಕೊಡ್ರಿ. ಮತ್ತೆ ಅದಕ್ಕೆ ಮುಕ್ತರಿಗೂ ಅಮುಕ್ತರಿಗೂ ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲರನ್ನು ಮುಕ್ತ ಅಮುಕ್ತ ಜೀವರನ್ನು ಹೇಳಿಕೊಡ್ತಾನ. ಇಟ್ಟು ಅಂದ್ರೆ ಆಶ್ರಯ ಕೊಟ್ಟು ಅಂತ ಅರ್ಥ. ಅವರಿಗೆ ಏನ್ ಮಾಡ್ತಾರೆ? ಸಲಹುವನು ಪರಮಾತ್ಮ. ಹಿಂಗೆ ತಿಳ್ಕೊಡ್ರಿ. ಉತ್ತರ ಮಾಡ್ತಕ್ಕಂಥ ಪರಮಾತ್ಮ ಹಿಂಗೆ ತಿಳ್ಕೊಂಡು ವಿಶೇಷ ಅನುಸಂಧಾನ. ಯಾಕಂತ ಕೇಳಿದ್ರೆ ನಮಗೆ ವ್ಯಾಪ್ತ ರೂಪ ಅಂತ ಹೆಸರು. ನೋಡ್ರಿ ಹೆಂಗೆ ಸುಮಾರು ಬಲರಾಮ, ಪ್ರದ್ಯುಮ್ನ, ಸಾಂಬ ಅಲ್ಲಿ ಭಗವಂತನ ಅವತಾರ ಉಂಟು. ಆವೇಶ ಬೇರೆ, ಅವತಾರ ಬೇರೆ, ಅಂಶಾವತಾರ ಬೇರೆ ಒಂದು ಹೇಳ್ತಾ ಇದ್ದಾರೆ. ಪರಮಾತ್ಮನ ಹಂಗೆ ತಿಳ್ಕೊಬೇಕಂತ ಹೇಳ್ತಾರೆ. ಭಾಗವತ ಸತ್ಯ ಮಾತನ್ನು ಹೆಂಗೆ ಭಾಗವತ ಆಶ್ರಯ ಹೇಳ್ತಾ ಇದ್ದಾನೆ. ಭಗವಂತನ ನಾವತಾರಾನ್ ಹರೇಶೇ. ಭಗವಂತನ ಅವತಾರ ಸರಿಯಾಗಿ ತಿಳ್ಕೊಡ್ರಿ. ಯಾವುದು ಸ್ವಚ್ಛ ರೂಪ, ಯಾವುದು ಆವೇಶ ರೂಪ, ಯಾವುದು ಮತ್ತೊಂದು ರೂಪ ಬರ್ತಕ್ಕಂಥದ್ದು. ಈ ಕೃಷ್ಣ ಇದ್ದಾನೆ. ಕೃಷ್ಣ ಯಾವುದು ಆವೇಶ ಇಲ್ಲ, ಕೃಷ್ಣಸ್ತು ಭಗವಾನ್ ಸ್ವಯಂ. ಬಲರಾಮನಲ್ಲಿ ಆವೇಶ ಭಗವಂತ. ಬ್ರಹ್ಮದೇವರಲ್ಲಿ ಮತ್ತೊಂದು ಆಯುಷ್ ಉಂಟು. ಆಯಾ ರೂಪ ಆವೇಶ. ಪೃಥ್ವಿರಾಜನಲ್ಲಿ ಬರ್ತಕ್ಕಂಥದ್ದು ಆವೇಶ ರೂಪ ಉಂಟು ಅಂತ ಹೇಳ್ತಾ ಇದೆ. ಆ ರೀತಿಯಾಗಿ ಇವನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಯಾವುದು? ಭಾಗವತ. ಅದನ್ನು ಓದಿ ತಿಳಿದಂಗೆ ದಾಸಿದ ಆ ರೀತಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರ. ಆಗಲೇ ನೋಡಿದ್ವಿ ನಾವು
ಕಾರ್ಯ ರೂಪ, ಕಾರಣ ರೂಪ, ಕ್ರಿಯಾರೂಪ ನೋಡಿ ಮುಂದೆ. ಇವುಗಳಿಂದ ಎಲ್ಲ ಚೇತನರಲ್ಲಿ ಅರ್ಥ ಮಾಡ್ತೀವಿ. ಈ ಪದ್ಯ ಏನಿದೆ ಹೇಳಿಕೊಂತೀನಿ ಮೊದಲೇ. ನಾ ಹೇಳೋ ಮುಂದೆ ಹೆಂಗೆ ಹೇಳ್ತೇನೆ ಗೊತ್ತಾ, ಆ ಪದ್ಯ ಏನು ವಿಶಿಷ್ಟದ ಮೊದಲು ಹೇಳಿ ಶುರು ಮಾಡ್ತೀನಿ. ನನ್ನ ಕ್ರಮ ಹಂಗೆ ನೋಡ್ರಿ, ನಿಮ್ಗೆ ಗೊತ್ತಿರಬೇಕು, ನಿಮಗೆ ಹೇಳ್ತಾ ಇದ್ದೇನೆ. ಪರಮಾತ್ಮ ಒಬ್ಬನೇ ಆದರೂ ಕೂಡ ಯಾರು ಜ್ಞಾನಿ ಏನು ಎಷ್ಟು ಕೆಲಸ ಮಾಡ್ತಾನೆ ದೇವ್ರೊಬ್ಬ ಎಲ್ಲ ಕಡೆ ಒಬ್ಬನೇ ಹೆಂಗೆ ಮಾಡ್ತಾನವ, ಅವ ನಮ್ಮ ಮನುಷ್ಯ ಅಂತ ದೇವ್ರೇನ್ರವ ಮಾಡಿದ್ರು ಕೂಡ ಬೇರೆ ಬೇರೆ ರೂಪಗಳಿಂದ ಇದ್ದು ಪರಮಾತ್ಮ ಹೆಂಗ ಆಯಾ ಜೀವನ ಯೋಗ್ಯತಾನುಸಾರ. ಹೌದಾ? ಭೀಮಸೇನೆ ಮಾಡೋ ಕೆಲಸ ದುರ್ಯೋಧನ ಮಾಡ್ಲಿಕ್ಕೆ ಸಾಧ್ಯದ? ಅಥವಾ ನೀ ಮಾಡೋ ಅಡಿಗೆ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯದ? ಸ್ವಲ್ಪ ಹೆಚ್ಚಿಗೆ ಮಾಡ್ಲಿಕ್ಕೆ ಬೇಕಲ್ಲ. ಋಷಿನೋ ಮತ್ತೊಂದು ವಾರ ಕೂಡ ಒಬ್ಬರು ಸಾರು ತಾಳಗ, ಒಬ್ಬರು ಸಾರು ಗಟ್ಟಿ, ಒಬ್ಬರು ಸಾರು ಉಪ್ಪ ಇಲ್ಲ, ಹಿಂಗೇನಾಗೋದಿಲ್ಲ. ಯಾಕೆ ಹೇಳ್ಬೇಕಾದ ಮತ್ತೆ ನಡೆಸ್ಲಿಕ್ಕೆ ಅಂತ ಅಲ್ಲಿ ನಿಮಗೆ ಭಗವಂತ ಅಲ್ಲಿ ಅವ್ರ ತಕ್ಕಂಗೆ ಕ್ರಿಯಾಗಳು ಮಾಡಿಸ್ತಕ್ಕಂಥವ. ಸಾತ್ವಿಕರಲ್ಲೇ ಒಳ್ಳೆ ಕೆಲಸ ಮಾಡಿಸ್ತಾನೆ, ದುಷ್ಟರಲ್ಲೇ ದುಷ್ಟ ಕೆಲಸ ಮಾಡಿಸ್ತಾನೆ. ನೋಡಿ ಇಷ್ಟೊತ್ತು ನೀವು ಕೇಳ್ಕೋತ ಕೂತೀರಿ, ಕೆಲವೊಂದಲ್ಲಿ ಬಾರ್ನಾಗ ಕೂತಾರ, ಅವ್ರು ಇಲ್ಲಿ ಬರೋ ಹಂಗಿಲ್ಲ, ನೀವು ಅಲ್ಲಿ ಹೋಗೋ ಹಂಗಿಲ್ಲ. ಯಾಕಂದ್ರೆ ನಿಮ್ಮ ಸ್ವಭಾವ ಹಿಂಗದ, ಭಗವಂತ ಅವ್ರ ಸ್ವಭಾವ ಹಂಗೆ ಮಾಡ್ತಾರೆ. ಇನ್ನು ಎಷ್ಟು ಮಂದಿ ಇದ್ದಾರೆ ತಮ್ಮ ತಾವೇ ತಾವಿರ್ತಾರೆ. ಅವರು ಇಲ್ಲಿ ಕೂತವರು ನಂಗೆ ದೃಷ್ಟಿ ಹೇಳ್ತೇನೆ ಸಾತ್ವಿಕರು, ಹೊಳ್ದಂತೆ ಗೊಬ್ಬರ ಮತ್ತೆ ಸಾತ್ವಿಕರು. ಅಲ್ಲಿ ಕೂತರು ಅವರು ರಾಕ್ಷಸರವರು, ಬಾರ್ನಾಗ ಕೂತವ್ರು ತಾಮಸಿಗಳವರು. ಇನ್ನು ಮನ್ಯಾಗ ಆರಾಮಿರೋರು ರಾಜಸಿಗಳವರು. ಅಲ್ಲಿ ಏನೋ ನಡೆದಂತೆ ಇರುವುದು ನಮಗೆ ಬೇಕಾಗ್ಯದ ಅಂತ ತಿಳ್ಕೊಂಡು ಈ 3 ಜನರ ವೈಶಿಷ್ಟ್ಯ ಅದನ್ನ ಹೇಳ್ತಾ ಇದ್ದಾನೆ. ಭಗವಂತ ಕಾರ್ಯಕಾರಗಳ ಒಳಗಿದ್ದು ಕಾರಣ ಕಾರ್ಯನೆಂದೆನಿಸಿ ಪರಮಾತ್ಮ ಇರ್ತಕ್ಕಂಥ ಕಾರ್ಯಗಳಲ್ಲಿ ಅವನೇ ಇರವ, ಕಾರ್ಯ ಮಾಡಿಸೋನು ಅವನ, ಕ್ರಿಯಾ ಮಾಡಿಸೋನು ಅವನ, ತೋರಿಕೊಳ್ಳದೆ. ನೋಡ್ರಿ ಇಷ್ಟೆಲ್ಲ ಮಾಡಿಸ್ತಾನೆ ಭಗವಂತ. ತಾಯಿದ್ದೇನು ತೋರಿಸ್ಕೊಳ್ಳೋದಿಲ್ಲ, ಗುಪ್ತನಾಗಿ ಮಾಡ್ತಕ್ಕಂಥ ಕೆಲಸ ಭಗವಂತ ಅಂತ ಹೇಳ್ತಾರೆ. ಎಲ್ಲರೊಳು ವ್ಯಾಪಾರ ಮಾಡುವ, ಎಲ್ಲರಲ್ಲಿ ಶಬ್ದ ಭಾಳ ಶಬ್ದ ಅರ್ಥ, ಭಾಳ ಅರ್ಥ. ಎಲ್ಲರಲ್ಲಿ ತ್ರಿವಿಧ ಜೀವರಲ್ಲಿ ಯಾರ್ಯಾರವರು ಸಾತ್ವಿಕರು, ರಾಜರು, ತಾಮಸರು ಮಾಡ್ತಕ್ಕಂಥವ. ಎಲ್ಲರೊಳು ವ್ಯಾಪಾರ ಮಾಡುವ ಹೆಂಗೆ ಯೋಗ್ಯತೆಗಳನುಸಾರ ಅವ್ರ ತಕ್ಕಂಗೆ. ಹೌದು, ಏನು ಮಾಡ್ತಾನೆ? ಫಲಗಳ ಉಣಿಸಿ ಅವ್ರವ್ರಿಗೆ ಬರ್ತಕ್ಕಂಥ ಫಲವನ್ನು, ಸಾತ್ವಿಕರಿಗೆ ಸಾತ್ವಿಕ ಫಲ, ದೈತ್ಯರಿಗೆ ತಮಸ್ಸಿನ ಫಲ, ರಾಜಜೀವಗಳಿಗೆ ಮತ್ತು ಪುನಃ ಸಂಸಾರ ಅವರಿಗೆ ಅವ್ರ ಯೋಗ್ಯ ತಕ್ಕಂಗೆ ಫಲ ಕೊಡ್ತಕ್ಕಂಥವ. ಇದು ಕರೆಕ್ಟ್ ನಮ್ಮಲ್ಲಿ. ಹೌದು, ಮತ್ತು ಆ ಯಾವ ಹುಡುಗ ಹೆಂಗೆ ಪೇಪರ್ ಹಂಗೆ ಮಾಡಿಸ್ಕೊಡ್ತಾರೆ, ನಾವು ಎಲ್ಲರಿಗೂ ಒಂದೇ ಮಾಡಿಸ್ಕೊಡ್ತಾರೆ. ಇಲ್ಲ ಪೇಪರ್ ಒಂದದ, ಪ್ರಶ್ನೆ ಪತ್ರಿಕೆ ಒಂದದ, ಟೆಕ್ಸ್ಟ್ ಬುಕ್ ಒಂದದ, ಹೇಳೋರು ಒಬ್ಬರೇ ಇದ್ದಾರೆ, ಮತ್ತೆಲ್ಲ ಕಡೆ ಅಷ್ಟ್ರಿಗೆ ಒಂದೇ ಮಾರ್ಕ್ಸ್ ಹೆಂಗೆ ಬರ್ತಾವು ಅವರ ಯೋಗ್ಯತೆ ತಕ್ಕಂಗೆ. ಹಂಗೆ ಪರಮಾತ್ಮ ನಮ್ಮ ಯೋಗ್ಯತೆ ತಕ್ಕಂಗೆ, ನಮ್ಮ ಸಾಧನ ತಕ್ಕಂಗೆ ಅನಾದಿ ಕರ್ಮದ ನಮಗೆ ತಿಳ್ಕೊಟ್ಟು ಸಂಚಿತ ಆಗಾಮ ಏನೇನೋ ಮಾಡಿ ಬಂದಿರ್ತೀವಿ, ಎಲ್ಲ ಮಾಡ್ಕೊಂಡಿರ್ತೀವಿ, ಏನೋ ಕೆಟ್ಟ ಕೆಲಸ ಮಾಡಿರ್ತೀವಿ. ಭಾಳಷ್ಟು ಮನುಷ್ಯನ ಅರ್ಥಗಳು ಭಾಳ ಕಷ್ಟ ಕೆಲಸ. ಇದಕ್ಕೆಲ್ಲ ಪರಿಹಾರ ಬೇಕಲ್ಲ. ಪರಮಾತ್ಮ ಆಯಾ ರೂಪಗಳಲ್ಲಿ ತಕ್ಕಂಗೆ ಏನು ಮಾಡ್ತಾನೆ? ಉಣಿಸುವಂತ ಇರ್ತಾನೆ. ಯಾರನ್ನ ಶ್ರೀಮಂತರು ಮಾಡಿರ್ತಾನೆ, ಯಾರನ್ನ ಬಡವರು ಮಾಡಿರ್ತಾನೆ, ಯಾರನ್ನ ಭಿಕ್ಷಾ ಬಿಡಿಸ್ತಾನೆ, ಯಾರನ್ನ ಅಷ್ಟು ಸೋಮೊಳಗೆ ಬಿಟ್ರೆ ಒಟ್ಟು ಜೊತೆ ಅಷ್ಟು ಸೋಮವಾರ ಒಂದು ಪ್ರಪಂಚನೇ ಇಲ್ಲ. ಹೌದಾ? ಸ್ವಾಮಿ ಯಾರಾಗಬೇಕು, ಸ್ವಾಮಿ ಆಗ್ಬೇಕು, ಭಕ್ತ ಯಾರಾಗೋ ಭಕ್ತ ಆಗ್ಬೇಕು, ಅಡಿಗೆ ಆಗ್ಬೇಕು. ಹೌದಲ್ಲ? ಆ ರೀತಿ ಭಗವಂತ ಕ್ರಿಯಾ ಹೆಂಗೆ ಎಷ್ಟು ಶಿಷ್ಟ ಕ್ರಿಯೆ ಆಗತಕ್ಕಂಥ ಭಗವಂತ ವ್ಯಾಪಾರ ಹೇಳ್ತಾ ಇದ್ದಾರೆ. ಆ ರೀತಿ ಉಣಿಸಿ, ಫಲಗಳ ಉಣಿಸಿ. ಅದಕ್ಕಂದ್ರು ಕೃಪಾ ಸಾಂದ್ರ ಅಂತ ದಾಸರಾಯ. ಇಷ್ಟು ಕೃಪಾ ಭಗವಂತ, ಇಷ್ಟು ಮಾಡಲಿಲ್ಲ ಅಂತ ಕೃಪಾ ಆಗಬೇಕು. ಕೃಪಣ ಅವನ ಅಂತಃಕರಣ ಭಗವಂತ ಮಾಡ್ತಕ್ಕ ಕಾರುಣ್ಯ ವಿಶೇಷ. ಸಂತೈಸುವ ಜೀವನ ರಕ್ಷಣಾ ಮಾಡ್ತಕ್ಕಂಥ ಹೊತ್ತು ಭಗವಂತ ಒಂದು ಸ್ವಾಮಿ ರಕ್ಷಕ ನೀನೇ, ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಪರಮಾತ್ಮ ರಕ್ಷಕ ನೀನೇ, ಸ್ವಂತ ಸ್ವಾಮಿ ನೀನೇ ಅನುಗ್ರಹ ಮಾಡ್ತಕ್ಕಂಥ ತಿಳ್ಕೊಂಡ್ಬಿಟ್ರೆ ಸಾಕು. ಹೌದಾ? ಇದು ಏನು ಪರಕ ಆಬಾರ್ದು ಮತ್ತಿದು ಮುಂಜಾನೆ ಇತ್ತು ಸಂಜೆ ಹೊತ್ತು ಹಿಂಗೆ ಆಬಾರ್ದು ತಿಳ್ಕೊಡ್ರಿ. ಶಾಶ್ವತ ಇರ್ತಕ್ಕಂಥ ಅಲ್ಲಿ ಹೇಳ್ತಾ ಇದ್ದೆ. ಅಧಿಷ್ಠಾನ 2 ಭಗವಂತಗೆ. ಸ್ವರೂಪ ದೇಹಕ್ಕೆ ಏನು ಮಾಡ್ತಾನೆ ಗೊತ್ತಾ? ಹೇಳಿದೆ ಕಾರ್ಯ ಕಾಣ್ತಿದ್ದೆ. ನಮ್ಮ ಸ್ವರೂಪ ದೇಹ ಅಂತ ಒಂದದೇ ಇಲ್ಲ. ಆಗ 4 ದೇಹ ಹೇಳಿ ನಿಮಗೆ. ಸ್ವರೂಪ ದೇಹ, ಲಿಂಗ ಶರೀರ, ಅನಿರುದ್ಧ ದೇಹ, ಸ್ಥೂಲ ಶರೀರ, ಹರಿಕಥಾಂಶ ಹೇಳ್ತಕ್ಕಂಥ 4 ದೇಹಗಳಿವು. ಆ ಸ್ವರೂಪ ದೇಹಕ್ಕೆ ಲಿಂಗ ಉಪಾಸನ ಹಾಕಿದ ಭಗವಂತ ಜೀವಕ್ಕೆ ತಂದು. ಅದಕ್ಕೆ ಉಪಾದನಾ ಮಾಡ್ತಕ್ಕಂಥ ಕಾಲ 2. ಲಿಂಗ ಉಪಾದನೆ ಮಾಡಿ ಅನಿರುದ್ಧ ಸೃಷ್ಟಿ ಶರೀರ ಮಾಡ್ತಾನೆ. ಈ ಪ್ರಕೃತಿಯಿಂದ ಮಹತತ್ವದಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಹಿಂಗೆ ಕಾರಣದ್ವಯ ಕಾರ್ಯಗಳಲ್ಲಿ ಭಗವಂತ ಮಾಡ್ತಕ್ಕಂಥ ಕ್ರಿಯಾ ವಿಷಯಗಳು ಹೇಳ್ತಾ ಇದ್ದಾರೆ. ಇಷ್ಟು ಅವನ ಅದ್ಭುತವಾದ ಮಹಿಮೆಯನ್ನು ದಾಸರು ಹೇಳ್ಕೋತ ಹೋಗಿ ಅಂತಾರ ಮುಂದುವರೆದು ಹೆಗ್ಗದ ಕರ್ಮಗಳು, ನಮ್ಮ ಕರ್ಮಗಳು ತರಂಗದೋಪಾಧಿ. ತರಂಗ ಅಂದ್ರೆ ಏನು? ನೀರೇ ಬರ್ತಾವಲ್ಲ ತೆರೆಗಳು. ಹೌದಾ? ಅಲೆಗಳು, ತೆರೆಗಳು. ತರಂಗ ಸಕಲ ಕರ್ಮನ ಪರಮಾತ್ಮನೇ ಮಾಡಿಸ್ತಕ್ಕಂಥವ. ಎಷ್ಟು ಮಂದಿ ಜಗತ್ತಿನಾಗ ಅಷ್ಟು ಮಂದಿ ಕಾರ್ಯ ಮಾಡ್ತಾರಲ್ಲ. ಹೆಂಗದ ಗೊತ್ತು? ನೀರಿನ ತೆರೆ ಇದ್ದಂಗೆ ಅವು ಕ್ರಿಯಾ ಇಲ್ಲೇ ಇಲ್ಲ. ಅಪ್ರತಿಮಲ ಪರಮಾತ್ಮ ದುರ್ಜನರಿಗೆ ಎಂದೂ ಅನುಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಜ್ಜನರನ್ನೇ ಅನುಗ್ರಹ ಮಾಡ್ತಾನ. ಇದು ಪರಮಾತ್ಮನ ವೈಶಿಷ್ಟ್ಯ, ಅವನ ನಂಬಿಕೆ. ಅದು ಏನು ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ ಅಂತಾನ. ಪರಮಾತ್ಮ ಸರ್ವಕರ್ತ, ಸ್ವತಂತ್ರ, ಸರ್ವ ವ್ಯಾಪಾರ ಭೋಕ್ತ, ನಿರ್ಲಿಪ್ತ. ಇಷ್ಟು ಗುಣ
ಎಂದು ಭಗವಂತನ ಗುಣೋತ್ಕರ್ಷಣ ಪೂರ್ವಕ ಸೇವಾ ಮತ್ತೆ ಹೇಳಿನಿ. ಇದು ಸ್ತೋತ್ರ ಸಂಧಿ ತಿಳ್ಕೊಂಡು ಹೇಳಿ ಕೆಲಗ ಅವನ ಸ್ತೋತ್ರ ಮಾಡ್ತಾರೆ. ಯಾರನ್ನ? ಭಗವಂತನ. ಅವನ ಸ್ತೋತ್ರಕ್ಕೆ ಮಿತಿ ಇಲ್ಲ. ಎಲ್ಲ ವೇದ ಹೊಳೋದು ಅವನ್ನ, ಭಾಗವತ್ ಹೊಳೋದು ಅವನ್ನ, ಅಷ್ಟು ಹೊಗಳಿದ್ರು ಇನ್ನೂ ಉಳಿದಂತ ಅವ್ನು ಹೊಗಳಿಗೆ ಸಾಧ್ಯ ಇಲ್ಲ ಅಂತ ಪರಮಾತ್ಮನ ಗುಣೋತ್ಕರ್ಷ ವೈಭವ, ಗುಣಗಳ ಉತ್ಕರ್ಷದ ವೈಭವ, ಪರಮಾತ್ಮನ ಗುಣಗಳ ಮಹಾನುಭಾವ. ಇದನ್ನೇ ಪುನಃ ಅನ್ನಿಸು. ಉದ್ಧಾರ ಇದು ಒಂದ ಕಾಲ ತಿಳ್ಕೊಂಬಿಡ್ರಿ, ಬೇರೆ ಹಾದಿ ಇಲ್ಲೇ ಇಲ್ಲ. ಬೇರೆ ಭಾಳ ಮಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಭಾಳ ಯಜ್ಞಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಯಂಕರ ಹಂಗರಿ ಮಾಡ್ಕೊಂಡ್ರೆ ಪರಮಾತ್ಮನ ಗುಣೋತ್ಕರ್ಷ ವೈಭವ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಸ್ವಾಮಿ, ಚಿಂತೆ ಮಾಡೋದೇ ಮಾಡೋದು, ಹಂಗೆ ತಿಳ್ಕೊಂಡು ಅದನ್ನ ಹೇಳ್ತಾ ಇದ್ದಾರೆ. ಉರ್ಮಿಗಳ ಓಲ್ ಇಪ್ಪ, ಉರ್ಮಿಗಳ ಓಲ್ ಅಂತ ಬಿಡಿಸ್ಬೇಕಾದ್ರೆ, ಉರ್ಮಿಗಳ ಓಲಿಪ್ಪ ಕರ್ಮ ವಿಕರ್ಮ ಜನ್ಯ ಫಲ ಅಫಲಗಳು, ಫಲಾಫಲಂಗಳ ಫಲ ಅಫಲಂಗಳ ನಿರ್ಮಲಾತ್ಮನು ಮಾಡಿ ಮಾಡಿಸಿ ಉಂಡು ಉಣಿಸುತ್ತಿಪ್ಪ. ನಿರ್ಮಮ ನಿರಾಮಯ ನಿರಾಶ್ರಯ ಧರ್ಮವಿದ್ ಧರ್ಮಾತ್ಮ ಧರ್ಮಗ ದುರ್ಮತಿ ಜನರವಲ್ಲ ಅಪ್ರತಿಮಲ್ಲ ಶ್ರೀನಲ್ಲ. ಆ ಹರಿಕಥಾಂಶದ ಊಟ ಎಷ್ಟು ಚಂದ ಉಂಟು ಹೌದಾ? ಅಪ್ರತಿಮಲ್ಲ ಶ್ರೀನಲ್ಲ. ಪ್ರಥಮ ದ್ರೋಣ ಮಾಡ್ತಾರೆ. ಶ್ರೀನಲ್ಲ, ಶ್ರೀ ಅಂದ್ರೆ ಯಾರು? ಲಕ್ಷ್ಮೀದೇವಿ. ನಲ್ಲ ಅಂದ್ರೆ ಗಂಡ. ಎಂತವ? ಅಪ್ರತಿಮಲ್ಲ. ಇಂಥ ವಸ್ತು ಜಗತ್ತಿನ ಒಂದಿಲ್ಲ, ಇನ್ಯಾರೂ ಇಲ್ಲ. ಲಕ್ಷ್ಮೀಕಾಂತ ಸಮಂತ ತೋಪಿ ಕಲಯನ್ ನೈಮೇಸಿ ತುಸ್ತೆ ಸಮಂ ಅಂತ ಆಚಾರ. ಪರಮಾತ್ಮ ವಿಷಯ ಅವನಂಥ ವ್ಯಕ್ತಿ ಮತ್ತೊಂದು ಜಗತ್ತಿನ ಸಾಧ್ಯ ಇಲ್ಲ. ಅದು ಹೆಂಗದ? ಯಾರೋ ಕೇಳಿದರು, ಆಕಾಶ ಹೆಂಗದ್ರಿ ಹೇಳ್ರಿ, ಉಪಮಾ ಕೊಡ್ರಿ ಅಂದರು. ಸಾಧ್ಯ ಅಲ್ಪ ಅಂದರು. ಹೆಂಗದ? ಆಗಸನ ರಾಮರಾವಣಯೋರಿದ್ದ ರಾಮರಾವಣಯೋರಿವ. ರಾಮರಾವಣ ಇದು ಹೆಂಗಿತ್ರಿ? ಅದು ಉಪಮಾ ಇಲ್ಲೇ ಇಲ್ಲ. ಅದಂತ ಅದು ಒಂದೊಂದು ಅರ್ಥ. ಹಂಗೆ ಅಪ್ರತಿಮಲ್ಲ ಪರಮಾತ್ಮ ಇರ್ತಕ್ಕಂಥ ಇಂಥ ಜಗತ್ತಿನ ವಸ್ತು ಮತ್ತೊಂದಿಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ. ಹೆಂಗಿದ್ದಾನ? ಉರ್ಮಿಗಳ ಓಲಿಪ್ಪ. ಉರ್ಮಿ ಗೊತ್ತಾತ ಏನವು? ಅಲೆಗಳು, ಸಮುದ್ರಗಳು. ನಮ್ಮ ಕರ್ಮ ಹೆಂಗವ? ಉರ್ಮಿಗಳ ಓಲ್. ಸಮುದ್ರ ತೆರೆಯಿಂದ ನೋಡಿದ್ರೆ ನೀವೇನ್ರ ತೆರಿ ಬಂದಾದ್ರು ಇಂತ ಯಾರು ಅಂತಾರ? ತೆರಿ ಬಂದ್ ಮಾಡಿ ಸಾಧ್ಯದ? ಹಂಗೆ ನಾವು ಮಾಡ್ತಕ್ಕಂಥ ಕರ್ಮಕ್ಕೆ ಬಂದಾಗೋದು ಇಲ್ಲೇ ಇಲ್ಲ. ಇದನ್ನಿಲ್ಲ ಮತ್ತೊಂದು, ಇದನ್ನೆಲ್ಲ ಮತ್ತೊಂದು. ಇಲ್ಲ ನೌಕರಿ ಮಾಡಿರ್ತಾನ, ಇಲ್ಲ ಮಲ್ಕೊಂಡಿರ್ತಾನ, ಅದು ಒಂದು ಕರ್ಮನ ಹೌದಲ್ಲ. ಮತ್ತೆ ಇಲ್ಲ ಶೇಂಗಾ ತಿಂತಿರ್ತಾನ, ಹೌದು ಕರ್ಮ ಹೋದ್ರೆ ಮತ್ತೇನೋ ಒಟ್ಟೇನೋ ಕರ್ಮ ಮಾಡ್ತಾ ಇರ್ತಾನ. ಮತ್ತೆ ಇಲ್ಲ ಏನೋ ಕಡಿ ಮೊಬೈಲ್ ನೋಡ್ತಿರ್ತಾನ, ಅದೊಂದು ಕರ್ಮ ಹೋದ್ರೆ ಮತ್ತೆ ಅದಕ್ಕೆ ಕರ್ಮಗಳ ಓಲಿಪ್ಪು. ಸುಮ್ಮನೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ತಿಳ್ಕೊಂಬಿಡ್ರಿ ನೀವು. ಕರ್ಮ ಹೆಂಗದ? ಊರ್ಮಿ ಇದ್ದಂಗೆ. ಪೊಲೀಸರ ದಾಸರಕ್ಕೆ ಊರ್ಮಿ ಅಂತ ತೆರೆಗಿದ್ದಂಗೆ. ಇವನು ತುಂಬ ಹಂಗೆ ಇರೋದು. ಮಲ್ಕೊಂಡಾಗ ಒಂದೋ ಸುಮ್ಮನೆ ಇರ್ತೀವಿ ನಾವು. ಹೊತ್ತಿನ ಎಲ್ಲ ಕಾರ್ಯ ಆಗಿ ಅವ್ರು ತಕ್ಕಂಗೆ ಅದನ್ನ ಹೇಳ್ತಾನೆ. ಕರ್ಮ ಎಂಥದ್ದು? ವಿಕರ್ಮ ಜನ್ಯ ಕರ್ಮ ವಿಕರ್ಮ. ಕೆಟ್ಟ ಕರ್ಮನೂ ಆತು, ವಿಕರ್ಮ ಅಂದ್ರೆ ದುಷ್ಕರ್ಮಗಳು ಅಂತ ಅರ್ಥರ್ಥ. ಯಾವುದೋ ಕೆಲಸ ತೊಳ್ಕೊಂಡಿರ್ತೀವಿ, ಒಂದು ಕೆಟ್ಟ ಕೆಲಸ ಮಾಡ್ತೀವಿ, ಚಲೋ ಕೆಲಸ ಮಾಡ್ತಿರ್ತೀವಿ ಅಂತ. ಜನ್ಯ ಅದರಿಂದ ಹುಡ್ತಕ್ಕಂಥದ್ದು. ಕರ್ಮದಿಂದ ವಿಕರ್ಮದಿಂದ ಏನು? ಫಲ ಅಫಲಂಗಳ. ಫಲ ಯಾವುದಕ್ಕೆ? ಒಳ್ಳೆ ಕೆಲಸಕ್ಕೆ. ಅಫಲ ಯಾವುದಕ್ಕೆ? ದುಷ್ಕರ್ಮಕ್ಕೆ. ಅಲ್ಲಿ ಅದಕ್ಕೆ ಹೇಳ್ತಾರೆ ಪುಷ್ಪಂಗಳ. ನಿರ್ಮಲಾತ್ಮನು ಒಂದು ಶಬ್ದ ಕೊಟ್ಟರು, ಅರ್ಥ ಆಗ್ತದೆ. ಯಾವ ಇದು ಮಾಡ್ತಾನೆ? ಯಾರ? ನಿರ್ಮಲಾತ್ಮ. ಹಂಗಂದ್ರೆ ಯಾರು? ಪರಮಾತ್ಮ. ನಿರ್ಮಲ, ಮಲ ಅಂದ್ರೆ ಹೊಲಸು, ನಿರ್ಮಲ ಶುದ್ಧ ಅಂತ ಅರ್ಥ. ಶುದ್ಧ ಆನಂದೋರು ಸ್ವಾಮಿ ದ್ಯುತಿ ಬಲ ಹೇಳ್ಬಿಟ್ರ ಮಾತನ್ನ ಹೇಳ್ತಾ ಇದ್ದಾರೆ. ನಿರ್ಮಲಾತ್ಮನು ಮಾಡಿ ಮಾಡಿಸಿ ಉಂಡು ಉಣಿಸುತ್ತಿಪ್ಪ. ಪರಮಾತ್ಮ ಅಂತರ್ಯಾಮಿ ಅಂದ್ಕೊಂಡು ನಮ್ಮೊಳಗೆ ಇದ್ಕೊಂಡು ಆ ಕ್ರಿಯಾ ನಮ್ಮಿಂದ ತಾ ಮಾಡ್ತಾನೆ. ತಾ ಮಾಡಿ ನಮ್ಮಿಂದ ಮಾಡಿಸ್ತಾನೆ. ಆ ಫಲಗಳನ್ನ ಮಾತ್ರ ದೇವ್ರಿಗೆ ಅವನು ಕೊಟ್ಟಿರ್ತಕ್ಕಂಥದ್ದು. ಕೆಟ್ಟ ಕೆಲಸ ಮಾಡ್ಲಿಕ್ಕೂ ಅವನ ಪ್ರಯಾಣ. ಯಾಕೆ ಅವ್ರು ಆ ಚೇತನ ಹಂಗದ. ಬೇರೆ ಚೇತನ ಇಲ್ಲ, ಬೇರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಫಲ ಮಾತ್ರ ಮಾಡಿ ಮಾಡಿಸುತ್ತಿಪ್ಪ, ಉಂಡು ಉಣಿಸುತ್ತಿಪ್ಪ ಅಂತ ಅರ್ಥ. ಅದು ಹೇಳ್ತಾ ಇದ್ದೆ. ನಿರ್ಮಮ, ಅವನು ಬರೀ ಹೊರಣ ಭಗವಂತ. ಒಂದೊಂದು ಶಬ್ದ ಎಷ್ಟು ಚಂದ ನೋಡ್ರಿ. ನಿರ್ಮಮ ಭಗವಂತ ಆಗಿರ್ತಕ್ಕಂಥ ಅವನು ಹೇಳ್ತಾ ಇದ್ದಾರೆ. ಎಂಥ ಒಂದು ಕೇಳಿದ್ರೆ ನಿರ್ಮಮ. ಭಕ್ತರಲ್ಲಿ ಮಮತೆಯಾಗಲಿ ದೈತ್ರಲ್ಲಿ ದ್ವೇಷ ಅವಗಿಲ್. ಮತ್ತೆ ಇಲ್ರಿ ಅವನು ಹೊಡ್ತಾನ ದೇವರು ಹೆಂಗೆ? ದೇವ್ರು ಎಷ್ಟು ಕೆಟ್ಟಿರ್ಬೇಕು ಅಂತಂದ್ರೆ ದೇವ್ರು ಕೆಟ್ಟಿರ್ತಾನೆ. ನಾವು ಹಂಗೆ ಅಂತಿರ್ತೀವಿ ಕೊಡ್ರಿ. ಏನಂತಿರ್ತೀವಿ ಗೊತ್ತು? ಏನ್ರಿ ಪಾಪ ಅವ್ರನ್ನ ಹಿಂಗಾಬಾರ್ದಾಯ್ತು, ಏನೋ ಕೆಟ್ಟದ್ದಾಗ್ಯದ. ದೇವ್ರಿಗೆ ತಲೆನೇ ಇಲ್ರಿ. ದೇವ್ರು ಎಷ್ಟು ಕೆಟ್ಟ ನಾ ಎಲ್ಲರೂ ಅಂತೀವಿ ಅನ್ನೋದನ್ನ. ಹಂಗಾಗಿ ನಿಮ್ಗೆ ಸಭಾ ಹೇಳ್ತೀವಿ, ದೊಡ್ಡ ಸಭಾ ಸೇರಿತ್ತು ಒಂದು. ಏನೋ ಒಂದು ನಾ ಹೊತ್ತಾಗಿ ಆಗಬಾರ್ದಾಗಿತ್ತು. ದೊಡ್ಡ ಕುಟುಂಬಕ್ಕೆ ಎಲ್ಲರೂ ವಿಷ್ಣು ಭಕ್ತರ, ಎಲ್ಲರೂ ಎಲ್ಲ ಪಂಡಿತರು ಹೇಳೋದು ಇಲ್ಲ ಹಿಂಗಾಬಾರ್ದು, ದೇವ್ರು ಭಾಳ ಅನ್ಯಾಯ ಮಾಡಿದ, ಅಮ್ಮ ಕೂತ್ಕೊಂಡ ಮತ್ತೊಬ್ಬ ಅಂತ. ಇಲ್ಲ ಭಾಳ ಕೆಟ್ಟ, ದೇವ್ರು ಅನ್ಯಾಯ ಮಾಡಿದ ಭಾಳ. ಮತ್ತು ಹಂಗೆ ಕಡಿಗೊಬ್ಬರಿದ್ದರು ಚಲೋ ವಿದ್ವಾಂಸರು. ನೀವೆಲ್ಲ ದಡ್ರ ಇದ್ದೀರಿ ಅಂದ್ರೆ ಅವರು ದೇವ್ರ ದೇಹ ಇಲ್ಲ ಅಂತೀರ. ದೇವ್ರ ದೇಹ ಇಲ್ಲ ಅಂತೀರಿ. ಅವ್ರ ಕರ್ಮ ಇತ್ತು. ಆ ಹೆಣ್ಮಗಳು ಹೋದ್ಲತ್ತ, ಯಾವ ಗಂಡ್ಮಗ ಹೋದ. ದೇವ್ರಿಗೆ ಯಾಕೆ ಬೈತೀರಿ ನೀವು ಅದಕ್ಕೆ? ಇಲ್ಲ ದೇವ್ರಿಗೆ ಬುದ್ಧಿ ಇಲ್ಲ, ದೇವ್ರ ನಿರ್ದಯ ಇದ್ದಂತೇಳಿ ಸಾಧ್ಯ ಇಲ್ಲ. ಪರಮಾತ್ಮಗೆ ನಿರ್ಮಮ. ಪರಮಾತ್ಮ ನಂದು, ಮಮ ಅಂದ್ರೆ ನಂದು. ಇವ್ರು ನನ್ನವರು, ಇವ್ರ ಪರೀಕ್ಷೆ ಇಲ್ಲ. ಅವ್ರ ಸ್ವಭಾವ ತಕ್ಕಂಗೆ ಅನುಗ್ರಹ ಮಾಡ್ತಾನೆ ಭಗವಂತ ಅಂತ. ನಿರ್ಮಮ ಒಂದು ಶಬ್ದಗರ್ಥ. ನಿರಾಮಯ ಮತ್ತೊಂದು ವೈಭವ ತಿಳ್ಕೊಡ್ರಿ ಹೆಂಗದೆ ಹಸಿ ಶಬ್ದಗಳ ಅದೇ ಹರಿಕತಾಂಶ ವೈಭವ.
ಇನ್ನು ಪಾರಾಯಣ ಮಾಡಿದ್ರೆ ಏನಾಗುತ್ತೆ, ಅವನ ಶಬ್ದ ಗುಣಗಳನ್ನ ಬಾಯಲ್ಲಿ ಅಂತೀವಿ ನಾವು. ನಿರಾಮಯ, ಆಮಯ ಅಂದ್ರೆ ರೋಗ. ನಿರಾಮಯ ರೋಗ ಇಲ್ದ ಒಬ್ಬನ ಎಲ್ಲರಿಗೂ ರೋಗ. ಮತ್ತೆ ರುದ್ರದೇವರಿಗೆ ರೋಗದ, ಗಣಪತಿಗೆ ಒಂದು ರೋಗದ. ಮತ್ತೆ ನಮ್ಮಂಗೆ ಆಪರೇಷನ್ ರೋಗ ಮತ್ತು ಅವ್ರಿಗೆಲ್ಲ ಅವ್ರಿಗೆ ಕೆಲಸ ಅಹಂಕಾರ ಬಂದದ. ಇಂದ್ರಿಗೂ ಒಂದು ರೋಗದ ಅಹಂಕಾರ ಅಂತ ನಾವು ಬಂದ್ರೆ ನಮ್ಗೆ ಎಲ್ಲರಿ ದೇವ್ರನ್ನ ಎಲ್ಲರಿ ಆ ಇಡೀ ಪುರಾಣದೊಳಗೆ ಇಡೀ ಕಥಾದ ಎಲ್ಲರೂ ನೀವು ಕೇಳಿದ ವಿಚಾರ ಮಾಡಿ ಎಲ್ಲರೂ ಓದ್ದಾಗ ಇಲ್ಲ ವೆಂಕಟೇಶ್ ದೇವ್ರ ಒಂದು ಹಾಸ್ಪಿಟ್ಲಿಗೆ ಹಾಕಿದ್ರು, ಆಪರೇಷನ್ ಆತ ಬಂದಲ್ಲಿ ಕೇಳಿ ನೀವು ನಿರಾಮಯ ಭಗವಂತ ನೀವು ತೋರ್ಸಾನ ಇಷ್ಟ ಏನೋ ನೋಡಿ ತೋರಿಸ್ಬೇಕು, ತಲೆ ಹೊಡೆದಂಗೆ ತೋರ್ಸಾನ ಇಷ್ಟ ಅವಾಗ ದೇವ್ರ ತಲೆ ಹೊಡೆದು ಮತ್ತು ಅದು ಹತ್ತಿ ಬತ್ತಿ ಹಾಕಿ ಕಟ್ಕೊಂಡ ದೇವ್ರದ್ದು ನೀವು ಹಂಗೆ ಮಾಡಿರೋ ಅಂತ ಧ್ಯಾನ ನನಗೆ ಅದು ನೀವು ಸುಮ್ಮನೆ ಕೊಡ್ಬೇಡಿ ದೇವ್ರಿಗೆ ಪಾಠ ಕಲಿಸ್ತಂಗೆ ಅಲ್ಲಿ. ನಿರಾಮಯ ಒಂದೊಂದು. ನಿರಾಶ್ರಯ ಪರಮಾತ್ಮ ನಮಗೆಲ್ಲ ಆಶ್ರಯ ಬೇಕೇ ಬೇಕು. ಹೆಂಡತಿ ಗಂಡನ ಆಶ್ರಯ, ಗಂಡ ಹೆಂಡತಿ ಆಶ್ರಯ, ಮಕ್ಕಳಿಗೆ ತಾಯಿ ತಂದಿದೆ, ತಾಯಿ ತಂದೆಗೆ ಮಕ್ಕಳ ಆಶ್ರಯ ಬೇಕೇ ಬೇಕು ನಮ್ಗೆ. ಆಶ್ರಯ ಇಲ್ದಿರ್ಲಿ ಸಾಧ್ಯ ನಾವು ಯಾರು? ಎದ್ದು ಕುಳಿಸುವಾಗ ಆಶ್ರಯ ನಮ್ಮದು. ಒಬ್ಬರ ಮೇಲೆ ಎಲ್ಲರೂ ಡಿಪೆಂಡೆನ್ಸ ನಾವು, ಇಂಡಿಪೆಂಡೆಂಟ್ ಯಾರು ಇಲ್ಲೇ ಇಲ್ಲ ನಾವು, ಅವರೆಲ್ಲ ಕೆಲಸ ಹಿಡಿದೇ ಇಲ್ಲ ನಮ್ಗೆ. ಹೌದಾ? ಅದಕ್ಕೆ ಪರಮಾತ್ಮ ನಿರಾಶ್ರಯ, ಅವ್ನು ಯಾರು ಆಶ್ರಯ ಬೇಕಾಗಿಲ್ಲ ಭಗವಂತ. ಇಲ್ಲಿ ಲಕ್ಷ್ಮೀ ಯುದ್ಧ ಆಲ್ರೆಡಿ ಅಡಿಗೆ ಮಾಡಿ ಹಾಕ್ತಾನೆ ಅಂತಂದ್ರೆ ಹೌದಾ, ಲಕ್ಷ್ಮೀ ಇಲ್ಲಿದ್ರು ಅವ್ನು ಊಟ ಆಗ್ತಾನೆ ಅಂತ ತಿಳ್ಕೊಂಡ್ರೆ ಭಗವಂತ ಹೇಳ್ತಾ ನಿರಾಶ್ರಯ ಭಗವಂತ ಆಗಿರ್ತಕ್ಕಂಥವ. ಧರ್ಮವಿತ್ ಮತ್ತೊಂದು ಭಾಳ ಚಂದ ಸಧರ್ಮವಿತ್. ಧರ್ಮ ಯಾವುದು ಒಬ್ಬನಿಗೆ ಗೊತ್ತು, ಅದಕ್ಕೆ ಆ ಧರ್ಮ ವಿಷ್ಣು ಸಹಸ್ರ ಶಬ್ದ ಧರ್ಮವಿತ್. ಧರ್ಮಾತ್ಮ ಪರಮಾತ್ಮ, ಧರ್ಮಗಳು ತದ್ವಾಚ್ಯನಾಗಿ, ಧರ್ಮವಿತ್ ಧರ್ಮಾತ್ಮ ಧರ್ಮಗನಾಗಿ ಏನ್ ಮಾಡ್ತಾ ಒಂದು ಹೇಳ್ಬಿಟ್ಟು ಕಡಿಕೆ ಆಗ್ಬಿಟ್ರು, ದುರ್ಮತಿಯ ಜನರನ್ನು ಅಲ್ಲ. ಪರಮಾತ್ಮ ಒಂದು ವಿಷಯ ಇಟ್ಟ, ದುರ್ಮತಿಗಳು ಅಂದ್ರೆ ದುಷ್ಟರು ಅಂತ ಅರ್ಥ. ದುಷ್ಟರು ಅಂತ ಯಾರಿಗೆ ಮೊದಲೇ ದುಷ್ಟರು ಯಾರು ಗೊತ್ತಾ ನಿಮಗೆ? ನಾನು ದೇವರು ಒಂದ ಅನ್ನೋರು ಆಗಲಿ ಸಾಧ್ಯ ಇಲ್ಲ ಪ್ರಪಂಚದೊಳಗಿದ್ದು. ಹೌದಾ? ಜಗತ್ತು ಸುಳ್ಳು ಅನ್ನೋದು ಅಥವಾ ಜಗತ್ತಿ ಪೀಡನ ಕೊಡ್ತಕ್ಕಂಥ ಇವ್ರು ಯಾರು? ದುರ್ಮತಿಗಳು, ದುರ್ಮತಿ ಅಂತ. ಅವರ ಆ ಜನರನ್ನು ಅಲ್ಲ ಪರಮಾತ್ಮ ಅವರ ಅಪೇಕ್ಷೆ ಮಾಡೋದು ದೇವರು ಎಂದು ದುರ್ಮತಿ ಎಂದು ಅನುಗ್ರಹ ಮಾಡೋದೇ ಇಲ್ಲ. ಕೌರವ ರಾಜ್ಯ ಆಳಿದ, ಎಲ್ಲ ಮಾಡಿದ, ಸುಖ ಕೊಟ್ಟ, ಎಲ್ಲ ಕೊಟ್ಟ ನಮಗೆ. ಕೊನೆಗೆ ಏನಾತ? ಒಂದು ಸಂಹಾರ ಆಗ್ತಿದೆ ನಮಗೆ. ರಾವಣ ಏಕಾದಷ್ಟು ಮಾಡಿದ, ಸಂಹಾರ ಆಗ್ತಿಲ್ಲ. ಒಂದು ಪರಮಾತ್ಮ ಕಿಂಚಿತ್ ಕೊಡುವ ಹಂಗೆ ಮಾಡಿರ್ತಾನೆ ಮೊದ್ಲಿಗೆ ಮತ್ತೆ ತಿಳ್ಕೊಡ್ರಿ. ಆ ರೀತಿ ವಾಲಿನ ಅನುಗ್ರಹ ಮಾಡಿ ಪ್ರಪಂಚ ನಮಗೆ ದುರ್ಮತಿ ಅನ್ನೋಲ್ಲ, ಅಪ್ರತಿಮಲ್ಲ, ಸರಿನಲ್ಲ. ಪರಮಾತ್ಮ ತಾವು ವಿಶೇಷ ಹೇಳ್ತಾ ಇದ್ದಾರೆ. ಇದೆಲ್ಲ ಅವನ ಮಹಿಮಾತ್ರ ವರ್ಣನೆ ಹೇಳಿ ನೋಡಿ ಹೆಂಗೆ ಬರ್ತದೆ, ಒಂದೊಂದಾಗಿ ಬರ್ತಕ್ಕಂಥ ಅವನ ಮಹಿಮೆಗಳ ವರ್ಣನೆ ಹೇಳ್ತಾ ಇದ್ದಾನೆ ಅಂತಾರ ಮುಂದುವರೆದು. ಇಲ್ಲಿ ಅದಕ್ಕೆ ಉದಾಹರಣೆ ಕೊಡ್ತಾರೆ ಮತ್ತೊಂದಾಗಿ. ಲಕ್ಷ್ಮೀಪತಿ ನಾರಾಯಣ ಅವನಿಂದಲೇ ಜೀವರು ಫಲ ಅಫಲ ಅಂತಕ್ಕಂಥವ್ರು ನಾವೇ. ಯಾವ ವಿಧವಾದ ಪ್ರಯೋಜನ ಭಗವಂತಿಗಿಲ್ಲ. ಅದರಿಂದ ನನಗೇನೋ ಸುಖ ಆಯ್ತು, ಅವ್ನಿಗೂ ಸುಖ ಆಗ್ತಾನೆ. ಅವ್ನಿಗೇನ್ರ ನನಗೇನೋ ಆರಾಮಿದ್ದೆ ಮತ್ತೊಂದು ದೇವರಿಗೆ ಏನು ಆಗ್ತಾನೋ. ಪರಮಾತ್ಮ ಯಾವುದು ಫಲಗಳ ಲೇಪ ಇಲ್ಲ. ನೀನು ಹೇಳ ನಿರಾಮಯ ನಿರಾಸ ಅಂತ ಯಾರು ಮುಂದುವರ್ಸ್ತಾ ಹೇಳಿ ಆ ಮಾತು ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ ಚಂದವಾಗಿ. ಎಂತ ಚಂದ ಉದಾಹರಣೆ ನೋಡಿ, ದೃಷ್ಟಾಂತ. ಜಲದ ಒಡಬಾನಗಳ ಅಂಬುದಿ ಜಲವನೆಂಬುವುದು ಅಬ್ದ ಮಳೆಗರೆ ಇಳಗಿ ಎಳೆಯೋದು. ಅದು ಹೆಂಗೆ ಬಿಡು, ಇಳೆಗೆ ಬಿಡಿಸ್ಬೇಕು ಅದನ್ನ. ಇಲ್ಲಿ ಹಿಂದಿನ ಶಬ್ದ ತೋಡ್ರಿ, ಮಳೆಗರೆದು. ಹೌದಾ? ಏನಾತದು? ಮಳೆಗರೆದು ಉಳಿತಲ್ಲೇ ಇಳೆಯೊಳಗೆ ಅಂತ ಅರ್ಥ. ಹಿಂಗೆ ಶಾಂತಿಯ ನೀವುದು ಅನಲನು ತಾನೇ ಭುಂಜಿಪದು ತಿಳಿಯುವುದು ಈ ಪರಿಯಲ್ಲಿ. ಲಘುಮೀಲಿಲೆಯ ಗುಣಕೃತ ಕರ್ಮಜ ಫಲನು ಉಂಡು ಉಣಿಸುವನು ಸರ್ವ ಜೀವರಿಗೆ. ದಾಸರಿಗೆ ಸಂಶಯ ತಿಳಿತಿರೋ ತಿಳ್ಕೊಂಡು ಮತ್ತೆ ಬಿಡಿಸ್ತಾರೆ. ಮತ್ತದ ಹಿಂದೆ ಮತ್ತೆ ಬಿಡಿಸ್ತಾರೆ, ತಿಳಿ ಹೇಳ್ತಾರೆ, ಮಧ್ಯಮ ಹೇಳ್ತಾರೆ. ಏನಂತಾರ ಕಡಿಗೆ ನೋಡಿ ಹೆಂಗದ? ಫಲಗಳನ್ನು ಉಂಡು ಉಣಿಸುವನು ಯಾರವ? ಪರಮಾತ್ಮ. ತಾನು ಅಂತರ್ಯಾಮಿಯಾಗಿ ನಿಂತ್ಕೊಂಡು ನಿಯಾಮಕನಾಗಿ ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ, ಕೆಟ್ಟದ ಭಗವಂತಂದು ಸ್ವೀಕಾರ ಮಾಡೋದಿಲ್ಲ. ಅದು ಹೇಳ್ತಾ ಇದ್ದಾರೆ. ಏನು ಮಾಡ್ತಾನೆ? ಉಣಿಸುವನು ಯಾರಿಗೆ? ಜೀವರಿಗೆ. ಸರ್ವಗ ಅದು ಹೇಳಿದ್ರು. ಸರ್ವತ್ರ ಗಚ್ಚಿ ಎಲ್ಲ ಒಂದು ವ್ಯಾಪಾರ ಯಾರಿಗೆ? ಸರ್ವ ಜೀವರಿಗೆ ಅಂತ. ಆ ರೀತಿ ಕರ್ಮ ಕಾರ್ಯ ಫಲಗಳನ್ನು ಹರಿಕೃತ್ಯವಾಗಿರ್ತಕ್ಕಂಥ ಹರಿದು ಅವ್ರೇನು ಮಾಡ್ತಾನೆ? ಪಾಪ ಭಸ್ಮ ಮಾಡ್ತಾನ ಅವ್ರನ್ನ ಸಾತ್ವಿಕರಿಗೆ. ಅದನ್ನ ಹೇಳ್ತಾ ಇದ್ದಾರೆ. ಜಲದ ಅಂದ್ರೆ ಗೊತ್ತಾಗ್ತ ನಿಮಗೆ? ಮೋಡ. ಜಲ ಅಂದ್ರೇನು? ದ ಅಂದ್ರೆ ಕೊಡೋದು. ಜಲಂ ದದಾತಿ ಇತಿ ಜಲದಹ ಸಮಾಸ. ನೀರು ಕೊಡೋದು ಯಾರು ನಮಗೆ? ಮೋಡ. ಜಲದ ಒಡಬಾನಗಳು. ಒಡಬಾನ ಅಂದ್ರೆ ಗೊತ್ತಾಗ್ತಾನು? ಅದಕ್ಕೆ ಲಘು ಬರೋದಿಲ್ಲ. ಸಮುದ್ರತಕ್ಕಂಥ ಅಗ್ನಿ, ಸಮುದ್ರದಾಗೂ ಅಗ್ನಿ ಇದೆ, ಮತ್ತೆ ಅರಣ್ಯರಿಗೂ ಅಗ್ನಿ ಅದ. ಒಡಬಾನಗಳ ಅಂಬುದಿ ಜಲವನುಂಬುವುದು. ಅಂಬುದಿ ಅಂದ್ರೆ ಸಮುದ್ರ. ಏನ್ ಮಾಡ್ತದೆ? ಜಲವನುಂಬುವುದು ಅಬ್ದ ಮಳೆಗರೆ. ಅಬ್ದ ಅಂದ್ರೆ ಮೋಡ. ಅಬ್ದ ಮಳೆಗರೆ ಏನಾಗ್ತದೆ ಗೊತ್ತಾ? ಮೋಡ ಮೈ ಕೊಡ್ತದೆ, ನೀರನ್ನು ಕೊಡ್ತದೆ, ಸಮುದ್ರ ನೀರನ್ನು. ಅಂಬುದಿ ಜಲವನು ಯಾರು ಕೊಡ್ತಾರ? ಜಲದ. ಯಾರು ಕೊಡ್ತಾರ? ಮೇಘ. ಮೂರು ಕೊಡ್ತದ. ಒಡಬಾನಗಳನ್ನು ಸಮುದ್ರತಕ್ಕಂಥ ಒಡಬ ಸಂಘದ ಅಗ್ನಿ ಉಂಬು ಎರಡೂ ಪಾನ ಮಾಡ್ತಾವ. ಸಮುದ್ರ ಎರಡೂ ತಗೋತದ, ಮಳೆ ನೀರು ತಗೋತದ,
ಹೌದಾ, ಒಡಬಾನು ಒಳಗಿರ್ತದೆ ಅದು ಇರ್ತಕ್ಕಂಥದ್ದು. ಮೈಮೇಘ ಮಳೆಯ ರೂಪದಲ್ಲಿ ಸುರಿಸಿ ಪರಮಾತ್ಮ ಇಳೆಗೆ ಭೂಮಿಗೆ ಶಾಂತಿಯನ್ನು ಈವುದು. ಇದು ಅಬ್ದದ ಕೆಲಸ. ಅಬ್ದ ಅಂದ್ರೆ ಮೋಡ. ಮೋಡ ಏನು ಮಾಡ್ತದೆ ಗೊತ್ತಾ, ಸಮುದ್ರದ ನೋಡ್ರಿ ಇರ್ತಕ್ಕಂಥದ್ದು ಏನಾದ್ರು ಸತ್ವ ಹಿರ್ಕೋತದೆ, ಮ್ಯಾಲ ಹೋಗಿ ಏನಾಗ್ತದೆ, ಮೋಡ ಆಗ್ತದೆ. ನಮಗೇನು ಕೊಡ್ತದೆ, ಮಳೆ ಕೊಡ್ತದೆ. ಇಳೆಗೆ ತಂಪು ಕೊಡುವುದು, ಭೂಮಿಗೆ ಏನು ಕೊಡ್ತದೆ, ತಂಪು ಕೊಡ್ತಕ್ಕಂಥದ್ದು. ಶಾಂತಿಯೇ ನೀವುದು. ಅನಲನು ಅಲ್ಲೇ ಅಲ್ಲೇ ಒಳಗೆ ಅನಲಿದ್ದಾನ, ಸಮುದ್ರದಾಗನ. ಅನಲ ಅಂದ್ರೆ ಬೆಂಕಿ ಅಂತ ಅರ್ಥ ಇರ್ತಕ್ಕಂಥದ್ದು. ಅದು ತಾನೇ ಭುಂಜಿಪದು, ಸಮುದ್ರ ಜಲವನ್ನು ತಾನೇ ಕುಡಿತದೆ. ಅದು ಒಳಗಿರ್ತಕ್ಕಂಥ ಅಗ್ನಿ. ಇದು ಮ್ಯಾಲಿಂದ ನೀರು ಸುರಿಸಿ ಸಮುದ್ರ ನೀರು ಕೊಡ್ತದೆ. ಯಾವುದು, ಅಬ್ದ ಮೋಡ. ಒಳಗಿರ್ತಕ್ಕಂಥ ಒಡವಾಗ್ನಿ ಅಂತ ಹೆಸರು ಅದಕ್ಕೆ. ಸಮುದ್ರ ಇರ್ತಕ್ಕಂಥ ಬೆಂಕಿ, ಅದೇ ನೀರು ಅದು ಕುಡಿತದೆ. ತಾನೇ ಭುಂಜಿಪದು. ಈ ಪರಿಯಲ್ಲಿ ಪರಮಾತ್ಮನ ಈಶಭುಕ್ತ ಜೀವಭುಕ್ತೆ. ಜೀವಭುಕ್ತ ಬೇರೆ, ಪರಮಾತ್ಮ ಈಶಭುಕ್ತ ಅಂತ ಹೆಸರು. ಜೀವಭುಕ್ತ ಅಂದ್ರೆ ನಾವಿರ್ತಕ್ಕಂಥವ್ರು. ಸರ್ವಗ ಪರಮಾತ್ಮ, ಸರ್ವತ್ರ ಆಗಿರ್ತಕ್ಕಂಥ ಪರಮಾತ್ಮ, ಲಕ್ಷ್ಮೀಪತಿ ಆಗಿರ್ತಕ್ಕಂಥ ನಾರಾಯಣ. ಗುಣಕೃತ, ಗುಣ ಅಂದ್ರೆ ತ್ರಿಗುಣಗಳು, ಸತ್ವರು ರಜಸರು ತಾಮಸರು ಮಾಡ್ತಕ್ಕಂಥ. ಕರ್ಮಜ ಫಲಗಳಿಂದ, ಅಲ್ಲಿ ಹೆಂಗೆ ಅದು ನೀರು ಕೊಡ್ತು, ಈ ಸಮುದ್ರ ನೀರು ಕುಣಿತು ಅದರಂತೆ ಅಂತ ಅರ್ಥ. ಫಲಾಫಲಗಳ, ಪುಣ್ಯ ಫಲಗಳನ್ನ ಪಾಪ ಫಲಗಳನ್ನ ಸರ್ವ ಜೀವರಿಗೆ. ಆ ಹೆಂಗ ಒಂದು ನೀರು ಅಬ್ದದಂತೆ ಮತ್ತು ಒಡವಾಗ್ನಿಂದ ಪರಮಾತ್ಮ ಸರ್ವ ಜೀವರಿಗೆ ಏನು ಮಾಡ್ತಾ ಅಂತಂದ್ರೆ, ಉಂಡು ಒಡವಾಗ್ನೆ ಹೆಂಗೆ ಒಡವಾಗ್ನೆ ಮಾತೆಗಳೇ ಹೇಳ್ತೀವಿ ನಾನು, ಅಗ್ನಿ ನೀರು ಕುಡಿತದು. ಹಂಗೆ ಪರಮಾತ್ಮ ಸ್ವಾಖ್ಯರಸಗಳನ್ನ ಮಾತ್ರ ಸ್ವೀಕರಿಸಿ ಉಣಿಸುವನು ಜೀವಭುಕ್ತರಿಗೆ. ಇದ್ರ ಕರ್ಮಿಸ್ತಕ್ಕಂಥವ, ಸ್ವಾಖ್ಯರಸ ಮಾತ್ರ ಸ್ವೀಕಾರ ಮಾಡ್ತಕ್ಕಂಥವ. ಎದರಂತೆ ಆ ಜಲದ ಮತ್ತು ಒಡವಾಗ್ನಿಯಂತೆ ಪರಮಾತ್ಮ ಇರುವಿಕೆ ಹೇಳ್ತಾ ಇದ್ದಾರೆ. ಪರಮಾತ್ಮ ಸ್ವತಂತ್ರ ಆಗಿರ್ತಕ್ಕಂಥವ ಅಂತ ಭಗವಂತ ಮಹಿಮೆಯನ್ನು ಹೇಳ್ಕೊತ ಹೋಗಿ ಅಂತಾರೆ. ಎಷ್ಟು ಹರಿಗೆ ಸರ್ವ್ ಮಾಡ್ತಕ್ಕಂಥದ್ದು ಅದನ್ನು ಹೇಳ್ತಾ ಇದ್ದಾರೆ. ಯಾವುದೇ ಕರ್ಮಾದಿಗಳು ಮಾಡ್ತಕ್ಕಂಥ ಕೇಳಿದಾಗ ಅವಂಗ ಅನುಗ್ರಹ ಮಾಡಿಬಿಟ್ರೆ ಪರಮಾತ್ಮ ಆಗಿರ್ತಕ್ಕಂಥವ ಸ್ವೀಕಾರ ಮಾಡಿದ. ಅದರ ಫಲಾಫಲಗಳನ್ನ ತಾನು ಉಂಡ ನಮಗೆ ನಿಯಾಮಕನಾಗಿ ಅಂತರ್ಯಾಮಿಯಾಗಿ ಅದನ್ನು ಜನರಿಗೆ ಅವ್ರ ಪ್ರಕಾರ ಕೊಟ್ಟು ಅನುಭವ ಮಾಡಿದ. ಭಗವಂತ ಸ್ವಾಖ್ಯದ ಮಾತು ಸ್ವೀಕಾರ ಮಾಡ್ತಾನೆ. ಹೆಂಗೆ ಗೊತ್ತಾ, ಎಲ್ಲ ಅಡಿಗೆ ಪದಾರ್ಥ ಇಟ್ಟಿರ್ತೀರಿ ನೀವು, ಕೋಸಂಬರಿ ಚಟ್ನಿಯಿಂದ ಎಲ್ಲ ಇಟ್ಟಿರ್ತೀನಿ ತಿಳ್ಕೊಡ್ರಿ. ನಮಗೆ ಪರಮಾತ್ಮ ಉಂಟಾನೋದ್ರಿಂದ ಅಲ್ಲಿ ತನ್ನದೇ ಆಗಿರ್ತಕ್ಕಂಥದ್ದು ರೂಪ ಇರ್ತದೆ. ಅಲ್ಲಿ ಯಾವ ರೂಪದಾಗ ಭಗವಂತ ಇರ್ತಾನೆ. ವಡಿ ಮಾಡಿದ್ರಿ ಆ ರೂಪದಾಗ ಇರ್ತಾನ, ಉಂಡಿ ಮಾಡಿದ್ರಿ ಆ ರೂಪದಾಗ ಇರ್ತಾನ ಭಗವಂತ. ನಾವು ಹೇಳು ಸ್ವಾಮಿ ಆ ರೂಪದಾಗ ಅಲ್ಲಿದ್ದೀಪ, ಇಲ್ಲಿ ನೀವು ಕೂತ್ಕೊಂಡಿರಿ, ನಿನಗೆ ಅರ್ಪಣೆ ಮಾಡೋ ಕೆಲಸ ಅಂತ ನಮ್ಗೆ ತಿಳ್ಕೊಂಡು. ಹಂಗೆ ಪರಮಾತ್ಮ ಇರ್ತಕ್ಕಂಥವ ತನ್ನ ರೂಪಗಳಿಂದ ಕೂತ್ಕೊಂಡು ಉಣಿಸ್ತಕ್ಕಂಥವ ಆ ಮಾತಾಡ್ತಾ ಇದ್ದಾರೆ. ಮುಂದಂತರ ಪರಮಾತ್ಮ ಎಲ್ಲಿದ್ದಾನ ನೋಡ್ರಿ, ಭಾಳ ಚಂದನ ಪದ್ಯ ಹರಿಕಥಾಮ ಸಾಧಿ ಸಂಧ್ಯೆ ಒಳಗೆ. ಹೃತ್ಕಮಲ ನಿವಾಸಿ, ಭಾಳ ಚಂದ ತಿಳ್ಕೊಡ್ರಿ ಪದ್ಯವನ್ನು ಅರ್ಥ ಮಾಡಿಕೊಡ್ರಿ. ಬಿಂಬನೆ ಸರ್ವಾವಸ್ಥಾ ಪ್ರೇರಕಶ್ಚ, ಅನುಭಾಷಿತ ಮಾತು. ಸರ್ವಾವಸ್ಥಾ ಪ್ರೇರಕಶ್ಚ, ಮೂರು ಅವಸ್ಥಾವು ನಮಗೆ ಯಾವ್ಯಾವ ಗೊತ್ತಂದ್ರೆ ಸ್ವಪ್ನ, ಜಾಗೃತಿ, ಸುಷುಪ್ತಿ, ಮೂರ್ಛಾವಸ್ತು ಮತ್ತು ಮತ್ತೆ ತಿಳ್ಕೊಡ. ಮೂರಕ್ಕೆ ಕರೆ ಮಲ್ಕೊಂಡಿರ್ತೀವಿ, ಎದ್ದಿರ್ತೀವಿ, ಇಲ್ಲ ಕನಸು ಕಾಣ್ತಿರ್ತೀವಿ, ಇಲ್ಲ ಮೂರ್ಛೆ ಹೋಗಿರ್ತದೆ. ಸರ್ವಾವಸ್ಥಾ ಪ್ರೇರಕಶ್ಚ, ನಾವು ನಮ್ದೇನ ಪ್ರಯತ್ನ ಇದಾಗಿ ನಮ್ಮ ಪ್ರಯತ್ನ ಮಲ್ಕೊಳ್ಳಿಕ್ಕೂ ಅವನ ಇಚ್ಛಾನ ಬೇಕು. ಮತ್ತೆ ಮಲ್ಕೊಂಡ ಮೇಲೆ ಏಳಲಿಕ್ಕೆ ಅವನ ಇಚ್ಛಾ ಬೇಕು. ಅದು ಸ್ವಪ್ನ, ಜಾಗೃತ ಎಲ್ಲದಕ್ಕೂ ಅದಕ್ಕೆ ಅಂತಾರ ಸರ್ವಾವಸ್ಥಾ ಪರಮಾತ್ಮ. ದೇಶ ಕಾಲ ವಸ್ತುಗಳಲ್ಲಿ ಸಮಸ್ತ ಕರ್ಮಗಳನ್ನ ಮಾಡಿಸುವ ನಮ್ಮ ಅಂತರ್ಯಾಮಿಯಾಗಿ ನಮ್ಮ ನಿಯಾಮಕನಾಗಿ ಪರಮಾತ್ಮ ಬಿಂಬರೂಪಿಯಾಗಿ ಬರ್ತದೆ. ಈ ತತ್ವವನ್ನು ಇದನ್ನ ತಿಳ್ಕೊಂಡು ನೀವು ಕರ್ಮ ಮಾಡಿದ್ರಿ, ಕರ್ಮ ವಿಮೋಚನ ಆಗ್ತದೆ. ಇದನ್ನ ತಿಳ್ಕೋದ ಮಾಡಿದ್ರಿ, ಕರ್ಮ ವಿಮೋಚನ ಆಗೋದು, ಮತ್ತು ಸಂಸಾರ ಬಂಧನ ಆಗ್ತದೆ. ಅದರ ಅರ್ಥ ಏನು, ನಾನು ಅಹಂ ಅಂತಕ್ಕಂಥದ್ದು ಮಾಡ್ತಕ್ಕದಲ್ಲ. ಏನೇ ಮಾಡಿದ್ರು ಕೂಡ ಭಗವಂತನ ಇಚ್ಛಾ. ಇದು ನಿಮ್ಗೆಲ್ಲ ಗೊತ್ತು, ಹೆಜ್ಜೆ ಗೊತ್ತಾಗ್ತದೆ. ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀ ಇಚ್ಛೆ ಹೆಂಗಿಟ್ಟಿಪ್ಪ ಅದನ್ನೇ ದಾಸರು ಒಂದು ಮಾತು ಹೇಳ್ಬಿಟ್ಟು, ಇಟ್ಟಂಗ ಇಡುವೇನು ಹಡಿ ಎನ್ನ ದೊರೆ ಆಶೆ ಪ್ರಿನ್ಸಿಪಲ್ ಇದ್ರಾಗದ ನೋಡ್ರಿ ಹೆಂಗಂತ. ಟೀಕಾ ಮಾಡ್ತದ ದಾಸರ ಬೈತಾರೆ ಹೆಂಗ. ಪುಸ್ತಕಗಳ ಅವಲೋಕಿಸುತ್ತೆ, ಮಂತ್ರ ಸ್ತುತಿಗಳ ಅನಲೇನು, ರವಿ ಉದಯ ಅಸ್ತವನ ಪರ್ಯಂತ ಜಪತಪ ಮಾಡಿ ಫಲವೇನು. ಅಂದ್ರೆ ಫಲ ಇಲ್ಲ ನಂಗೆ ಆತಲ್ಲ. ಹಂಗಲ್ಲ, ಏನೇ ಮಾಡೋದು, ಪುಸ್ತಕಗಳ ಅವಲೋಕಿಸ. ಪುಸ್ತಕ ಈ ವಿಜಯ ಕರ್ನಾಟಕ ಅಲ್ಮತ್ತ ಪುಸ್ತಕ ಅಂತ ಎಂಥ ಪುಸ್ತಕ ಧಾರ್ಮಿಕ ಗ್ರಂಥ ಅಂತ ಅನೇಕ ಗ್ರಂಥ ಬಂದಾವಿಲ್ಲ. ಅವಲೋಕಿಸುತ್ತ ಅಖಂಡ ಅಭ್ಯಾಸ ಮಾಡೋದು ಏನನ್ನ, ಶಾಸ್ತ್ರ ಗ್ರಂಥಗಳನ್ನ, ಭಾಗವತ, ರಾಮಾಯಣ, ಪುರಾಣ, ಗೀತಾ, ಇವು ಪುಸ್ತಕಗಳು. ಮಂತ್ರ ಸ್ತುತಿಗಳ ಅನಲೇನು, ಸಂಜನಕ ಮಂತ್ರ ಅನ್ನೋದು ಇವ್ರು ಮಾಡಬಾರ್ದು ಅರ್ಥ. ಮತ್ತೆ ಅಲ್ಲೇನು ಅತ್ತ ರವಿ ಉದಯ ಅಸ್ತವನ ಪರ್ಯಂತ ಅರ್ಥಾತ್ ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೆ ಜಪತಪ ಮಾಡಿ ಫಲವೇನು. ಏನು ಫಲ ಬರ್ತದೆ ವಿರುದ್ಧ ಹೇಳ್ತಿರ್ಲಿ. ಹೌದ್ರಿ, ಮಂತ್ರ ಅನ್ಬೇಡ್ರಿ, ಸ್ತೋತ್ರ ಮಾಡಿ, ಪುಸ್ತಕ ನೋಡ್ಬೇಡ್ರಿ, ಜಪ ಮಾಡಿದ್ರೆ ಯಾಕೆ ಮುಂದೆ ಹೇಳ್ತಾ ನೋಡೋದ. ಹೃತ್ಸ ಹೃತ್ಸ ಹೃತ್ತನೇನು ಎದಿ, ದೇವರ ಮೆದಿ ಒಳಗೆ ಇದ್ದಾನ.
ಹೌದಾ? ಹೃತ್ಸ ಪರಮಾತ್ಮನೇ ಸಮಸ್ತ ಅವಸ್ಥೆಗಳಿಗೆ ಏನು ಅವಸ್ಥೆಗಳು ಇದ್ದು, ಎಲ್ಲ ಅವಸ್ಥೆಗಳಲ್ಲಿ ಅವನೇ ಇದ್ದು ಎಲ್ಲರೊಳಗೆ ನಿರಸ್ತ ಕಾಮನು ಮಾಡಿ ಪರಮಾತ್ಮನ ಹೆಸರು ಕೊಟ್ಟಾರ. ಮಹಿಮಾ ನಿರಸ್ತ ಕಾಮ ಅಂದ್ರೆ ಅವ ಯಾವ ಇಚ್ಛಾ ಇಲ್ಲ ಭಗವಂತ. ಅವ ನಿರಸ್ತ ಕಾಮರಲ್ಲ. ಮತ್ತು ನಾವು ಭಾಳ ಆಶಾ ಅವ ನಮಗೆ. ಎಷ್ಟು ಇನ್ನು ಸತ್ರು ಆಶಾ ಮುಗಿದೇ ಇಲ್ಲ ನಮ್ಮ. ಅದಕ್ಕೆ ಅಂತಿದ್ದ ನೋಡಿ, ಹೋಗಿ ಬಂತು ಒಂದು ಪಿಂಡ ಪ್ರಧಾನ ಮಾತಾಡ್ತಲ್ಲ, ಅಲ್ಲೇ ಅವ ಒಂದು ಇದು ಆಗಿಲ್ಲ ಅಂತ ಹೇಳ್ತೇವಿಲ್ಲ ನಾವು. ಇನ್ನು ಆಶಾ ಅವ ಅಂತ ಅರ್ಥ. ನಿರಸ್ತ ಕಾಮರು ಅವ ಒಬ್ಬನ, ಯಾರು? ಭಗವಂತ. ನಾವು ಸಶಸ್ತ ಕಾಮರು ನಾವೆಲ್ಲ. ಆಶಾ ಭಾಳ ಅವ ನಮಗೆ. ಎಂತೆಂದ್ರಿಗೂ ಆಶೆ ಬಿಟ್ಟಿಲ್ಲ. ಅದು ನನ್ನ ಪ್ರಶ್ನೆ. ಅದಕ್ಕೆ ನಿರಸ್ತ ಭಗವಂತ ನಿರಸ್ತ ಕಾಮನು ಮಾಡಿಬನೆಂದು ತಿಳಿಯದವ. ಹಿಂಗೆ ತಿಳ್ಕೋದವ. ಪುಸ್ತಕಗಳು ಓದಿರ ಹಚ್ಕೋಬೇಕಲ್ಲಿ. ಮಾಡ್ದವ ಪುಸ್ತಕಗಳು ಓದಿರಿ ಮಾಡೋದು ಜಪದ ಮಾಡಿ ಫಲವೇನು? ಪರಮಾತ್ಮನೇ ಸರ್ವಸ್ವ ಅಂತ ತಿಳ್ಕೊಂಡು ಮಾಡಿದ್ರೆ ಫಲ ಅದ. ಅದಕ್ಕೆ ಅವ್ನು ಬಡ್ದು ಡೈರಿ ಬಡ್ದು ಹಚ್ಚೋದು. ಇಲ್ಲ ಇವತ್ತು ನಾನು 1000 ರಾಮನಾಮ ಜಪ ಮಾಡಿದೆ, ಅದನ್ನೆಲ್ಲ ಇವು ಫೋನ್ ಮಾಡಿ ಹೇಳೋದು. ಏನು ಅವಶ್ಯಕತೆ ಹೇಳ್ರಿ ನೋಡ ನಿಮಗೆ. ಹೌದಾ? ಮತ್ತು ಅದ್ರ ಫೋಟೋ ಕಳಿಸ್ತಾವೆ. ಈ ವಿಚಿತ್ರ ಸುಸ್ಬಿಟ್ಟವೆ. ನಾ ಹಿಂಗೆ ತಿಳ್ಕೊಬೇಡ್ರಿ ಮಗ. ಯಾರೋ ನಾನು ನೋಡಿದೆ, ಯಾವ ಮಹಾತ್ಮ ಕಳಿಸಿದ್ದ ದೇವ್ರ ಒಂದೆಲ್ಲ ಪದಾರ್ಥ ಇಟ್ನ ಅದ್ರ ಫೋಟೋ ಇಲ್ಲ ಎಲ್ಲ ಮಾಡಿಟ್ಟಾರ. ಮಾಡಿಡೋ ತಪ್ಪಲ್ಲ, ಅದು ಫೋಟೋ ಕಳಿಸೋದು ತಪ್ಪಲ್ಲ. ಅದೇ ಪ್ರಚಾರ ಮಾಡೋದು, ಅಡ್ವರ್ಟೈಸ್ ಮಾಡೋದು, ಅಡ್ಡಾಡೋದನ್ನ ಈಗ ಹಂಗೆ ಹೋಗೋದಲ್ಲ. ಈಗ ಆಕೆ ಕಚ್ಚೆ ಸೀರಿಟ್ಟೋಳ ಫೋಟೋ ಕಳಿಸೋದು. ಹಾಗೆ ಉಟ್ಕೊಂಡಿಲ್ಲ ಹೆಣ್ಮಗಳು. ನಿರಸ್ತ ಕಾಮನು ಹೇಳ್ತಾ ಇದ್ರೆ ಭಗವಂತ ಮಹಿಮಾ ಹೇಳ್ತಾ ಇದ್ರೆ, ಪುಸ್ತಕಗಳ ಅವಲೋಕನ ಮಾಡು, ಮಂತ್ರ ಸ್ತೋತ್ರ ಅನ್ನು ಜಪ ತಪ ಮಾಡು, ಎಲ್ಲ ಕೆಲಸ ಮಾಡು. ಭಗವಂತ ಸರ್ವತ್ರ ವ್ಯಾಪ್ತ, ಅವನೇ ಮಾಡಿಸುವ ಅನುಸಂಧಾನ ಮಾಡಿದಿ, ಅದು ಪ್ರಸಕ್ತ. ನಾ ಮಾಡಿದೆ ಅಂದ್ರೆ ಎಲ್ಲ ಕೆಟ್ಟು. ಈ ಪುಸ್ತಕ ಓದೋದು, ಜಪ ತಪ ಮಾಡೋದು, ಇದನ್ನ ದ್ವಿಶಾಸನ ಮಾಡ್ಯಾನ. ಮತ್ತೆ ದುರ್ಯೋಧನ ಮಾಡ್ಯಾನ. ಮತ್ತೆ ರಾವಣಕ್ಕೆ ಮಹಾಜ್ಞಾನಿ ಅವ, ಅಸಾಧ್ಯ ಮಾಡಿರ್ತಕ್ಕಂಥ ಅಭ್ಯಾಸ ಅವನಿಗೆ ಉದ್ಧಾರ ಅದನ್ನ. ಅದಕ್ಕಂತ ಪುಸ್ತಕಗಳ ಅವಲೋಕಿಸುತ್ತೆ. ಮತ್ತೊಂದು ಮಂತ್ರ ಸ್ತುತಿಗಳ ಅನಲೇನು. ಹೌದಾ? ಯಾವಾಗ? ರವಿಯುವುದ ಪರ್ಯಂತ ಅಸ್ತಮ ಪರ್ಯಂತ ಜಪತಪ ಮಾಡಿ ಫಲವೇನು? ಮಾಡುವಂಥದ್ದಲ್ಲ. ನಾನೇ ಮಾಡಿರ್ತಕ್ಕಂಥ ಸಿದ್ಧಾಂತಕ್ಕೆ ಮಾಡಬೇಡ್ರಿ. ಇದನ್ನೆಲ್ಲ ಮಾಡ್ಸಮ ಯಾರು? ಭಗವಂತ ಶ್ರೀಹರಿ ನಾರಾಯಣ. ಎಲ್ಲ ಕರ್ಮಗಳು ಕೂಡ ಅವನಿಂದಲೇ. ಹೆಂಗೆ? ಬಿಂಬರೂಪಿಯಾಗಿ ನಮ್ಮಲ್ಲಿ ನಿಂತ್ಕೊಂಡು ಎಲ್ಲ ಕೆಲಸ ಅವಂತ ಮಾಡಿದ್ರಿ ಪುಣ್ಯ ಬರ್ತದೆ. ನಾ ಮಾಡಿದೆ ಪುಣ್ಯ ವ್ಯರ್ಥ ಹೋಗ್ಬಿಡ್ತದೆ. ಅವ್ನು ಹೇಳ್ತಾರಲ್ಲ, ಸಮುದ್ರ ನೀರು ಚೆಲ್ದಂಗೆ ಅಂತ ಹೇಳ್ತಾರಲ್ಲ, ಡಬ್ ಕೊಡ್ಬಿಟ್ಟು ನೀರು ಹಾಕಿದಂಗೆ ಅಂತಾರಲ್ಲ, ಎಲ್ಲ ವ್ಯರ್ಥ ಅಂತ ಅರ್ಥ. ಇವ್ ಮಾಡೋ ಕೆಲಸ. ಮತ್ತು ಇವನ್ನೆಲ್ಲ ಮಾಡ್ಕೊತಿದ್ರು ಇಂಥ ಭಾಳ ಮಂದಿ ಇರ್ತಾರೆ. ಅದು ಪ್ರಚಾರ ಮಾಡೋದು ಭಾಳ, ಅಡ್ವರ್ಟೈಸ್ ಮಾಡೋದು ಭಾಳ, ಟಿವಿಯಾಗ ಬರ್ಬೇಕು, ಗದ್ಲ ಆಗ್ಬೇಕು. ಅದು ಒಂದು ಸಣ್ಣ ಈ ಕೆಲಸ ಮಾಡಿದರೆ ಅದಕ್ಕೆ ಪ್ರಚಾರ ಪ್ರಿಯ ಅಲ್ಲ ಭಗವಂತ. ನಿಮ್ಮ ಕರ್ಮಗಳನ್ನ ಸ್ವಾಮಿ ನೀನು ಅನುಸಂಧಾನ ಮಾಡಿ ಕಿಂಚಿತ್ ಮಾಡಿಸಿಪ್ಪ, ನನ್ನ ಕಡೆಯಿಂದ ನಿನಗೆ ಅರ್ಪಣೆ ಮಾಡಿಬಿಡ್ತೀನಿ ಸ್ವಾಮಿ. ಉದ್ಧಾರ ಮಾಡು ಅಂದ್ರೆ ಉದ್ಧಾರ ಆಗ್ತೀನಿ. ನಾವು ಇಲ್ಲಾಂದ್ರೆ ಆ ಕರ್ಮಗಳೆಲ್ಲ ರಾಕ್ಷಸರು ಕೊಂಡೊಯ್ಯುವರು. ಹಿಂದೆ ಪದೇ ಹೇಳ್ಬಿಟ್ರು. ಆ ರೀತಿ ಹೇಳ್ತಾ ಇದ್ದಾರೆ. ಭಗವಂತ ಅಪಾರತಕ್ಕಂಥ ಮಹಿಮೆ ಹೇಳ್ಕೊಂಡು ಹೋಗಿ ಬಿಂಬಕ್ರಿಯಾ ಪ್ರತಿಬಿಂಬ ಕ್ರಿಯಾ ತಿಳ್ಕೊಡ್ರಿ ಅಂತ ಹೇಳಂಗಿದೆ ನಾನು ಅಂತಾರೆ ಗೋಪಾಲದಾಸರು. ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವುದು. ಕೈಯಾಗ ಬಂದ್ಬಿಡ್ತದೆ ನಿಮ್ಮ ಕೈಯಾಗ. ನಿಮ್ಮ ಮುಖ ನೋಡ್ಕೋತೀರಿ ಕನ್ನಡಿ ಒಳಗೆ. ಹೌದಾ? ನೀವು ಚಂದ ಕಾಣ್ಬೇಕಾಗ್ತದೆ, ಅಲಂಕಾರ ಮಾಡ್ಕೋಬೇಕು, ಚಂದ ಕಾಣ್ಬೇಕಾಗ್ತದೆ. ಕರಣಿಗೆ ಅಲಂಕಾರ ಮಾಡಿ ಚಂದ ಆಗ್ತೀರ ನೀವು. ಅಲಂಕಾರ ಯಾರು ಮಾಡ್ಕೋಬೇಕು? ನಾವು ಮಾಡ್ಕೋಬೇಕು. ಬಿಂಬ ಇದು ಅಲ್ಲಿ ಪ್ರತಿಬಿಂಬ ಮೂಡ್ತು ಅಂದ್ರೆ ಹಂಗೆ ಪರಮಾತ್ಮ ಉಪಾಸನ ಮಾಡ್ದಾನೆ. ನೀವೇನು ಕೆಲಸ ಮಾಡೋದು ಕೂಡ ಬಿಂಬಕ್ರಿಯಾ ದ್ವಾರ ಅಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಶ್ರಮ ವ್ಯರ್ಥ, ಸ್ನಾನ ಮಾಡೋದು ವ್ಯರ್ಥ. ಅದಕ್ಕೆ ನಮ್ಮಲ್ಲಿ ಮೇಲ್ನೀರು ಬಂತದೆ. ಮತ್ತೆ ಮೇಲ್ನೀರು ಹಾಕೋತಿರಲಿಲ್ಲ, ಭಾಳ ಪದ್ಧತಿ ನಮ್ಮಲ್ಲಿ ಮೇಲ್ನೀರು ಹಾಕೊಳ್ಳೋದು. ಹೌದಾ? ಮೇಲ್ನೀರು ಏನು ಅನ್ಸಂದ ಮೇಲೆ ನೀನು ಇರು. 100 ಕೂಡ ಸ್ನಾನ ಮಾಡಿ ನಾ ಮಾಡಿದ ಗೊತ್ತಾಡಿದ್ರೆ ಅಲ್ಲ ಅಂತಾರ. ಸ್ವಾಮಿ ನೀ ಮಾಡಿಸ್ತಿ ಮೇಲೆ ನಾ ಮಾಡೋ ನೀ ಇದ್ರೆ ಮಡಿ ಆಗ್ತದೆ. ನೀನು ಎಷ್ಟು ಮಡಿ ಮಾಡಿದ್ರೆ ತೊಗೊಂಡೇ ಮಾಡೋ. ನೀನು ಒದರಕೋತ ಸ್ನಾನ ಮಾಡೋದು, ಬೈಕೋತ ಪೂಜೆ ಮಾಡೋದು, ಅಸಡ್ಡೆ ಇರ್ತಾವೆ ಕೆಲವರು ಅಂತ ಬೈಬು ಟೀಕಾ ಮಾಡ್ಕೊಂತ ಅರ್ಥಲ್ಲ. ಇದಿರುತ್ತಾರೆ ಪೂಜೆ ಆಗೋದಾಗ ಮಂದಿನ ಬೈಯೋದೆ, ಯಾಕೆ ಪೂಜೆ ಮಾಡ್ತೀವಿ ಬಿಟ್ಬಿಡ್ತಾನೆ ಅಂತ ಹೇಳ್ತಾರೆ. ಪ್ರತಿ ಕ್ರಿಯಾಕ್ಕೂ ಅವನೇ ಅನುಸಂಧಾನ ಮಾಡ್ತಕ್ಕಂಥ ಇಟ್ಕೊಂಡು ಕ್ರಿಯಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಲಿಸ್ತಕ್ಕಂಥ ಮಾತೇನು? ಬಿಂಬ ಚಲಿಸಿ ಪ್ರತಿಬಿಂಬ ಚಲಿಸುವುದು. ಆ ರೀತಿ ಕಲಿಸ್ತಾ ದಾಸರು ಪಾಠ ಕಲಿಸ್ತಾರೆ ಅವಾಗ. ಇಷ್ಟು ಭಗವಂತನ ವೈಶಿಷ್ಟ್ಯ ಅದನ್ನ ಹೇಳ್ತಾ ಇದ್ದಾನೆ. ಇದೆಲ್ಲೇ ಗೊತ್ತಾ ಭಾಗವತ ಬರ್ತಕ್ಕಂಥ ಮಾತು ನೋಡ್ರಿ. ಪ್ರಾಯಶ್ಚಿತ್ಯಾನಿ ಜೀರ್ಣಾನಿ ನಾರಾಯಣ ಪರಾಂಗುಖೈಹಿ ನಮೈ ಪುನಂತಿ ರಾಜೇಂದ್ರ ಸುರ ಕಂಭಯುಮಾಪಗ ಅಂತ ಹೇಳೋ ಹೊತ್ತಿನಾಗ ಈ ಮಾತು ಹೇಳ್ತಾ ಇದ್ದಾನೆ. ಅಂತೂ ಮುಂದುವರೆದು ಮುಂದಿನ ಪದ್ಯೊಳಗೆ ಅಂತ ದಾಸರು ಭಾಳ ಚಂದನ ಪದ್ಯ ನೋಡ್ರಿ. ಹಿಂಗದ ಮಧ್ಯ ಭಾಂಡವ ದೇವ ನದಿಗಳು ನೇವ ನದಿಯೊಳಗೆ ಅಡ್ಡಿ ತೊಳೆಯಲು ನಿತ್ಯದಲ್ಲಿ ಪರಿಶುದ್ಧವಾಹುದೇ ಎಂದಿಗಾದರೂ. ಅಲ್ಲಿ ಒಂದು ನಿಂತ್ಕೋಬೇಕು. ಅಲ್ಲಿ ಹರಿಪದಾಬ್ಜಗಳ ಬುದ್ಧಿಪೂರ್ವಕ ಭಜಿಸದಮಗೆ ಅರ್ಥಾತ್ ವಿರುದ್ಧವೆನಿಸುವು ಎಲ್ಲ ಕರ್ಮ ಸಮೃದ್ಧಿಗಳು ದುಃಖವನ್ನೇ ಕೊಡುತ್ತೇವು ಅಧಮ ಜೀವರಿಗೆ ಹೇಳ್ಬಿಟ್ರು. ಅಧಮ ಜೀವರಿಗೆ ಅವನ ವೈಶಿಷ್ಟ್ಯ
ಚಲೋ ಒಂದು 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 ಬಿಂದಿಗೆ ತೋಡ್ರಿ ಚಲೋದು. ಆ ಬಿಂದಿಗೆ ಒಳಗೆ ಎಲ್ಲನೂ ಕೂಡ ಸೆರೆ ಹಾಕಿ, ಸೆರೆ ಅಂದ್ರೆ ಡ್ರಿಂಕ್ ಅದೆಲ್ಲ ಸರಾಯಿ ಮದ್ಯ ಹಾಕಿ ಅದನ್ನು ಟೈಟ್ ಮಾಡಿ ಗಂಗಾದಾಗ ಇಟ್ಬಿಡ್ರಿ. ಅದನ್ನು 7 ಹತ್ತದ ಮೇಲೆ ನೋಡ್ರಿ ಅದು ಶುದ್ಧ ಆಗಿರ್ತದೆ. ಸ್ವಭಾವ ಶುದ್ಧ ಆಗೋದ್ರ ಅಂತ ಅರ್ಥ. ಅದ್ರ ಹಂಗೆ ನಾವು ಕೂಡ ಸ್ನಾನ ಮಾಡಿ ಬಂದ 10 ಸಲ ಮುಳುಗಿತ್ತು, ಮುಳುಗೋ ತಪ್ಪಲ್ಲ, ಮುಳುಗಿದ್ರೆ ನಾನು ಅಂತಕ್ಕಂಥದ್ದು ಹೋಗ್ಬೇಕದ್ರಿಂದ. ಇಲ್ಲಾಂದ್ರೆ ನಮ್ಮ ದೇಹ ಮದ್ಯದ ಭಾಂಡಿದ್ದಂಗೆ, ಸೆರೆ ಬಾಟ್ಲಿ ಇದ್ದಂಗೆ ಇದೆಲ್ಲ ದೇಹ ಎಲ್ಲ ಕೂಡ ಹಂಗೆ ಮಾಡಲಿ ಇದ್ರೆ ತಿಳ್ಕೊಡ್ರಿ. ಅದು ಮುಂದೆ ಹೇಳಾರ, ವಾಸುದೇವನಿಗೆ ಅಭಿಷೇಕವೆಂದು ಸ್ನಾನ ಮಾಡ್ತಿತ್ತು ನಾ ಮಾಡ್ಲಿಕ್ಕೆ ಹತ್ತಿರಪ್ಪ ಸ್ವಾಮಿ, ನಿನ್ನ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಯಥಾಶಕ್ತಿ ಗಂಗಾ ಸ್ನಾನ ಅಹಂಕರಿಷೇ ಅಂದ್ಕೊಂಡಿಲ್ಲ. ಅದಕ್ಕೆ ಸ್ನಾನ ಮಾಡೋ ಮುಂದೆ ನಾನು ಈ ನನ್ನಿರ್ತಕ್ಕಂಥ ಪರಮಾತ್ಮ ಬಿಂಬರೂಪಿದನ ಅವನ ಸ್ನಾನ ಮಾಡಿಸ್ತೇನೆ ಅಂತ ಹೆಣ್ಮಕ್ಳು ಗಂಡು ಮಕ್ಳು ಕೂಡ ಅನುಸಂಧಾನ ಮಾಡಿದ್ರಿ ಸ್ನಾನ ಆಗ್ತದೆ. ಸ್ನಾನ ಯಾರು ಹೆಂಗೆ ಮಾಡ್ತಿರ್ತಾರ ಏನಂತಾರ ಅದನ್ನ ಯಾವಾಗ ನಿಮಗೆ ಬಿಟ್ಟದ್ದೆ ಗೊತ್ತಾಗೋದಿಲ್ಲ. ಅಸಾಧ್ಯ ಅನ್ವಿಸ್ತಾ ಇರ್ತಾವ. ಹೌದು, ಕೆಲವರಲ್ಲಿ ಪ್ರೋಕ್ಷಣ ಸ್ನಾನ ದಿನ ಏನು ಸ್ನಾನ ಮಾಡ್ತಾವ, ಕೆಲವು ಮತ್ತೆ ಹುಲಿಗಿಲಿ ಸ್ನಾನ ಮಾಡ್ತಾವನು, ದೊಡ್ಡ ಸ್ನಾನ ಇದು. ಎಲ್ಲೋ ಸ್ನಾನ ಮಾಡಿ ಊಟ ಮಾಡು, ಸ್ನಾನ ಮಾಡಿ ಊಟ ಮಾಡೋಕು ಆ ಹುಲಿ ಎಮ್ಮೆ ಕತ್ತಿ ಸ್ನಾನ ಮಾಡ್ತಾನೋ ನೀನು ಹುಲಿ ಎಮ್ಮೆ ಕತ್ತಿ ಅದಲ್ಲ ಹಂಗ. ಅದಕ್ಕೆ ಹೇಳ್ತಾರ ನೋಡ್ರಿ, ಮಧ್ಯ ಭಾಂಡವ ಅರ್ಥಾತ್ ನೇರ ಭಾಗವತ ಮಾತಿದು. ದೇವನದಿ ಯಾವುದು? ಗಂಗಾ. ಅದ್ದಿ ತೊಳೆಯಲು ಆ ಬಂಡ ತೆಗರಿ ನಿತ್ಯದಲ್ಲಿ ಪರಿಶುದ್ಧವಾಹುದೇ. ಆ ಕೊಡೆಯಿಂದ ಪರಿಶುದ್ಧ ಆಗ್ತಾನದು ಒಳಗೆ ಏನದಲ್ಲಿ ಮಧ್ಯ. ಹಾಗೆ ನಮ್ಮ ದೇಹ ಇದ್ದಾಗ ಒಂದು ಕೊಡ ಇದ್ದಂಗೆ. ಹೌದಾ? ಅನೇಕ ಕೆಟ್ಟ ವಿಚಾರ ತುಂಬಿಕೊಂಡು ನಾವು ಎಷ್ಟು ಗಂಗಾ ಸ್ನಾಕಿರಿ ಏನಾಗಬೇಕಾಗ್ಯದ. ನಾರದರು ಬಂದು ಒಂದ್ಸಲ ನಿಂತ್ಕೊಂಡ್ರು ಗಂಗಾ ನದಿ ಮೇಲೆ, ನೋಡಿದರು ಎಷ್ಟು ಮಂದಿ ಸ್ನಾನ ಮಾಡೋರು, ಎಷ್ಟು ಮಂದಿ ಸ್ತೋತ್ರ ಮಾಡೋರು, ಯಾರು ಆರತಿ ಮಾಡೋರು, ಯಾರು ಇದನ್ನು ಮಾಡೋರು, ಅಸಾಧ್ಯ ಸೇವಾ ಮಾಡೋರು. ನೋಡಿ ನಿನ್ನೆ ಕಾಶಿಗೆ ಹೋಗಿದ್ದೆ ನಾನು, 3-5 ದಿನ ಕಾಶಿ ಒಳಗೆ. ಆ ಗಂಗಾ ಜನರ ಭಕ್ತಿ ನೋಡ್ಬೇಕಲ್ಲಿ. ಇರಿ ಹೂಲಿಗೆ ಜಾಗ ಇಲ್ಲ. ನಮಗೆ ಅವ್ರು ಹೇಳಿದ್ರು ಅಯೋಧ್ಯಕ್ಕೆ ಹೋಗ್ಬೇಡ ನೀವು ಅಂತ ಹೇಳಿದ್ರು. ನಮ್ಗೆ ಯಾಕೆ ದಿನಕ್ಕೆ ಫರಕ್ ಆಗ್ತಂತಲ್ಲಿ. ಅವತ್ತು ಹೇಳಿ ನಾವು ಹೋದ ದಿನ ಅಲ್ಲಿ ಹೇಳೋರು 25 ಲಕ್ಷ ಬಂದಿದೆ ಈಗ ಅಲ್ಲಿ ಅಂತ ಹೇಳೋರು. ನೀವು ಬದುಕುದಿಲ್ಲ ಅಂತ ಹೇಳೋರು. ನಾವು ಮತ್ತೊಮ್ಮೆ ಬಿಟ್ಟು ಬೇರೆ ಪ್ಲಾನ್ ಮಾಡಿ ಮತ್ತೊಮ್ಮೆ ಹೋಗ್ಕೊಂಡು ವಿಚಾರ ಮಾಡಿ ನಾವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು 8 ಕಿಲೋಮೀಟ್ರ್, ಯಾರು 10 ಕಿಲೋಮೀಟ್ರ್ ಹೋಗ್ತಾರೆ, ಯಾರಿಗೆ 2 ಕಿಲೋಮೀಟ್ರಿಗೆ ಸಿಗ್ತದೆ. ಅವ್ರ ಅನುಗ್ರಹ ಇದ್ದಂಗೆ ಹಂಗೆ ನಾವು ಮಾಡ್ಕೊಂಡು ಅಲ್ಲಿ ಹೋಗಿ ನಾ ಗಂಗಾ ಸ್ನಾನ 10 ಸಲ ಮಾಡಿ ಬಂದೆ, ಬದಿ 5 ಸಲ ಮಾಡಿದೆ. ಮಾಡೋದು ತಪ್ಪಲ್ಲ, ನಾನು ಮಾಡಿ ಅನ್ಕೊಳ್ಳೋದು ತಪ್ಪು. ನೀನು ಮನುಷ್ಯ ಬಂದು ಸ್ವಾಮಿ ನೀ ಮಾಡಿಸಿದಿ ಅಂತಕ್ಕಂಥ ಅದನ್ನು ಹೇಳ್ತಾ ಇದ್ದಾನೆ. ಮಧ್ಯ ಭಾಂಡವ ಎಲ್ಲೇ ದೇವ ನದಿಯೊಳಗೆ ಅದ್ದಿ ತೆರೆಯಲು ನಿತ್ಯದಲ್ಲಿ ಪರಿಶುದ್ಧವಾಹುದೇ. ಆ ಶರೀರದ ಭಾಂಡಿಯಿಂದ ಪರಕಾಗ್ತದೆ ಅಂದ್ರೆ ಯಾಕೆ? ಅದು ಸ್ವಭಾವ, ಶರೀರ ಸ್ವಭಾವ ಅನ್ನೋದು ಬದಲಾಗುವುದೇ ಇಲ್ಲ. ಅದು ತಿಳ್ಕೊಡ್ರಿ. ಎಂದಿಗಾದರೂ ಅದರಂತೆ ಹರಿಪದಾಬ್ಜಗಳ, ಯಾರ ಪಾದ? ಭಗವಂತನ ಪಾದ. ಅಬ್ಜನ್ ಕರ್ದಾರ. ಬುದ್ಧಿಪೂರ್ವಕ ಭಜಿಸವಾಗೆ. ನಮ್ಮ ದೇವ್ರಿಗೆ ಬುದ್ಧಿ ಕೊಟ್ಟಾದಿಲ್ಲ ನಮಗೆಲ್ಲ, ಒಳ್ಳೆ ಸಂಘ ಕೊಟ್ಟಾದಿಲ್ಲ ನಮಗೆ. ಯಥಾಶಕ್ತಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಬುದ್ಧಿಯಿಂದ ಮೊದಲು ಅವನು ಸ್ತೋತ್ರ ಮಾಡ್ಬೇಕು. ನಮ್ಮ ಶ್ರೀಮದ್ ಆಚಾರ ಗ್ರಂಥ ಅಂದ್ರೆ ಅದನ್ನೇ ಹೇಳ್ಬೇಕಾ ನಿಮಗೆ. ಎಲ್ಲ ಆಚಾರ ಗ್ರಂಥ ಬರೆದಾರ. ಮತ್ತು ರಾಮಾನುಜಾಚಾರು, ಶಂಕರಾಚಾರು, ವಲ್ಲಭಾಚಾರ ಯಾರೂ ಕೂಡ ನೀವು ಹೆಂಗೆ ಹೇಳ್ಬೇಕು ಬರೋದಿಲ್ಲ ನಮಗೆ, ನೀವು ಹೆಂಗೆ ಮಲ್ಕೋಬೇಕು ಹೇಳಿಲ್ಲ ನಮಗೆ. ಜೀವನದ 2 ಮಹತ್ವ ಭಾಗ್ಯವು ಹೇಳೋದು ಮಲ್ಕೊಳ್ಳೋದು ಹೌದಿಲ್ಲ ನಿಮಗೆ. ಶ್ರೀಮದ್ ಆಚಾರ ಗ್ರಂಥ ಬರ್ತಾರ ಸದಾಚಾರ ಸ್ಮೃತಿ. ಏನದು? ಸದಾಚಾರ ಸ್ಮೃತಿ. ಭಾಳ ಇಲ್ಲ, ನೀವು ಸಹಜ ಪಾಲನ ಮಾಡ್ಬೋದು. ನೀವು ಒಂದು 20-30 ಶ್ಲೋಕ ಹೋದ್ರಾಗ ಅದು ಸಂಕೀರ್ಣ ಗ್ರಂಥ ಸಿಗ್ತದೆ ನೋಡಿ, ಎಲ್ಲ ಕಡೆ ಬರ್ತದೆ. ಬರ್ತಾನೆ ನಿಮ್ಮ ಟಿವಿ ಮೊಬೈಲ್ನಾಗೂ ಸಿಗ್ಬೋದು. ನೀವು ಪ್ರಥಮ ಹೆಸರೇನು? ಸದಾಚಾರ ಸ್ಮೃತಿ. ಯಾರ ಗ್ರಂಥ? ಶ್ರೀಮದಾಚಾರ ಗ್ರಂಥ. ಪ್ರಾತರುತ್ಥಾಯ ಅಂತಾರೆ ಆಚಾರ. ಗೋವಿಂದ ಸ್ಮರಣೆ ಮಾಡ್ಕೋತ 7 ನಾಲ್ಕು ಅಂತ ಮಾಡ್ತಾರೆ. ಸ್ವಾಮಿ ಈ ದಿನ ನನಗೆ ಒಳ್ಳೇದಾಗಲಿಪ್ಪ, ನೀನು ಸ್ಮರಣೆ ಮಾಡಿಕೊಂಡು ಎಬ್ಸಿ ನನಗೆ ಒಳ್ಳೆ ಕಾರ್ಯ ಮಾಡಿಸು. ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವಯವೈ. ಧರ್ಮ ಮಾರ್ಗದಿಂದ ಬರೀ ಪೂಜೆ ಮಾಡ್ಕೊಂಡು ಕೊಡೋದಲ್ಲ, ಮತ್ತೆ ತುಳಸಿ ಪೂಜೆ ಮಾಡ್ಕೊಂಡು ಕೊಡೋದು ಅರ್ಥ ಅಲ್ಲ. ಧರ್ಮ ಮಾರ್ಗ ನಾವು ಮಾಡೋ ನೌಕರಿ ಒಳಗೆ, ನಾವು ಮಾಡ್ತಕ್ಕಂಥ ವ್ಯಾಪಾರದೊಳಗೆ ಧರ್ಮ ಮಾರ್ಗ ಇರಲಿ. ಧರ್ಮ ಅಂದ್ರೆ ಒಳ್ಳೆ ರೀತಿಯಿಂದ ಅರ್ಥ. ಒಂದು ನೌಕರಿ ಮಾಡ್ಕೋತೀವಿ, ಚಿಕ್ಕನ್ ತಿನ್ಕೋತ ಹೋಗ್ಬಿಡ ಲಂಚ ಅಲ್ಲೇ ಕೆಲಸನೇ ಮಾಡ್ಲಿಕ್ಕೆ. ಮಹಾಭಾರತ ಒಂದು ಸಂದರ್ಭ ನಿಮಗೆ ಹೇಳಿದ್ನೆಲ್ಲ ಗೊತ್ತಿಲ್ಲ, ಅಲ್ಲಿ ಬರ್ತಕ್ಕಂಥ ಕಥಾ ಇದೆ. ಒಬ್ಬ ಯೋಗಿ ಮನೆಯಾಗ ಹೇಳಿದ್ರು, ಅವ್ವ ಅಪ್ಪ ನಾವು ಮುದುಕರಾಗಿವಪ್ಪ, ಹೋಗ್ಬೇಡ, ಇಲ್ಲೇ ಇರು ನಮ್ಮ ಹತ್ರ, ನಮ್ಮ ನೋಡಿಕೊ. ನಾ ಸಾಧನ ಮಾಡ್ಕೊಂಡು ನಾವು ಬಿಟ್ಟು ಬಂದು ಕುತ್ಕೊಂಡು ನೋಡಿ ತಪಸ್ಸಿಗೆ ಅಖಂಡ ತಪಸ್ಸು ಮಾಡಿದ. ಪುಣ್ಯ ಬರಂಗಲ್ಲ ಅವಾಗ, ಅಸಾಧ್ಯ ಪುಣ್ಯ ಬಂತು ಅವಾಗ. ಯಾರೇ ಇಲ್ಲೇ ಇಲ್ಲ, ಹಾಗಲ್ಲ ತಪಸ್ಸು ಮಾಡೋದೇ ಮಾಡೋದು. ಹಂಗೆ ತಪಸ್ಸು ಮುಕ್ತಾಯ ಆಯ್ತು, ಗೊತ್ತಾಗಿಲ್ಲ ಅವಾಗಿನ್ನು. ಮಧ್ಯಾಹ್ನ ಕುತ್ಕೊಂಡ ತಪಸ್ಸು ಮುಗಿಸಿದ.
ಮುಗಿಸು ಒಳ್ಳ್ಯಾಕ ಒಂದು ಗಿಡದ ಮೇಲೆ ಒಂದು ಟಂಕಿ ಮೇಲೆ ಒಂದು ಕಾಯೋ ಗುಬ್ಬೋ ಏನೋ ಒಂದು ಕೂತಿತ್ತು ಪಕ್ಷಿ. ಅದು ಹೆಸಿಗೆ ಮಾಡ್ತೀವಿ, ಇವನ್ ತಲೆ ಮೇಲೆ ಬಿತ್ತವ. ಸಿಟ್ಟು ಬಂತು ನೋಡ್ರಿ ಅವಾಗ. ನಾ ಯಾರು ಅಂದವ, ಅಹಂಕಾರ ಬಂದ್ಬಿಟ್ಟು ತಾಳೆ ಅವಾಗ. ನಾನಂತ ಪ್ರಚಾರ ಮಾಡ್ಯಾರ, ನಾನು ಹಂಗೆ ಯಾರು ಜಗತ್ತಿನಾಗ ಇಲ್ಲ ಅಂತ ಹೊಸ್ಮೈತ ಅಹಂಕಾರ ಬೈತಿಲ್ಲ ಅವ. ಹಿಂಗೆ ನುಡಿದ ಅದು ಹಾಗೆ ಸುಟ್ಟ ಹೋತದ. ಯಾಕೆ ತಪಸ್ಸು ಹಬ್ಬ ಅಂದವ. ಏನು ಗಳಿಸೆ ನಾನು ಅಂದವ. ನೋಡಿ ದೇವ್ರ ಅನುಗ್ರಹ ಅಲ್ಲಿಲ್ಲ ಅನ್ಕೊಳ್ಳಿಲ್ಲ ಅವ. ಇಂಥ ಓಡಿದವ. ಅವ ಸ್ನಾನ ಮಾಡಿದ. ದಿನ ಒಂದು 5 ಮನೆ ಕೇಳ್ತಿದ್ದೆ, ಯಾಯಿ ಬಂದಂಗೆ ಬರ್ತಿದ್ದವ. ಓಂ ಭಗತಿ ಭಿಕ್ಷಾಂದೇಹಿ ಬಂದ. ನಿಮ್ಮಂಥ ಹೆಣ್ಮಗಳ ಮನೆಗೆ ಬಂದ. ಓಂ ಭಗತಿ ಭಿಕ್ಷಾಂದೇಹಿ ಅಂತ. ಆ ಹೆಣ್ಮಗಳ ಒಳಗೆ ಗಂಡ ಮಾಡ್ತಕ್ಕಂಥ ಪೂಜೆಗೆ ಸಹಾಯ ಮಾಡ್ಲಿಕ್ಕೆ ಹತ್ತಿದ್ಲಕ್ಕೆ. ಇಡ್ಲಿ ಹಚ್ಕೊಡೋದು ಮತ್ತು ನೋವು ಋಷಿ ಕೊಡೋದು ಮಾಡ್ಲಿಟ್ಟು. ಇಟ್ಲ ಮಗು ಅಳ್ತಿತ್ತು, ಮಗುನ ಕರ್ಕೊಂಡಿದ್ರು ಪಾಪ. 5ರಿಂದ 10 ನಿಮಿಷ ಲೇಟ್ ಆತ ಅಕ್ಕಿ ಬರೋದು. ಅಕ್ಕಿ ಬಂದು ನೋಡ್ರಿ ಭಯಪ್ಪ ಹಣ್ಣು ತೊಗೊಂಡು ಹಾಕ್ಲಿಕ್ಕೆ ಬಂದ್ಲಕ್ಕಿ. ಜರೂಟ್ ನೋಡಿದ ಅಕ್ಕಿನ. ಅಕ್ಕಿ ಅಂದ, ನಾ ಹಾಕಿ ತಿಳ್ಕೊಂಡೇನೋ ಮಗನ ಅಂದಕ್ಕಿ. ಅಕ್ಕಿ ಸುಳ್ಳಿಲ್ಲ ಅಕ್ಕಿ ಅಂದ. ಹೆಂಗೆ ಗೊತ್ತಾತಿಕಿ ಅಂದವ. ನಾ ಅಲ್ಲಿ ಹಾಕಿ ಸುಗಿ ಹೆಂಗೆ ಗೊತ್ತಾತು, ಕಲೆಕ್ಷನ್ ಅದು ಒಬ್ರಿಗೊಬ್ರಿಗೆ ಏನೋ ಫೋನ್ ಕನೆಕ್ಷನ್ ಅದು ಏನೋ ಗೊತ್ತಿಲ್ಲ ಅಂತ. ಆಕಿ ಹೇಳ್ದ. ಅವ್ವ ಕೈ ಮುಗ್ದ, ಅಸಾಧ್ಯ ಹೆಣ್ಮಳಿದ್ದೀವ ನೀನು ಅಂದ. ಇಷ್ಟು ಜ್ಞಾನದಂದ್ರೆ ಇಲ್ಲ, ನನಗೇನು ಪ್ರತಿವೃತ್ತ ಸೇವಾ ಮಾಡ್ಕೊಂಡು ಗೊತ್ತಾ. ನಾ ಪ್ರತಿ ಸೇವಾದಾಗಿದ್ದೆ. ಪ್ರತಿ ಸೇವಾದಾಗ ಮಕ್ಕಳ ಸವಾಗಿದ್ದಾಗ ಒಂದು 5 ಮಿನಿಟ್ ಲೇಟ್ ಆಗ್ಬೋದು. ಒಂದು ನೀವು ತಡ್ಕೋಬೇಕು. ನೀವು ಮತ್ತು ತಡ್ಕೊಂಡು ತಪಸ್ ಮಾಡಿ ಪ್ರಯೋಜನ ಏನು ಅಂದಕ್ಕೆ. ತಪಸ್ ಮಾಡಿ ಸಮಾಧಾನ ಇಲ್ಲ ನಿನಗಂದ್ರೆ ನಿನಗೆ ಯಾರು ಕಳ್ಸ್ಯಾರಿ ಪಾಠ ಅಂದಕ್ಕೆ. ಆ ಮಾರ್ಕೆಟ್ನಾಗ ಒಬ್ಬವ ವ್ಯಾಪಾರಿ ಕೂತ್ಕೊಂಡ, ಅವನ ಹತ್ರ ಹೋಗೋದಕ್ಕೆ. ಮಾಂಸ ಮಾರ್ಕೋತ ಕೂತಿದ್ದವ. ಮಾಂಸ ಮಾರೋದು, ಜನರಿಗೆ ಕೇಳ್ಕೊಡೋದು, ರೊಕ್ಕ ಇಸ್ಕೊಂಡು ಮಾಡಿ ಹಿಡಿದವ. ವ್ಯಾಪಾರ ಒಂದು ದಂಧೆ, ಒಂದು ದೇವ್ರು ಕೊಟ್ಟು ದಂಧೆ ಅದು. ಇವ ಅಲ್ಲಿ ಹೋದ. ಅವನು ದೂರಿಂದ ಅವ ಕೇಳ್ದ, ಆ ಮುತ್ತಿ ಕಳ್ಸಳ ನಿಮ್ಮನ್ನ ಅಂದವ. ಈ ಭಾರಿ ಇಟ್ಟರೆ ಕಳಿಸ ಒಬ್ರಿಗೆ ಹುಡುಗಿ ಅಂದವ. ಹೋಗಿ ಕೈ ಮುಗ್ದ. ಏನು ತಿಳ್ಕೊಂಡು, ನಿಮ್ಮ ಸಾಧನ ಏನು ಅಂದವ. ತೋರಿಸ್ತೀನಿ ಬರ್ರಿ ಅಂದ. ಹೋದ, ಮನೆಯೊಳಗೆ ಕರ್ಕೊಂಡು ಹೋದ. ದೇವ್ರು ಮಾಡಿಸ್ಬೇಕು ಅದಕ್ಕೆ ಕೆಲಸ ಅವನು. ಒಳ ತನ್ನ ತಂದೆ ತಾಯಿನ ಕೂಡಿಸಿ ಸ್ನಾನ ಮಾಡಿಸಿ ಅವ್ರಿಗೆ ಊಟಕ್ಕೆ ಹಾಕಿ ಮನ್ಸ ಮ್ಯಾಗ ಕೂಡಿಸಿ ಬಂದಿದ್ದವ ಅವ್ರು. ಇದು ನನ್ನ ದೇವರು ಅಂದ. ಮಾತೃದೇವೋ ಭವ ಪಿತೃದೇವೋ ಭವ. ಇವರಿಂದ ನೀನು ಅನುಗ್ರಹ ಬಂದವ. ಇವ ಏನು ಮಾಡೋಣ, ಅಪ್ಪ ಅವ್ನು ಒಗದಾನ, ಇಲ್ಲಿ ತಪಸ್ಸಿ ಬಂದಾನ. ತಪ್ಪಾತ್ ನಂದು ಅಂದವ. ನಾನು ಅಲ್ಲಿ ಊರಿಗೆ ಹೋಗ್ತೀನಿ ನಾನು ಅಂದವ. ಮಾತಾಡ್ತಾ ಇದ್ದೆ ಅಂದ್ರೆ ನಾನು ಮಾಡೋ ಕರ್ತವ್ಯದಾಗ ಫೇಲ್ ಆಗಬಾರ್ದು ಅಂತ. ನಾವು ಮಾಡೋ ಕರ್ತವ್ಯಗಳನ್ನ ಫೇಲ್ ಮಾಡಿ ನಾನು ಅದಕ್ಕೆ ಅಂತಾರ. ಇದಷ್ಟು ಮಾತು ಪುರಂದರ ಬಂದ ಮಾತು ಹೇಳ್ಬಿಟ್ಟಾರ. ಮಾತಾ ಪಿತರನು ಬಳಲಿಸಿದ ಆತನು ಯಾತ್ರೆಯ ಮಾಡಿದರೇನು ಫಲ. ಅವ್ವಪ್ಪನ ಗೋಳು ಹಾಕೊಂಡು ಹೋದ, ಹೆಂಡತಿ ಗೋಳು ಹಾಕೊಂಡು ಗಂಡು ಹೋದು, ಗಂಡು ಗೋಳು ಹಾಕೊಂಡು ಹೆಂಡತಿ ಹೋದು ಮಾಡಿದ್ರೆ ಏನು ಪ್ರಯೋಜನ ಆಗಬೇಕಾಗದ. ಅದ ನೀವೊಬ್ಬರಿಗೂ ಧಾರ್ಮಿಕರಾಗಿರ್ತಕ್ಕಂಥದ್ದೇ ಭಗವಂತ ಅದು ಪ್ರೀತಿ. ಅದನ್ನ ಹೇಳ್ತಾ ಇದ್ದ ನೋಡ್ರಿ. ಮಧ್ಯ ಭಾಂಡವ ದೇವ ನದಿಯೊಳಗತ್ತಿ ತೊಳೆಯಲು ನಿತ್ಯದಲ್ಲಿ ಪರಿಶುದ್ಧವಾಗುವುದೇ. ಹಂಗೆ ನಾವು ಎಂದಿಗಾದರೂ ಹರಿಪದಾಬ್ಜಗಳ ಭಗವಂತ ಪಾದಗಳನ್ನ ಬುದ್ಧಿಪೂರ್ವಕ ಭಜಿಸಿದವಾಗೆ. ಯಾಕೆ ಶಬ್ದ ಹಾಕಿದ್ರು, ಇವರು ಬುದ್ಧಿ ಕೊಟ್ಟ ಚೇಂಜ್ ನಾವು. ಅದಕ್ಕೆ ಸದಾಚಾರ ಸ್ಮೃತಿ ಹೇಳ್ಬೇಕಾಗ್ತಿ. ನಿಮ್ಮನ್ನ ಆಚಾರ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಗ್ರಂಥ ಭಾಳ ಇಲ್ಲ. ಅವ್ರು ಹೆಂಗೆ ಮಲ್ಕೋಬೇಕು, ಹೆಂಗೆ ಪೂಜೆ ಮಾಡ್ಬೇಕು, ಎಲ್ಲ ಕಲಿಸಿ ಆಚಾರ. 10 ಮಿನಿಟ್ ಮಾಡಿರಿ, 15 ಮಿನಿಟ್ ಮಾಡಿರಿ, ತಾಸು ಮಾಡಿ, ನಿಮ್ಮ ಯುಗದ ತಕ್ಕಂಗೆ. ಹೌದಾ? ಆ ರೀತಿ ಹೇಳ್ತಾ ಇದೆ. ಭಜಿಸಿದವಾಗೆ ವಿರುದ್ಧವೆನಿಸವು ಎಲ್ಲ ಏನವು ಕರ್ಮ, ಎಲ್ಲ ಕರ್ಮಗಳು ವಿರುದ್ಧನವಕ್ಕ. ಭಗವಂತನ ಮರೆತು ಮಾಡ್ತಕ್ಕಂಥ ಪೂಜಾರಿಗಳಿಗೆ ಏನು ಫಲ ಇಲ್ಲ. ಹೌದಲ್ಲ? ಯಾವ ತುಳಸಿ ಪೂಜೆ ಮಾಡ್ತಿದ್ಲು. 3 ಮಂದಿ ಇಟ್ಕೊಂಡಿದ್ದ ಕೈಯಾಗ ಆಳುಗಳನ್ನ. ಹೇಳಿದ್ರು, ನಾ ತುಳಸಿ ದಂಡ್ 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 ಗಂಟೆ ಹೊಡ್ಬೇಕು, ನೀವು ಎಲ್ಲ ಕೆಲಸ ಹಚ್ಚಿಕೊಂಡಾಕಿ. ಆಕಿ ತುಳಸಿ ಪೂಜೆ ಮಾತಲ್ಲ, ಮಂದಿ ನೋಡ್ಬೇಕಾಗ್ಯದ. ಅದನ್ನ ಹೇಳ್ಕೊಡ್ರಿ. ತುಳಸ ಒಂದು ಬೇಡವಾ, ಬೇರೆ ಮಾಡೋಡ್ತಾರೆ ನೀವು ಹೋದ ಕಡೆ ಹೇಳ್ಕೊಡ್ರಿ. ಹೇಳ್ಬೇಕಾಗುತ್ತೆ. ನಮ್ಮ ದಿಮಾಕ್ ಆಗಿರ್ಬಾರ್ದು, ದುಡ್ಡಿಸ್ತನ ಆಗಿರ್ಬಾರ್ದು ತಿಳ್ಕೊಡಿ. ಅದನ್ನೇ ಹೇಳ್ತಾ ಇದ್ದಾರೆ. ಅಹಂಕಾರ ಇವಕ್ಕೆ ಯಾವಕ್ಕೂ ಬೆಲೆ ಇಲ್ಲ ನಮ್ಮಲ್ಲಿ ಶಾಸ್ತ್ರದಾಗ. ಇಷ್ಟು ವೈಶಿಷ್ಟ್ಯ ಶ್ರೀಮದಾಚಾರ್ಯ ಜೀವನದಲ್ಲಿ ನೋಡ್ರಿ, ಅಹಂಕಾರ ಕಿಂಚಿತ್ತೂ ಇಲ್ಲ. ಅದು ಹೇಳ್ತಾ ಇದ್ದಾರೆ. ಕರ್ಮ ಅవి ಮಾಡ್ತಾವ. ಸಮೃದ್ಧಿಗಳು ದುಃಖವನ್ನೇ ಕೊಡುತ್ತೆ. ಅವು ನಾನು ಅನ್ಕೊಂಡು ಮಾಡ್ತಕ್ಕಂಥ ಅಹಂಕಾರ ಮಾಡ್ತಕ್ಕಂಥ ಕರ್ಮ ನಮಗೆ ದುಃಖನ ಕೊಡ್ತಾವು. ಯಾರಿಗೆ? ಅಧಮ ಜೀವರಿಗೆ. ನಿಮಗಲ್ಲ ಮಾತ್ರ, ನೀವೆಲ್ಲ ಸುಜೀವಿಗಳು, ನೀವೆಲ್ಲ ಅಧಮ ಜೀವರಿಗೆ. ಯಾರು ದುಷ್ಟರಿದ್ದಾರಲ್ಲ ಅಂಥವ್ರಿಗೆ ಮಾತ್ರ ಮಾಡ್ತಕ್ಕ. ಇಲ್ಲಿ ವಿಚಾರ ಮಾಡ್ರಿ ನೀವು. ಇಲ್ಲಿ ನಮ್ಮ ರಾಜಕಾರಣದಾಗ ಮಂದಿ ಬೇಕಾಷ್ಟು ಬಂದಿದೆ. ಏನೇ ಕೆಲಸ ಮಾಡಲಿ ನಾ ಮಾಡಿನಿ ಅಂತಾರ. ಅವ ನನ್ನಿಂದ ಆತು ಅಂತ ಇರ್ತಾರ. ಪಾಪ ಮೋದಿ ಒಂದಿನ ಹಂಗಂದೇ ಇಲ್ಲ ಅವ. ಹೌದು, ಏನು ದೇವ್ರು ಮಾಡಿಸಿನ ಅಂತಾನೆ ಪಾಪ. ಅವ್ನ ವ್ಯಾಪಾರನೇ ಬೇರೆ ಅಂತ ರಾಜಕೀಯ ಬಂದಿದ್ದ ಎಲ್ಲ ನಮ್ಮಲ್ಲಿ. ನಾ ಮಾಡಿದೆ, ನಾನು ನೀರು ತಂದೆ ಅಂತ ಇರ್ತಾರಲ್ಲ. ದೇವ್ರು ಮಾಡಿಸ್ತಾ ಅಂತ ಮಾತು ಬರೋಲ್ಲ. ಅದು ಹೇಳ್ತಾ ಇದ್ದಾರೆ. ಇದನ್ನ ವೈಶಿಷ್ಟ್ಯ. ಒಮ್ಮೆ ಅವರು ತುಕಾರಾಮ್, ಈ ಮಹಾರಾಷ್ಟ್ರದ ಸಂತರು ತುಕಾರಾಮ್ ಹೆಸರು ಕೇಳ್ರಿ. ಒಳ್ಳೆ ಒಳ್ಳೆ ಭಕ್ತ, ಭಗವದ್ ಭಕ್ತ. ಪಾಪ ಜನರಿಗೆಲ್ಲ ಪಾಠ ಹೇಳಬೇಕು, ಒಳ್ಳೆ ಸಜಿಗಳು ಸತ್ಸಂಗ ಮಾಡಿರ್ತಾರೆ ನೋಡ್ರಿ. ಹೌದಾ? ಹಾಗೆ ಮಾಡ್ಕೊಂಡು ದಿನ ತಾಸು 2 ತಾಸು ದೇವ್ರ ಭಜನೆ ಮಾಡೋದು. ಅಖಂಡ ವಿಠಲ ಭಕ್ತರ ಮಹಾನುಭಾವ. ಆ ಊರಾಗ ಎಲ್ಲರೂ ಕೂಡಿರು. ಇಲ್ಲ ನಾವು ಯಾತ್ರಾಕ್ಕೆ ಹೊಂಡ್ರಿ ಅಂತ ಎಲ್ಲ ಯಾತ್ರಾ ತಯಾರು ಮಾಡಿದ್ರು. ಇವ್ರನ್ನೂ ಕರೆ ತುಕಾರಾಮ್, ಸ್ವಾಮಿ ನೀವು ಬರ್ಬೇಕು, ಮತ್ತೆ ನೀವು ಬರಲಿ, ನಮಗೆ ಯಾರು ಲೀಡರ್ಸ್ ಆಗಿರ್ತಾರೆ, ಯಾರು ಹೇಳ್ಕೊಡ್ರಲ್ಲ ದಾರಿ ಒಳಗೆ, ಯಾರು ಗೈಡೆನ್ಸ್ ಬೇಕಲ್ಲ, ಯಾರು ಒಬ್ಬರು ಬರ್ರಿ ಅಂತ. ಇಲ್ಲಪ್ಪ ನಾ ಬರೋಂಗಿಲ್ಲ ಅಂತ.
ಯಾಕೆ ನನ್ನ ಹೆಂಡತಿ ಮೈಯಾಗ ಆರಾಮಿಲ್ಲ, ಆಕಿನ ಬಿಟ್ಟು ನಾ ಬರಂಗಲ್ಲ. ಹೆಂಡತಿ ನೋಡಿ ಒಬ್ಬ ನರ್ಸ್ ಅಪಾಯಿಂಟ್ ಮಾಡಿ ಹೋಗಿದ್ರು ಅವರು. ಅಲ್ಲಿ ಅಲ್ಲಿ ಧರ್ಮನೂ ಆಗೋದಿಲ್ಲ, ಅಲ್ಲೇ ಚಿಂತೆಯಲ್ಲಿ ಬರ್ತದ ಮನೆ ಕಡೆಗೆ. ಮತ್ತು ಅಷ್ಟು ಮಾಡ್ಬೋದು ಮಾಡೋ ಕೆಲಸ ನಿಮಗೆ. ಅವ್ರು ನನ್ನ ದೇವ್ರು ಹಚ್ಚ ನನಗೆ ಹೈ ಡ್ಯೂಟಿ. ನನ್ನ ಹೆಂಡತಿ ನಾನಾ ಊಟಕ್ಕೆ ಹಾಕ್ಬೇಕು, ನಾನು ಆಕೆಗೆ ಸೇವಾ ಮಾಡೋಕು, ನಾನು ಬರ್ಲಿಕ್ಕಾಗೋಲ್ಲ, ನೀವು ಹೋಗಿ ಬರ್ರಿ. ಆತು ಸ್ವಾಮಿ ನಾ ಹೋಗ್ತೀವಿ ಅಂದರು. ಸೂರ್ಯಕಾಯಿ ಅಂತ ಅವ್ರು ನೋಡಿಲ್ಲ, ಸೂರ್ಯಕಾಯಿ ಇದು ನನ್ನ ಪ್ರತಿನಿಧಿ, ನಾನೇ ಇದ್ದಂಗೆ, ಇದನ್ನು ತೊಗೊಂಡು ಹೋಗಿ ಅಂತ ಹೇಳಿ. ಭಾರಿ ಆತು, ನಮ್ಮ ಗುರುಗಳು ಪುಸ್ತಕ ಕೊಟ್ಟರು ಅಂತ ತೊಗೊಂಡು ಹೋದ್ವಿ. ಅಷ್ಟು ಕೂಡ ದಿನ ಅದಕ್ಕೆ ಸ್ನಾನ ಮಾಡಿಸೋದು. ಗಂಗಾ, ತುಂಗಾ, ಕಾವೇರಿ, ನರ್ಮದಾ ಎಲ್ಲ ಕಡೆ ಅದಕ್ಕೆ ಅಂಗಾರಾಕ್ಷಂತ ಹಚ್ಚೋದು. ಅಕ್ಕ ತುಕಾರಾಮ ಅಂತ ಹಳ್ಳಿ ತೊಗೊಂಡು 1 ತಿಂಗಳಾಗ ಹೊಳೆ ಬಂದು ಅಂತ ಬದ್ರಿ ಸಮಾರಾಧನೆ ಮಾಡೋಕ್ಕಾತಲ್ಲ. ಅದ ಎಲ್ಲರಿಗೂ ಊಟಕ್ಕೆ ಗಿಟ್ಟಕ್ಕೆ ಹೇಳಿದ್ರು, ಇವ್ರಿಗೂ ಹೇಳಿದ್ರು. ಇವ್ರು ಹೇಳಿದ್ರು ನಮ್ಮದು ಒಂದು ಸೂರ್ಯಕಾಯಿ ಇಲ್ಲ ತಂದೀವು ಸ್ವಾಮಿ, ಅದನ್ನ ಹೆಚ್ಚು ಪಲ್ಯ ಮಾಡಿ, ಇವ್ರು ವಿಠ್ಠಲ ನೈವೇದ್ಯ ಮಾಡೋರು. ಸರಿ, ಅದನ್ನ ಹೆಚ್ಚಿರು ಪಲ್ಯ ಮಾಡಿದ್ರು. ಪಲ್ಯ ಊಟಕ್ಕೆ ಹಾಕಿದ್ರು. ಅದು ಕೆಟ್ಟ ಕೈ, ಅದು ಬಾಯಿಗಳು ಬರೋ ಅಷ್ಟು ಕೈ ಅಂತ. ಯಾವುದು ಸೂರ್ಯಕಾಯಿ ಪಲ್ಯ. ಎಲ್ಲಿ ಎಷ್ಟು ಗುರುಗಳು ಎಷ್ಟು ಕೈ ಅದಿದ್ರು. ದಿನ ಸ್ನಾನ ಮಾಡಿಸಿರ್ಲಿ, ಅವಾಗ ಶುದ್ಧ ಆಗಿಲ್ಲ ಅವ್ನು ಕೇಳಿದ್ರು. ದಿನ ಗಂಗಾದ ಮುಗಿಸಿರಿ, ಯಮುನಾದ ಮುಗಿಸಿ ಎಲ್ಲ ಸ್ನಾನ ಆಗಿರೋದಕ್ಕೆ ಮತ್ತೆ ಯಾಕಿಲ್ಲ ಹೇಳ್ಬೇಕಾದ. ಅದು ಸ್ವಭಾವನ ಹಳೆ, ಅದು ಕೈ ಅದ. ಅದು ಏನು ಮಾಡಿ ಆಗ್ಬೇಕಾಗ್ಯದ, ಹಂಗೆ ಮದ್ಯ ಭಾಂಡ ನಮ್ಮ ದೇಹ ಹಂಗೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಾವು ಇರ್ತಕ್ಕಂಥ ಶುದ್ಧ ದೇಹದಿಂದ ನಮ್ಮ ದೇಹ ಏನಾಗಬಾರ್ದು, ಮದ್ಯ ಭಾಂಡ ಆಗಬಾರ್ದು ಅನ್ನೋ ಹೊಲಸು ವಿಚಾರ, ಕಾಮ, ಕ್ರೋಧ, ಯಥಾಶಕ್ತಿ ಎಲ್ಲರಿಗೂ ಇರೋ ಇವನ್ನ ಕಳ್ಕೋಬೇಕು ಅಂತ ಆಸೆ. ಆ ರೀತಿ ಹೇಳ್ತಾ ಇದ್ದಾರೆ. ಆ ರೀತಿಯ ಪರಮಾತ್ಮ ವೈಶಿಷ್ಟ್ಯ ಸೇವಾ ಮಾಡ್ಬೇಕಾದ್ರೆ ಮಾಡುತ್ತೀವಿ ಹೆಂಗಂತಾರ, ಈ ರೀತಿ ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದು. ಮುಕ್ತಿ ಯೋಗ್ಯನ ನೋಡಿ, ಈ ಹಿಂದೆ ಕೆಟ್ಟ ಧರ್ಮ ಹೇಳಿದರು ನೋಡಿ. ಹರಿಕಥಾಮೃತದ ಕನೆಕ್ಷನ್ ಹೆಂಗ ನೋಡಿ, ಒಂದಕ್ಕೊಂದು. ಇದಕ್ಕೆ ಲಾಜಿಕಲ್ ಕನೆಕ್ಷನ್ ಅಂದ್ರೆ ತರ್ಕಬದ್ಧ. ಇಲ್ಲಿ ಒಂದು ಹೇಳಿದೆ, ಎಲ್ಲೂ ಹೇಳಿದಲ್ಲ. ಹಿಂದೆ ದುಷ್ಕರ್ಮ ಹೇಳಿದ್ರು, ಈ ಒಳ್ಳೆ ಕರ್ಮ ಹೇಳ್ತಾರೆ, ವಿರುದ್ಧ ಹೇಳ್ತಾ ಇಲ್ಲ. ಮುಕ್ತಿ ಯೋಗ್ಯನ ಇವರ ಧರ್ಮ ಯಾವ್ದು ಹಂಗಾರ ನೀವು ಅಲ್ಲೇ ಹೇಳಿದ್ರು ಅಂತ ಹರಿಕಥಾಮೃತ ನಾವು ಕೇಳ್ಬೋದು. ಜಗನ್ನಾಥ ಅಲ್ಲಿ ಆ ಕರ್ಮ ಹೇಳಿದರು. ಇಲ್ಲಿ ಮುಕ್ತಿ ಯೋಗ್ಯ ಮಾಡ್ತಕ್ಕಂಥ ಕರ್ಮ ಯಾವುದು ಅದನ್ನು ಹೇಳಿರಿ ಅಂತ ಅಲ್ಲಿ ಹೇಳ್ತಾರೆ ನೋಡಿ. ಶ್ರೀಹರಿಯಲ್ಲಿ ಶ್ರದ್ಧಾ ಭಕ್ತಿ, ಅದರಂತೆ ಶ್ರುತಿ ಸ್ಮರಿಸತಕ್ಕಂಥ ಸತ್ಕರ್ಮಗಳನ್ನ ಏನಿವು ಹರಿಯಾಜ್ಞೆ. ಅದಕ್ಕೆ ನಮ್ಮ ಸಿದ್ಧಾಂತ ಭಾಳ ಚಂದ ಆಗುತ್ತೆ ನಿಮ್ಗೆ. ನಾವೆಲ್ಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿ ಅನ್ಕೊಂಡ್ಬಿಟ್ಟು ಸಾಕು ನೋಡ್ರಿ. ಮಂತ್ರದ ಹಾಕಿಬಿಟ್ಟಾರ. ಅದಕ್ಕೆ ನಮಗೆ ಹರಿಯಾಜ್ಞೆ ಅಂತ ತಿಳ್ಕೊಂಡು ಮಾಡ್ನೇ ಅದ. ಮಕ್ಕಳು ಸೇವಾ ಮಾಡ್ತೀವಿ, ಇದು ಹರಿಯಾಜ್ಞೆ. ಮಕ್ಕಳು ಸಣ್ಣ ಮಕ್ಕಳು ಹೇಸಿಗೆ ಮಾಡ್ತಾವೆ, ತೆಗೆಯೋದು ನಾ ತೆಗಿಲಿಕ್ಕೆ ಒಳ್ಳೆ ನಾ ಮುಟ್ಟಾಗ ಮಡ್ಲಿ ಇದ್ದೆ ನಾನು ಅಂದ್ರೆ ಮಡಿ ಹೆಚ್ಚು, ಹುಡುಗಿ ಹೆಚ್ಚು. ಅವಾಗ ಅಲ್ಲಿ ಪರಮಾತ್ಮ ಇದ್ದಲ್ಲ ಸೇವಾ ಮಾಡೋಕ್ಕಿಲ್ಲ, ಅದು ಹರಿಯಾಜ್ಞೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಭಕ್ತಿ ಪೂರ್ವಕವಾಗಿ ಹೆಂಗೆ ಹೇಳ್ತಾರೆ ನೋಡಿ ಅದನ್ನ. ಮುಕ್ತ ನಿಯಾಮಕನ ಅಲ್ಲಿ ಬಿಡಿಸೋದು ಹೆಂಗೆ ಗೊತ್ತಾದ್ರೆ, ಮುಕ್ತ ಅಮುಕ್ತ ಅಂತ ಬಿಡಿಸ್ಬೇಕು ಅದನ್ನ. ನಿಯಾಮಕನ ಸರ್ವೋದ್ರಿಕ್ತ ಮಹಿಮೆಗಳ ಅನವರ್ತ ಕೊಂಡಾಡು ಮರೆಯದಲೆ, ಸಕ್ತನಾಗದೆ ಲೋಕ ವಾರ್ತೆ ಪ್ರಸಕ್ತಿಗಳ ಈಡಾಡಿ ಸ್ಮೃತಿ ಉತ್ಯುಕ್ತ ಕರ್ಮ ಮಾಡುತ್ತಿರು ಹರಿಯಾಜ್ಞೆ ಎಂದರೆದು. ಎಂತ ಚಂದನ ಪದ್ಯ ಅದಲ್ಲ ನೋಡಿ. ಹೆಂಗೆ ಬರ್ತಾರೆ ನೋಡಿ ದಾಸ, ಎಷ್ಟು ಕಷ್ಟ ಬರ್ತಾರೆ. ಒಂದು ಮಾತಿಗೆ ಎಷ್ಟು ಸಿದ್ಧಾಂತ ಹಾಕ್ತಾರ. ಭಕ್ತಿ ಪೂರ್ವಕವಾಗಿ ನೀ ಏನು ಮಾಡೋದು ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡ್ಲಿಕ್ಕೆ ಕಲಿಬೇಕು. ಭಕ್ತಿ ಇಲ್ಲ ಅಂದ್ರೆ ಅದಕ್ಕೆ ಲೇಪನ ಇಲ್ಲ ತಗೊಳ್ಳಿ. ಭಕ್ತಿ ಪೂರ್ವಕವಾಗಿ ಪರಮಾತ್ಮ ಏನ್ ತಿಳ್ಕೊಬೇಕಂತ, ಮುಕ್ತ ನಿಯಾಮಕನು. ಮುಕ್ತರಿಗೂ ಅವನ ನಿಯಾಮಕ. ಮುಕ್ತರು ಮುಕ್ತಕ್ಕೆ ಹೋಗ್ಯಾರ ಮ್ಯಾಲ ಭಾಳ ಮಂದಿ ಮೋಕ್ಷಕ್ಕೆ ಹೋಗ್ಬಿಟ್ಟ. ಅವ್ರಿಗೂ ನಿಯಾಮಕ ಅವನ. ಅಮುಕ್ತರು ಅಂದ್ರೆ ನಾವು, ಅವನು ಮೋಕ್ಷ ಆಗಿಲ್ಲ. ನಮಗೆ ಅವನು ನಿಯಾಮಕ, ಅವ್ರಿಗೂ ನಿಯಾಮಕ, ಅವನಿಗೂ ನಿಯಾಮಕ ಪರಮಾತ್ಮ ಇರ್ತಕ್ಕಂಥವ. ಅವನ ಸರ್ವೋದ್ರಿಕ್ತ ಮಹಿಮೆಗಳ ಪರಮಾತ್ಮ ಖಂಡವಾರ್ತಕ್ಕೆ ಮಹಿಮಾ ಎಷ್ಟು ಒಂದು ಅಸಾಧ್ಯ ಮಹಿಮಾ. ಒಂದು ದಿವಸ 2 ದಿವಸ ಸಾಲುವುದೇ ಇಲ್ಲ. ವೇದ ಕೈಸಿಲಿ ಕೂತಾವಂತ, ಇವನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳಿ. ವೇದಾಹ ಅದ ಪರಮಾತ್ಮನ ನೇತಿ 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 ಹಿಂಗಿದ್ದಾನೋ ಹಿಂಗೂ ಇಲ್ಲ, ಹಿಂಗಿದ್ದಾನ ಹಿಂಗೂ ಇಲ್ಲ. ಅವನ ಅಂದ್ರು ಬರ್ತಕ್ಕಂಥ ಭಗವಂತ ಮಹಿಮೆಗಳ ಅನವರತ ಕೊಂಡಾಡು. ಭಗವಂತ ಸ್ತೋತ್ರ ಮಾಡಿಕೋತ ಇರು, ಅವ್ರ ಮಹಿಮೆ ಹೇಳ್ಕೋತಿರು. ಅಂದ್ರೆ ಅರ್ಥ ಹೆಂಗೆ ಗೊತ್ತಿರುವ, ಭಾಗವತ ಓದು, ಪುರಾಣ ಓದು, ಇಡೀ ದಿನ ಮತ್ತೆ ಯಥಾಶಕ್ತಿ ಯಥಾಜ್ಞಪ್ತಿ ಎಷ್ಟು ಸಾಧ್ಯದ ಅಷ್ಟು ಮಾತ್ರ. ದೇವ್ರಿಗೆ ಗೊತ್ತದ, ಇವ್ರು ನೌಕರಿ ಮಾಡಬೇಕು, ಇವ್ರು ದುಡ್ಡು ತರಬೇಕು, ಮನೆ ನಡೆಸ್ಬೇಕು, ಇವೆಲ್ಲ ಗೊತ್ತವ ಇವರಿಗೆ. ಇಲ್ಲ ಮನೆಯಾಗೆಲ್ಲ ಕಾಯಿಪಲ್ಲೆ ಇಲ್ಲ, ಅಕ್ಕಿಲ್ಲ, ಜ್ವಾಳ ಇಲ್ಲ, ನಾವು ಹೋಗವಲ್ಲ ಸಂಧ್ಯಾ ಮಲ್ಲಿ ಕೊಡ್ತಿದ್ರೆ ಎಳ ಮಗನ ಅಂತಾರ, ಮತ್ತೆ ಹೋಗಾರ ಹೊರಗೆ ಅಂತಾರ. ಇದನ್ನ ಬಿಟ್ಟಲ್ಲ ಈಸಬೇಕು. ಇಲ್ಲಿ ಸಂಸ್ಥೆ ಇರಬೇಕು, ಇರದಿರಬೇಕು. ಹಂಗೆ ಹಕ್ಕಿ ಬಂದು ಆಕಳಲ್ಲಿ ಕೂತು ಹಾರಿ ಹೋದಂತೆ, ಮಕ್ಕಳು ಮಳಲ ಮನೆ ಮಾಡಿ ಕೆಡಿಸಿ ಓಡಿ ಹೋದಂತೆ. ಇರಬೇಕು, ಇರದಿರಬೇಕು. ಹೆಂಗಿದ್ರು ಪುರಂದಾಸರು ಹೆಂಗಿದ್ರು ಬದುಕಿದ್ರು, ಗೋಪಾಲದಾಸರು ಹೆಂಗೆ ಬದುಕಿದ್ರು, ರಾಯರು ಹೆಂಗೆ ಬದುಕಿದ್ರು, ಮಹಾನುಭಾವರು. ಅಷ್ಟ ಖಂಡ ಬಡತನ ಇದ್ರು ಕೂಡ ಯಾರಿಗೂ ಹೇಳೋ ಹಂಗಿಲ್ಲ, ಯಾರು ಮಾತಾಡೋ ಹಂಗಿಲ್ಲ. ನಾವು ಕೋತಿರೋದು, ಪಾಠ ಪೂಜೆ ಮಾಡ್ಕೋತಿರ್ತಕ್ಕಂಥದ್ದು ಯಾರಿಗೆ ಬಿಡ್ಲಿಕ್ಕೆ ಸಾಧ್ಯ ಹೇಳ್ತಾರೆ. ಅದನ್ನ ಭಕ್ತಿ ಎಷ್ಟು ದೋಣೆ ಹೇಳ್ಬೋದು ನಿಮಗೆ. ಭಕ್ತಿ ಪೂರ್ವಕವಾಗಿ ಮುಕ್ತ ನಿಯಾಮಕನ ಸರ್ವೋದ್ರಿಕ್ತ ಮಹಿಮೆಗಳ
ಅವ್ನು ಹೇಗೆ ಕೊಂಡಾಡು ಮರೆಯದಲೆ. ಅಡಿಗೆ ಮಾಡ್ತಿರ್ತೀರಿ ಮತ್ತು ನಾವು ಅನ್ಕೋತ ಮಾಡ್ರಿ, ಲಕ್ಷ್ಮೀ ಅನ್ಕೋತ ಮಾಡ್ರಿ. ನೀವು ಯಾರಿಲ್ಲ ರಾಮ ರಾಮನಿಕೆಯಿಂದ ಹಾಡಬೇಕಾಗ್ಯದ, ಯಾರು ಉದ್ಧಾರ ಮಾಡ್ತದು? ಆ ವಾಲ್ಮೀಕಿನ ರಾಮ ರಾಮೇತಿ ರಾಮೇ ಹೌದಿಲ್ಲವ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೂಚ. ಏನು ಕಲ್ತಿಲ್ಲ, ಸುಧಾ ಓದಿಲ್ಲ, ಪಂಡಿತ ಇಲ್ಲ, ಜನಿವಾರ ಹಾಕೊಂಡಿಲ್ಲ, ಪಕ್ಕ ಗೊತ್ತಿಲ್ಲ, ಎಲ್ಲೋ ಇದ್ದ ಕಾಡಿನಾಗ ರಾಮ ರಾಮ ರಾಮನ ಕೂತ ಮೈ ಮೇಲೆ ಹುತ್ತ ಬೆಳಿತಾವ. ಬ್ರಹ್ಮದೇವರು ಒಂದು ತೆಗಿಯೋನ ಬಂದ ತೆಗಿ ಮೇಲೆ ಅಂದ್ರೆ ಮಹಾನುಭಾವ ತಿಳ್ಕೊಡು ಏನಕ್ಕಂತ ಇಡೀ ವಾಲ್ಮೀಕಿ ರಾಮಾಯಣ ಬರೆದ 24,000 ಶ್ಲೋಕಗಳು, ಅಖಂಡ ಮೂಲ ರಾಮಾಯಣ. ಯಾರು ಬರೋರು? ವಾಲ್ಮೀಕಿ. ಎಲ್ಲ ಸಾರಿ ಯೂನಿವರ್ಸಿಟಿಯಿಂದ ಹೋಗಿದ್ದಾನ ಅಭ್ಯಾಸ ಮಾಡ್ಲಿಕ್ಕೆ ಅಂತ ಅವನ ಅನುಗ್ರಹ ಹೆಂಗ ಅದಕ್ಕೆ ಹೇಳ್ತಾ ಇದ್ದಾರೆ. ಮಹಿಮೆಗಳು ಅನವರ್ತ ಕೊಂಡಾಡು ಮರೆಯದಲೆ ಒಂದು ಮಾತು ಹೇಳಿದರು. ಮುಂದೆ ಹೆಂಗಿರಬಾರ್ದು ಹೇಳ್ತಾರೆ ಮುಂದಿನ ಪದ್ಯ. ಇಲ್ಲಿ ಹೆಂಗಿರ್ಬೇಕು ಹೇಳಿದರು. ಹೆಂಗಿರ್ಬೇಕು? ಭಕ್ತಿಪೂರ್ವಕ ನಿಮ್ಮ ಕೆಲಸ ಮಾಡ್ಕೋತಾನ ಯಥಾಶಕ್ತಿ ನಮಸ್ಕಾರ ಮಾಡ್ಕೋತ ಇರಿ ನೀವು ಅಂತಾರೆ ಮಹಾನುಭಾವ. ಒಂದು ರೀತಿ ಹೆಂಗಿರಬಾರ್ದು ನೋಡ್ರಿ. ನೋಡ್ರಿ, ಸಕ್ತನಾಗದೆ ಲೋಕವಾರ್ತೆ. ಲೋಕವಾರ್ತೆ, ಲೋಕಸುದ್ದಿ, ಬರೀ ರಾಜಕೀಯ ಸುದ್ದಿ ಅಂತ ಇಂಥ ಸುದ್ದಿ ಮಾತಾಡ್ತೀವಲ್ಲ, ಸಿದ್ದರಾಮಯ್ಯ ಯಾಕೆ ಬಿಟ್ರು ಏನೋ ಗೊತ್ತಾಗಲ್ಲ ತಿಳ್ಕೊಂಡು ಹೇಳಿ ಸಕ್ತನಾಗದೆ ಲೋಕವಾರ್ತೆ. ಆಚಾರ ಮಾತ್ರ ಅವ್ರ ಭಾಷಾಂತರ ಆಚಾರ ದ್ವಾರಿಸ್ತೋತ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಅದು ಮಾತ್ರ ಹೌದಿಲ್ಲ ಸತ ಆಚಾರ ಏನು ಮಾಡಿ ಗೊತ್ತಾ? ಅದು ಅಲಂ ಸಾಕು. ಸತತಂ ಲೋಕ ವಿಚಿಂತನಯ, ಅಖಂಡ ಲೋಕ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ. ಅಲ್ಲಿ ನಾತು ಈ ಊರ ಏನೋ ತಿಳ್ಕೊಂಡು ಟೈಮ್ ಹಾಳಾಗ್ತಾನೆ ಎಂದು ಆಯುಷ್ಯ ಎಲ್ಲ ಜಾಸ್ತಿ ತಿಳ್ಕೊಂಡ್ರೆ ಮಗ. ಆ ಪರಿಷತ್ ಮಹಾರಾಜ ಕೂತ್ಕೊಂಡಿದ್ದ ಕೇಳಲಿಕ್ಕೆ, ಭಾಗವತ್ ಕೇಳಲಿಕ್ಕೆ. ಹೇಳಿದವ ಅವ್ನು ನಿರ್ಣಯ ಇತ್ತು, 7 ದಿನ ನಿರ್ಣಯ ಇತ್ತು ಅವಂಗೆ ಪಕ್ಕ. ನಮ್ಗೆ ನಿರ್ಣಯ ಇರೋದನ್ನು 7 ಕ್ಷಣ ಏನು ಯಾರಿಗೆ ಅಂತ ಗೊತ್ತಿಲ್ಲ. ಈಗ ಹೋಗಿದ್ದೀರಿ ಹೋಗ್ಬಿಟ್ಟು ದಾರೆ ಪೇಟೆಗೆ ಅಂತೀವಿಲ್ಲ, ಹಂಗಿದ್ದಂಗೆ ಅಂತಾರ. ಪ್ರಸಕ್ತನಾಗದೆ ಯಾಕೆ? ಲೋಕವಾರ್ತೆಗಳಲ್ಲಿ, ಲೋಕವಾರ್ತೆ ಜನಜಂಗಳ ಬರ್ತಕ್ಕಂಥದ್ದು. ಪ್ರಸಕ್ತಿಗಳ ನೀಡಾಡಿ ಅಂತ ಮಾರೋ ಅರ್ಥ ಹರಟೆ. ಪ್ರಸಕ್ತಿ ಹರಟೆ ಅಂತ ಅರ್ಥ. ಪ್ರಸಕ್ತ ಹರಟೆ, ಬರೇ ಹರಟೆ ಹೊಡೆದು ಕೂತ್ಕೊಂಡು ಹೊಳ್ಳ ಬಳ್ಳ ಏನು ಬರಲಬಾರ್ತಿಲ್ಲ. ರಾಮನಾಮನ್ ಅಂತಾರ. ಅಸಕ್ತ ಈಡಾಡಿ ಏನ್ ಮಾಡ್ಕೊತ? ಶ್ರುತಿ ಸ್ಮೃತ್ಯುಕ್ತ ಕರ್ಮವ ಮಾಡು. ಕಡ್ರ ಬಡ್ರ ಕರ್ಮ ಮಾಡ್ಲಿಕ್ಕೆ ಹೋಗ್ಬೇಡ. ಮತ್ತೆ ಬಳ್ಳ ಅಯ್ಯಪ್ಪ ಸ್ವಾಮಿ ಹತ್ರ ಹೋಗೋದು, ಆ ಸಾಯಿಬಾಬನ ಹತ್ರ ಬೈತಿ ಅಂತ ತಿಳ್ಕೊಬಿಟ್ಟು ಅಲ್ಲಿಂದ ಮಾಡೋ ಅವನ. ಮತ್ತೆ ಯಾವುದೋ ಮಾಡಬಾರ್ದು ಮಾಡೋ ಹಂಗಿಲ್ಲ. ನಮಗೆ ಶ್ರುತಿ ಸ್ಮೃತಿ ಹರೇ ರಾಜ್ಞ, ಶ್ರುತಿ ಸ್ಮೃತಿ ಹರೇ ರಾಜ್ಞ. ಅಲ್ಲಿ ಹೆಂಗೆ ಮಾಡ್ಬೇಕು? ಯಾಕೆ ಸಂಧ್ಯಾವನ್ನ ಕರ್ಣೆ ಮಾಡ್ತೀನಿ ಕೂತ್ಕೊಂಡ್ರೆ ಸಂಸ್ಕೃತ ಬಂಗಾಳ ಕರ್ಣೆ ಭಾಷಣ ಮಾಡಿಕೊಡೋ ಅಷ್ಟು ಹಿಂಗೊಂದು ಯೋಗ ಹಿಂಗೊಂದು ಅದೊಂದು ತಮಿಳ್ನಾಡಿನೊಳಗೆ ತಮಿಳ ಪ್ರಬಂಧ ಬರೆದ್ರು ಅವರು. ಅಸಾಧ್ಯ ಪ್ರಬಂಧಗಳು, ತಮಿಳ ಪ್ರಬಂಧಗಳು. ಅವ ತಮಿಳ್ನಾಗ ಅನ್ಬೇಕು ನಾವು ಮೊದಲು ಭಾಷೆದಾಗ ಅಂತೀನಿ ಅಂದವ ಅಲ್ಲ. ನಮಗೆ ಯಾರು ಕೊಟ್ಟರೆ ಆ ಭಾಷೆದಾಗ ನಾವು ಅಲ್ಲಿ ಕಲಿಬೇಕು. ಗೀತಾ ಸಂಸ್ಕೃತ ಆಗದ ಹಂಗೆ ಇಲ್ಲಿ ಕಲಿಬೇಕು. ಅದನ್ನು ಭಾಷಾಂತರ ಓದಿರ್ಬೇಕಾದ್ರೆ ನೀವು ಅದನ್ನು. ಶ್ರುತಿ ಸ್ಮೃತ್ಯುಕ್ತ ಮಾತುಗಳು. ಶ್ರುತಿ ಅಂದರೆ ವೇದಾದಿಗಳು, ಸ್ಮೃತಿ ಮನುಸ್ಮೃತಿ ಮುಂದಾಗಿರ್ತಕ್ಕಂಥ ಗ್ರಂಥಗಳು. ಅಲ್ಲಿ ಉತ್ಯುಕ್ತ ಅಲ್ಲಿ ಹೇಳ್ತಕ್ಕಂಥ ಕರ್ಮವ ಮಾಡುತ್ತಿರು. ಅರ್ಥ ದಿನ ಮಾಡ್ತೀರಿ, ನೀವು ಸಂಧ್ಯಾ ಮಾಡ್ತೀರಿ, ದೇವ್ರ ಪೂಜೆ ಮಾಡ್ತೀರಿ, ಹೌದಾ? ಮನೆಗೆ ಕಾರ್ಯಕ್ರಮ ಬಂದ್ರೆ ಮಾಡ್ತೀರಿ, ಹಬ್ಬ ಹುಣ್ಣಿ ಬಂದ್ರೆ ಮಾಡ್ತೀರಿ. ಇವು ಶ್ರುತಿ ಹೆಂಗೆ ಮಾಡ್ಕೊಂತದನ್ನ ಹರಿ ಆಜ್ಞೆ ಅಂತಾರೆ. ಒಂದು ಮಾತು ಹಾಕಿದ್ದಾಗ ಹರಿ ಆಜ್ಞೆ ಎಂದರೆ ಇದು ಯಾರು ಮಾಡಿ ಹೇಳಿಲ್ಲ. ಯಾರ ಮಾತು ಕೇಳಿ ಹೇಳ್ತೇನೆ ನಾನು? ಹರಿ ಆಜ್ಞೆ. ಪರಮಾತ್ಮ ಆಜ್ಞೆ ಮೀರು ಹಂಗಿಲ್ಲ. ಪರಮಾತ್ಮ ಹೇಳ್ಯಾನ, ಭಾಳ ತಪ್ತೇನೋ ಅದ್ರಾಗ ಬೈಬಾಟ ಹೆಂಗಂತ ತಿಳ್ಕೊಂಡು. ಮತ್ತೆ ನಿಮಗೆ ಫಲ ಅಂಡುಮ್ನ ಭಕ್ಷೇತ್, ಉಳ್ಳಾಗಡ್ಡಿ ತಿನ್ನಬೇಡ್ರಿ. ಹೌದು, ಯಾರು ಎಲ್ಲಿ ಎಲ್ಲಿ ಅಲ್ಲಿ ಎಲ್ಲ ಕಡೆ ಇರೋದನ್ನ ಭಾಳ ಕಷ್ಟದ ಕೆಲಸ. ಹೌದಿಲ್ಲ, ಇಂಥ ಕೆಲಸ ಮಾಡಬೇಡ್ರಿ ಅಂತ ಕೆಲಸ ಮಾಡೋದನ್ನ. ಮತ್ತು ಅಂದ್ರೆ ಇಷ್ಟು ಮಾಡಿ ದೇವ್ರು ರಕ್ಷಣೆ ಮಾಡ್ತಾನೆ. ನಾವು ಮಾಡ್ಬೇಕು ಕೆಲಸ ನಾವು ತಿಳ್ಕೊಬೇಡಿ. ನಾವು ಎಲ್ಲರೂ ಹೇಳ್ತೀನಿ ನಾನು ಯಾವ್ಯಾವುದು ಕೆಲಸನ. ಶ್ರುತಿ ಸ್ಮೃತ್ಯುಕ್ತ ಹರಿ ಆಜ್ಞೆ ಎಂದರಿದು. ಶ್ರುತಿ ಸ್ಮೃತಿ ಮಾಡ್ತಕ್ಕಂಥ ಬೇರೆ ಕರ್ಮ ಮಾಡೋಲ್ಲ. ನಮ್ಮ ಶಾಸ್ತ್ರ, ನಮ್ಮ ಸಿದ್ಧಾಂತ, ವೇದ ಹೇಳ್ತು ಅದನ್ನು ಮಾತ್ರ ಮಾಡ್ಲಿಕ್ಕೆ ಹೇಳಿದ್ವಿ. ಅದನ್ನೇ ಮಾಡ್ತೀವಿ. ಪ್ರಶ್ನೆ ಇಲ್ಲಿ ಅದು ಹೇಳ್ತಾ ಇದ್ದಾರೆ. ಆ ರೀತಿ ಹೆಂಗಾದ್ರೆ ಅಂತೀವಿ ಹರಿ ಆಜ್ಞೆ ಎಂದರಿದು. ಪರಮ ಆಜ್ಞೆ ತಿಳ್ಕೊಬೇಕಂತ ನಾವು. ಹೆಂಗೆ ಪಕ್ಕ ಅಗ್ರಿ ಪತಿವ್ರತ ಸ್ತ್ರೀ ಗಂಡನ ಮಾತು ಒಂಚೂರು ಮೀರುವುದಿಲ್ಲೋ. ಯಾರು ಸಿಗ್ತಾರೆ ಹಂಗೆ? ಈ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ದ್ರೌಪದಿ ಹೋಗ್ಬೇಕಿದ್ದು, ಸೀತಾದೇವಿ ಇದ್ಲು, ಮಾನವಳು ಅನಸೂಯ ಇದ್ಲು, ಹೊರತಾಗಿ ಅಂತ ಮಾಡ್ಲಿಕ್ಕೆ ಸಾಧ್ಯ. ಗಂಡನು ಹಂಗೆ ಹೇಳಬಾರ್ದಷ್ಟು ಹೇಳ್ಬಿಟ್ರೆ ಹೆಣ್ಮಳೆ ಮಾಡೋ ಪಾಪಕ್ಕೆ ಹೌದಿಲ್ಲ, ಹಂಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ವಿಷಯ ಅದು ಹೇಳ್ತಾ ಇರ್ತಾರೆ ಹೆಂಗೆ ಮಾಡ್ಕೊಂತ. ಹರಿ ಭಕ್ತ ಅಲ್ಲಿ ಹೇಳ್ತಾರ ಏನಂತೀರು? ಹರಿ ಆಜ್ಞೆ ಎಂದರಿದು. ಹರಿ ಆಜ್ಞೆ ಏನು ಹೇಳ್ತಾರೆ ಆಚಾರ. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತು ಅಧಿಕ. ಪರಮಾತ್ಮ ತಿಳ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಕಲೀರಿ. ಪರಮಾತ್ಮ ತಿಳ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಸರ್ವತ್ರ ವ್ಯಾಪ್ತ, ಸರ್ವಗುಣ ಸಂಪನ್ನ ಪರಮಾತ್ಮ ಅಂತ ತಿಳ್ಕೊಂಡು ಹೇಳ್ತಾನೆ. ಸ್ನೇಹೋ ಭಕ್ತಿ ಪುಕ್ತ್ಯ ತ್ವಯಾ ಭಕ್ತಿರ್ನ ಜಾನ್ಯಥ ದಾನ ತೀರ್ಥ ತಪೋ ಯಜ್ಞ ಪೂರ್ವ ಸರ್ವೇಪಿ ಸರ್ವದ ಅಂಗಾನಿ ಹರಿಸೇವಾಯಾಮ್ ಭಕ್ತೈಶ್ವೇಕ ವಿಮುಕ್ತಯೇ.
ಸ್ವಾಮಿ ನನ್ನೆಲ್ಲ ಅಂಗಗಳನ್ನು ನೀನು ಶಿವ ಕೆಟ್ಟುಕೋ ಯಥಾಶಕ್ತಿ. ಕಣ್ಣಿಂದ ನೀನು ಶಿವ ಮಾಡ್ತೇನೆ ನಾನು, ಮೂಗಿನಿಂದ ನೀನು ಶಿವ ಮಾಡ್ತೀಪ್ಪ ನೀನು ಹೇಳ್ತಾ ಇದ್ದಾರೆ. ಜಿಹ್ವೆ ಕೀರ್ತಯ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ ಪಾಣಿದ್ವಂದ್ವ ಸಮರ್ಚಯ ಅಚ್ಯುತ ಕಥಾಯಾಃ ಶ್ರೋತ್ರದ್ವಯಂ ತಂ ಶೃಣು ಕೃಷ್ಣಂ ಲೋಕಯ ಲೋಚನದ್ವಯರೇ ಗಚ್ಛಾಂಗ್ರಿ ಯುಗ್ಮಾಲಯಂ ಜಿಗ್ರಘ್ರಾಣ ಮುಕುಂದ ಪಾದ ತುಳಸಿಂ ಮೂರ್ಧನ್ನ ಮಾದೋಕ್ಷಸಂ. ನಮ್ಮ ದೇಹದ ಅವಯವ ಹೆಂಗೆ ಉಪಯೋಗ ಹೇಳ್ಯಾರ. ಜಿಹ್ವೆ ಅಂತಾರ. ಹೇ ಜಿಹ್ವ ಅಂದ್ರೇನು? ಹೇ ಜಿಹ್ವೆ ಅಂದ್ರೆ ಅಡ್ರೆಸ್. ಹೇ ನಾಲಿಗೆ ಕೀರ್ತಯ ಕೇಶವಂ ಅದಂತ ಹೇಳಿದ್ರು. ನಿನ್ನ ನೀಚ ಬುದ್ಧಿ ಬಿಡುವ ನಾಲಿಗೆ ಹೇಳಿಲ್ಲ, ಅದೇ ಮಾತಾಡೋದಿಲ್ಲ. ಜಿಹ್ವೆ ಮುರುಳಿ ಚೇತೋ ಭಜ ಪೂರ್ವಕ ಸ್ತೋತ್ರ ಮಾಡಿ. ವಾಣಿದ್ದು ಅಂದ್ವ ಎರಡು ಕೈ ಕೊಟ್ಟಾನ, ಒಳ್ಳ ಕೈ ತಲೆ ತಿಕ್ಕೊಳಿಕಲ್ಲ. ಸಮರ್ಚಯ ಯಥಾಶಕ್ತಿ ಭಗವಂತನ ಪೂಜೆ ಮಾಡ್ಲಿಕ್ಕೆ. ಅಚ್ಯುತ ಕಥಾಯಾಹ ಸ್ತೋತ್ರದ್ವಯಂ ಎಷ್ಟು ಕಿವಿಯವ? ಒಂದೆರಡು ಎರಡು ಕೊಟ್ಟಾನ ದೇವ್ರು ನಮಗೆ. ಎರಡು ಕಿವಿಯಿಂದ ಯಥಾಶಕ್ತಿ ಕೇಳಲಿಕ್ಕಿಲ್ಲ. ಒಂದೇ ಕೊಟ್ಟರೆ ಗತಿ ಏನಿತ್ತು ನಮ್ಮದು? ಹೌದಿಲ್ಲ? ಎಲ್ಲ ಇಲ್ಲಿ ಹಾಸಿಲಿ ಬಿಡ್ಲಿಕ್ಕೆ ಹೋಗ್ಬೇಡಿ. ಯಥಾಶಕ್ತಿ ಶ್ರೋತ್ರ. ಕೃಷ್ಣಂ ಲೋಕಯ ನೋಡ್ರಿ, ಲೋಚನದ್ವಯ ಬಂಗಾರದಾಗ ಎರಡು ಕೊಟ್ಟನ ದೇವ್ರು. ಕಣ್ಣು ತುಂಬ ಅವ್ನ ಮೂರ್ತಿ ನೆನೆಸ್ಬೇಕು. ಅವ್ನು ಚಿಂತಾ ಮಾಡ್ಬೇಕು. ಮಲ್ಕೊಂಡಾಗ ಎದ್ದಾಗ ನಾವು ಒಬ್ಬರೇ ಇದ್ದಾಗ ಏಕಾಂತ ಆಗಿದ್ದೆ. ಸ್ವಾಮಿ ತಿರುಪತಿ ಅಂಕಪ್ಪನೇ ಹಿಂಗಿದ್ದೀಪ, ಕೃಷ್ಣನೇ ಹಿಂಗಿದ್ದೀಪ, ವಿಠಲನೇ ಹಿಂಗಿದ್ದೀಪ. ಆ ಮೂರ್ತಿ ಬಂದು ನಮ್ಗೆ ಕೃಷ್ಣಂ ಲೋಕಯ ಲೋಚನದ್ವಯ ಗಚ್ಛಾಂಗ್ರಿ ಯುಗ್ಮಾಲಯಂ. ಯುಗ್ಮ ಎರಡು ಕಾಲ ಕೊಟ್ಟ. ಒಂದ ಕಾಲದಲ್ಲಿ ಹೋಗ್ತಿದ್ವಿ ನಾವು ವಿಚಾರ ಮಾಡಿ. ಎಷ್ಟು ಭಗವಂತ ಅನುಗ್ರಹ ಅದ. ಹೌದಾ? ಕಾಲ ಕೊಟ್ಟಿಗೆ ಆಗ್ಬೇಕು. ಯಥಾಶಿ ತೀರ್ಥಯಾತ್ರೆ ಮಾಡ್ರಿಂತಾರ. ಸೇರಿಸಿ ತೀರ್ಥಯಾತ್ರೆ ಮಾಡಿದವನು ಜೀವನ ವ್ಯಾತಕು. ವಿಜಯದಾಸ ಹೇಳ್ದಂಗೆ ಹೇಳ್ತಾರೆ. ಕೃಷ್ಣಂ ಲೋಕಯ ಲೋಚನದ್ವಯರೇ ಗಚ್ಛಾಂಗರಿ ಜೀಘ್ರ ಮೂಗಿ ಹೇಳ್ತಾರ. ಮೂಗಿ ಮುಕುಂದ ಪಾದ ತುಳಸಿಂ ಗ್ರಹಣ. ಪರಮಾತ್ಮ ಇರ್ತಕ್ಕಂಥ ನಿರ್ಮಾಲಿದ ಇವು ಸಾರ್ಥಕತಕ್ಕಂಥ ಅವಯವಗಳು ಹಂಗೆ ಮಾಡಿ ಅಂತ ಹೇಳ್ತಾರೆ. ಹರಿ ಯಾಜ್ಞೆ ಎಂದರೆ ಇದು ಕೂಡ ಯಾರಾಜ್ಞೆ? ಪರಮಾತ್ಮ ಇರ್ತಕ್ಕಂಥ ಈ ರೀತಿ ಕಳಿಸ್ತಾ ಅಂತ ಹೇಳ್ತಾರೆ ಅಂತಾರ. ನಾಹಂ ವೈದೇರ್ನ ತಪಸ ನದಾನೇನ ನಚೇಜ್ಜಯ ಶಕ್ಯಂ ಏವಿದೋ ವಿಷ್ಣು ದುಷ್ಟಂ ವಾನಾಶಿ ಮಾಮ್ ಯಥ ಭಕ್ತಿ ಆತು ಅನನ್ಯ ಪ್ರಭು. ಗೀತಾ ಮಾತೆಲ್ಲ ಹೇಳ್ತಕ್ಕಂಥದ್ದು. ನನಗೆ ವೇದ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಸ್ವಾಮಿ, ಯಥಾಶಕ್ತಿ ನಿನ್ನ ಸ್ತೋತ್ರ ಮಾಡೀನಿ, ನೀ ಅನುಗ್ರಹ ಮಾಡು, ಇಷ್ಟಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ನಾವು ಸಣ್ಣವರಾಗಬೇಕು ಭಗವಂತನ ಮುಂದೆ. ನಾವು ಭಕ್ತಿ ಅವನ ಭಕ್ತ ಆರಿಕೆಯಲ್ಲಿ ಬಂದು ಕೊಡಿ ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಪರಮಾತ್ಮ ಮಹಿಮೆ ಹೇಳ್ಕೊತ ಹೋಗಿ ಅಂತರ ಮುಂದುವರೆದು ಭಕ್ತಿ ವೈಶಿಷ್ಟ್ಯ ನೋಡ್ರಿ. ಕರ್ಮ ಮಾಡ್ಬೇಕಾರೆ ನಿಷ್ಕಾಮ ಬುದ್ಧಿಯಿಂದ ಕರ್ಮ ಮಾಡ್ತಕ್ಕಂಥದ್ದು. ಪರಮಾತ್ಮ ಏನಾದ್ರು ಮಾಡ್ತೀರಿ ಆ ತಪ್ಪಬಹುದು. ಶ್ರೀಹರಿ ತನ್ನ ಕಾರುಣ್ಯ ವಿಶೇಷದಿಂದ ಏನ್ ಮಾಡ್ತಕ್ಕಂಥ ತಪ್ಪುಗಳನ್ನ ಕ್ಷಮ ಮಾಡಿಬಿಡ್ತಾನೆ. ಭಕ್ತಿಯಿಂದ ಮಾಡ್ತಾ ಏನೋ ತಪ್ಪು ಆಗ್ಬೋದು ಮಾಡೋ ಹೊತ್ನ್ಯಾಗ. ಹೌದಾ? ಭಕ್ತಿಯಿಂದ ಮಾಡಿದ ದೇವ್ರು ಅಂತಾನ. ಮಾಡ್ಲಿಕ್ಕೆ ಹಕ್ಕತ್ತಿಲ್ಲ, ತಪ್ಪು ಮಾಡಬಹುದು, ಕ್ಷಮ ಮಾಡೋ ದೇವ್ರಾಗಿರ್ತಕ್ಕಂಥ. ಅದಕ್ಕೆ ಕಾರಣ ಏನು? ಭಕ್ತಿ ಕಾರಣ ಹೇಳ್ತಾರೆ. ಅಲ್ಲಿ ನೋಡಿ ಅದು ಹೆಂಗತ್ತಾರ. ಭಗವದ್ಗೀತಾ ಇದಕ್ಕೆ ಆಧಾರ. ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಅದ್ರ ಭಾಷಾಂತರಲ್ಲ, ಇದರ ಬಂದು ತಿಳ್ಕೊಡ್ರಿ. ಲೋಪವಾದರೂ ಸರಿಯೇ ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸವು. ನಿಷ್ಕಾಮುಕನು ನೀನಾಗಿ ಮಾಡುತ್ತೀರಿ. ನಿಷ್ಕಾಮುಕ ಶಬ್ದ ಎಲ್ಲೋ. ಸೌಪರ್ಣಿವರ ವಹನ ನಿನ್ನ ಮಹಾ ಅಪರಾಧಗಳ ಎಣಿಸದಲೆ ಸ್ವರ್ಗ ಅಪವರ್ಗವಿಟ್ಟು ಸಲಹುವನು ಸತತ ಸುಖ ಸಾಂದ್ರ. ಹೇಳೇನೆ ದಾಸರ ಕಡಿಸಿದ ಭಾಷೆ ಪರಮಾತ್ಮ ಕರು ಏನಂತ? ಸುಖ ಸಾಂದ್ರ. ಸಾಂದ್ರ ಪೂರ್ಣ ಅಂತ ಅರ್ಥ. ಪೂರ್ಣ ಸುಖ ಯಾರಿಗದ? ನಿಮ್ಗೆ ಯಾರಿಗೆ ಪೂರ್ಣ ಸುಖ ಅದ? ಮತ್ತು ಪೂರ್ಣ ಸುಖ ಯಾರಿಗೂ ಇಲ್ಲೇ ಇಲ್ಲ. ಕಿಂಚಿತ್ ದುಃಖ ಇರೋದನ್ನ ಎಂತೆಂಥವ್ರಿಗೆ ಇರಲಿ, ಮತ್ತು ಅಸಾಧ್ಯ ರಾಜ ಇರಲಿ, ಮತ್ತೊಂದಿರಲಿ, ಮೂವೊಂದಿರಲಿ, ಯಾರಿಗೆ ಬಿಟ್ಟದಿಲ್ಲ. ಸುಖ ಪೂರ್ಣ ಇನ್ನೇ ಹೆಂಗ ನೋಡಿ ವಾಯುಸ್ತೋತ್ರ. ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿ ಅನಂತ ಗುಣ ಪರಮಃ. ಆಶ್ರಮ ದಾಸ ಜಗನ್ನಾಥ ಪರಮಾತ್ಮ ಸುಖ ಸಾಂದ್ರ, ಸುಖದ ಗುಡ್ಡಿದ್ದಂಗೆ ಸಮುದ್ರ, ಕಿಂಚಿತ್ತೂ ಅದರ ದೋಷ ಇಲ್ಲ ಭಗವಂತಗೆ. ಹೆಂಗಿದ್ದಾನ? ಸಲಹುವ ಯಾವಾಗ? ಸತತ. ಇಲ್ಲ ಮಾರ್ಚ್ ಗಂಟೆ ಏಪ್ರಿಲ್ ಬಿಡ್ತೇನೆ ಹಿಂಗಿಲ್ಲ. ಸತತ ಪರಮಾತ್ಮ ಹೇಳ್ತಾ ಇದ್ದಾರೆ. ಹೆಂಗೆ? ಅದು ಹಿಂದಿನ ಪದ್ಯ. ಸ್ವರ್ಗ ಅಪವರ್ಗದೊಳಿಟ್ಟು ಯಥಾ ರೀತಿ ನಮ್ಮ ಪುಣ್ಯಕ್ಕೆ ತಕ್ಕ ಸ್ವರ್ಗಕ್ಕೂ ಕಳಿಸ್ತಾನ. ಅಪವರ್ಗ ಅಂದ್ರೆ ಮೋಕ್ಷ. ಸ್ವರ್ಗ ಅಪವರ್ಗ. ಸ್ವರ್ಗಕ್ಕೆ ಮೋಕ್ಷ ಅಂತೂ ಅರ್ಥದ. ದೇವರಲ್ಲಿ ಎಲ್ಲಿಸ್ತಾನ? ಸ್ವರ್ಗದಲ್ಲಿ ಆಗಲಿ ಮೋಕ್ಷ ಕರ್ಕೊಂಡೋಗಿ ಸತತ ಕಾಯುವನು. ಯಾರನ್ನ ಮ್ಯಾಲ ಹೇಳ್ತಕ್ಕಂಥ ಕರ್ಮ ಮಾಡಿದ್ವಿ ಇಲ್ಲಿ ಮ್ಯಾಲ ಬರಲಿ. ಲೋಪವಾದರೂ ಸರಿಯೇ. ಲೋಪ ಅಂದ್ರೆ ಗೊತ್ತಾಗ್ತದೆ ನಿಮಗೆ? ಕಮ್ಮಿ ಆಗೋದು, ಕೆಡೋದು. ಏನು ಕೆಡೋದು?
ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸವು. ಕರ್ಮ ಮಾಡೋ ಹೊತ್ನ್ಯಾಗ ಲೋಪ ಆಗ್ತದಿಲ್ಲ, ಅದಕ್ಕೆ ಹಾಕಿಬಿಟ್ರೆ ನಮ್ಮಲ್ಲಿ ಯಶ್ಯತ್ ಮುತ್ಯ ಜನಾಮುತ್ಯ ಸರ್ವ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪುಟಮ್ಯಾತಿ ಸದ್ಯೋ ಒಂದೇ ತಮಿಳ್ತಾನ. ಹೌದಾ? ಅಚ್ಯುತಾಯಮ ಅನಂತಾಯನಮ ಗೋವಿಂದಾಯನಮ. ಎಷ್ಟು ಸಿದ್ಧಾಂತ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ನಮ್ಮಲ್ಲಿ. ಇಲ್ಲ ಗತಿ ಇತ್ತು ನಮ್ಮದು. ನಾವು ಮಾಡೋದು ತಪ್ಪು ಆಗುವುದೇ, ಬೇಕಾದ ಲಗ ಹೊಡಿರಿ. ಇಲ್ಲ ಮಂಗಳ ತಪ್ಪಿರ್ತದೆ, ಇಲ್ಲ ತುಳಸಿ ತಪ್ಪಿರ್ತದೆ, ಇಲ್ಲ ಮಡಿ ತಪ್ಪಿರ್ತದೆ, ಏನೋ ಆಗಿರ್ತದೆ. ಅದಕ್ಕೆ ಲೋಪವಾದರೂ ಸರಿ ಕಡಿಮೆ ಆಗಬಹುದು. ಮನುಷ್ಯ ಟು ಅರ್ ಇಸ್ ಹ್ಯೂಮನ್, ಟು ಫಾರ್ ಗಿವ್ ಇಸ್ ಡಿವೈನ್ ಅಂತೇವಿಲ್ಲ. ತಪ್ಪು ಮಾಡೋದೇ ನಮ್ಮ ಅಧಿಕಾರ, ಉದ್ಧಾರ ಮಾಡೋದು ನಮ್ಮ ಅತ್ಯಂತ ದಯಾಲವೇ. ರಾಯರಿಗೆ ಹೇಳ್ತು ನಾವು, ದೇವ್ರು ಹೆಂಗಿರ್ಬೇಡ ಹಂಗಿದ್ಮೇಲೆ ಅಂತರ ಮಹಾ ಲೋಪವಾದರೂ ಸರಿ ಕಡಿಮೆ ಆಗಲಿ ಅಂತ ಯಾಕೆ ಕಾಳಜಿ ಮಾಡೋದಕ್ಕೆ. ಒಂಚೂರು ಏನೋ ಆತು, ಕೆಟ್ಟ ಕೆಲಸ ಅನ್ಕೋತಾಡ್ಬೇಡ, ಒಳ್ಳೆ ಕೆಲಸ ಮಾಡಿಯಲ್ಲ ಕೃಷ್ಣಾರ್ಪಣೆ ಹೇಳ್ಬಿಡಿ. ಅದಕ್ಕೆ ಕರ್ಮದಿಂದ ಹುಟ್ಟಿರ್ತಕ್ಕಂಥವು ಅಂತ ಅರ್ಥ. ಏನು? ಪಾಪ ಪುಣ್ಯಗಳು ಎರಡು ನಿನ್ನನ್ನು ಲೇಪಿಸವು. ನಿನಗೇನು ಪಾಪ ಬರೋದಿಲ್ಲ. ಮಾಡೋ ಹೊತ್ತಿನ ಹೆಚ್ಚು ಕಡಿಮೆ ಆಗ್ಬೋದು. ತುಳಸಿ ಮಾಡೋ ಹೊತ್ತಿನಾಗ ಹೌದಾ ಅಪ್ಪಿ ತಪ್ಪಿ ಗಿಜ್ಜಿ ಹೊಸ ಸಂಬಂಧ ಕೆಳಗೆ ಬೀಳಬಹುದು. ಅದು ದೊಡ್ಡ ಅಪರಾಧ ಒಂದು ಯಜ್ಞ ಮಾಡ್ಕೊಂಡು ಕೂತ್ಕೊಂಡ್ರೆ ಹೌದಿಲ್ಲ? ಹಂಗಿದ್ದಾಗ ಹಂಗ ಕೂಡ ಹೇಳ್ತೇವೆ. ಉದಾಹರಣೆ ಒಂದು, ಭಟ್ರವರು ಎಲ್ಲರಿಗೂ ಯಜ್ಞಯಾಗ ಹೇಳೋರು. ಅವ್ರ ಮಗನೂ ಶಾಲೆ ಕಲಿತಿದ್ದ, ಇನ್ನೊಬ್ಬ ಶೆಟ್ಟಿ ಮಗನೂ ಶಾಲೆ ಕಲಿ, ಇಬ್ಬರು ಶಾಲೆ ಹೋಗ್ತಿದ್ರು. ಶೆಟ್ಟಿ ದಿನ ಕೇಳವ, ಬಂದು ಹೇಳವ, ಇವರಿಗೆಲ್ಲ ಸುದ್ದಿ ಕೊಡಿ ತಂದೆಲ್ಲ ಕೇಳವ. ಏಕಾದಶಿ ದಿನ ಅವ ಆ ಹುಡುಗ ಚಕ್ಲಿ ತಿಂದ, ಎಲ್ಲಿ ಮಾಡಿ ಚಕ್ಲಿ ತಿಂದ. ಅದನ್ನೇ ಹುಡುಗ ನೋಡಿದ. ಭಟ್ರ ಮಗ, ಶಾಸ್ತ್ರಿಗಳ ಮಗ ಬಂದು ಹೇಳ್ದ. ಅವ ಹಂಗಿದ್ದ, ಮನ್ಯಾಗ ಗೊತ್ತದ, ಕರ್ಕೊಂಬಂದ ಅವ್ನು ಹೊಡ್ಕೋತ ಮಗನ ಹೊಡ್ಕೋತ ಕರ್ಕೊಂಬಂದ. ನಾವು ಸಣ್ಣ ಹುಡುಗ ಪಾಪ ಹಿಂದೆ ಇವ ಹಿಂಗೆ ಮಾಡ್ಯಾನ, ಏನು ಮಾಡೋಕೆ ಹಂಗಾರ ಇವ್ ಯಜ್ಞ ಮಾಡ್ಕೊಂಡ್ರು. ಯಜ್ಞಕ್ಕೆ ಎಷ್ಟು ರೊಕ್ಕ? 15,000 ಕೊಡ್ತೀನಿ ರೀ ಅಂದ. ನಾಳೆ ತಂದು ಕೊಡ್ತೀನಿ ರೀ, ಅಮ್ಮ ಯಜ್ಞ ಮಾಡಿ ಈ ಕಾಶಿ ಚಿಕ್ಕಡಿ ಅದು ಸಣ್ಣ ಹುಡುಗ ಗೊತ್ತಿಲ್ಲ ಪಾಪ ಹೇಳೋದಕ್ಕೆ. ಆ ಹುಡುಗಿಂದ ಏನು ಮಾಡಿ ಸಾಧ್ಯ ಹುಡುಗ ಹೌದ. 3ನೇ ದಿನ ಆ ಹುಡುಗ ಹೇಳ್ದ, ಮನೆಯ ಹುಡುಗ, ಇಲ್ಲ ಆ ಭಟ್ರ ಮಗನು ತಿಂದ ಅನ್ನೋ ಸಂಗತಿ ಇತ್ತು. ಇವ್ರು ಹೋಗಿ ಕೇಳಿದ್ರು, ಮತ್ತು ನೀವು 15,000 ಹೇಳಿದ್ರಿ, ನಿಮ್ಮ ಮಗನಿಗೆ ಚಿಕ್ಕಲಿ ತಿನ್ನ ಅಂತ ಅಂದೆ ಬಿಡ, 500 ಅಂತ ನಿಮ್ಮ ಮುಂದೆ ಕೊಡು, ನಾ 200 ಹಾಕ್ತ ಕೈಲಿ ಅಂತ. ಇವೆಲ್ಲ ನಾಟಕ ಹೆಂಗತ್ತ ನೋಡಿ ಜಗತ್ತ, ಹೌದಿಲ್ಲ? ಹೇಗಾತ ಲೇಪಿಸು ನಿಷ್ಕಾಮಕನು ನೀನಾಗಿ. ಕರ್ಮ ಮಾಡೋ ಹೊತ್ತಾಗ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅದನ್ನೇ ಕರ್ಮಣ್ಣೆ ವಾದಿಕಾರಸ್ತೆ ಮಹಾಫಲೇಶು ಕದಾಚನ. ಭಾಳ ವ್ಯಾಖ್ಯಾನ ಬಂದವ ಇದ್ರ ಮೇಲೆ. ಎಷ್ಟು ಮಂದಿ ಟೀಕಾ ಮಾಡ್ತಾರ ನಮ್ಮನ್ನ. ಮಾಡಂದ್ರೆ ಮಾಡಿ ತೋರಿಸ್ಬೇಕಾರ. ನನಗೆ ಹಿಂಗೆ ಆಗ್ಬೋದು ಮಾಡಿ ಆಗ್ಲಿಕ್ಕೆ ಸಾಧ್ಯ ಅದ? ನಾವು ಮಾಡ್ತಕ್ಕಂಥ ಕರ್ಮಕ್ಕೆ ನಾವು ಅಪೇಕ್ಷೆ ಮಾಡೋ ಹಂಗಿಲ್ಲ. ಕೃಷ್ಣ ಹೇಳಿದ ಅರ್ಜುನಿಗೆ, ಯುದ್ಧ ಮಾಡೋದಿನ ಕರ್ತವ್ಯ, ಫಲ ಕೊಡು, ನಾವು ಕೂತೇನೋ ಇಲ್ಲಿ ಹೇಳ್ತಾ ಇದ್ದಾರೆ. ಮಧ್ಯಾಜಿ ಮಾಂ ನಮಸ್ಕರು, ನನ್ನ ನಮಸ್ಕಾರ ಮಾಡು, ನಿನಗೇನು ಲೇಪ ಬರಲ್ಲ. ಅದಕ್ಕಂದ್ರೆ ಲೇಪವಾದರೂ ಸರಿ ಅಂತ ಹೇಳ್ಕೊಂಡು ನಿಷ್ಕಾಮಕನು ಏನಾಗಿ ಮಾಡುತ್ತೀರಿ. ಯಾರಮ್ಮ? ಸೌಪರ್ಣಿ ವರ ವಾಹನ. ಒಂದೇ ಮತ್ತು ಯಾರು ಗೊತ್ತಾದ ಶಬ್ದಕ್ಕರ್ಥ? ಸೌಪರ್ಣಿ ವರ ವಾಹನ ಕರೆಕ್ಟ್ ಹೌದು ಹೇಳು. ಗರುಡ ಪರಮಾತ್ಮ. ಸೌಪರ್ಣಿ ಅಂದ್ರೆ ಗರುಡನ ಹೆಂಡತಿ. ಸೌಪರ್ಣಿ ಅಂದ್ರೆ ಅವನ ವರ, ಆಕೆ ಗಂಡ ಯಾರು? ಗರುಡ. ಅವನು ವಾಹನ ಮಾಡ್ಕೊಂಡವ ಯಾವ? ಶಬ್ದ ಹೆಂಗ ನೋಡಿ. ಸೌಪರ್ಣಿ ವರ ವಾಹನ ಅಂತ ಕರ್ಕೊಂಡು ಹೋಗೋದರ್ಥ. ಸೌಪರ್ಣಿ ವರ ವಾಹನ ಪರಮಾತ್ಮ. ನಿನ್ನ ಮಹಾ ಅಪರಾಧಗಳ ಎಣಿಸದಲೇ. ಕಿಂಚಿತ್ ಪರಮಾತ್ಮ ಅಪರಾಧಗಳು ಎಣಿಸದಲೇ. ನಿನ್ನ ತಪ್ಪುಗಿಪ್ಪು ನೋಡ್ಲಿಕ್ಕೆ ಹೋದಲ್ಲ, ಯಾಕೆ? ಭಕ್ತಿಪೂರ್ವಕ ಮಾಡಿದಾಗ ಅಂತ ಅರ್ಥ ತಿಳ್ಕೊಟ್ಟ. ಪರಮಾತ್ಮನೇ ಸ್ವಾಮಿ ಯಥಾ ಪ್ರಕಾರ ಮಾಡೀನಿ, ನೀ ಪ್ರೀತಿಯಾಗಿ ಸಾಕೊಂಡ್ಬಿಟ್ಟು ಸಾಕು ತಗೊಳ್ರಿ. ಅದನ್ನ ಹೇಳ್ತಾ ಇದ್ದೆ. ಸ್ವರ್ಗ ಅಪವರ್ಗದಲ್ಲಿ ಇಟ್ಟು ಆ ಕರ್ಮಕ್ಕೆ ಬೇಗ ಕೊಡ್ತಾನೆ, ಸ್ವರ್ಗ ಕೊಡ್ತಾನೆ, ಮೋಕ್ಷ ಕೊಡ್ತಾನೆ ಭಗವಂತ ಆಗಿರ್ತಕ್ಕಂಥವ. ಅದೇನು ಹೋಗು? ಅಹಂಕಾರ ಹೋಗಿ ನಾನು ಅಂತಕ್ಕಂಥದ್ದು. ಅದನ್ನ ಹೇಳ್ತಾ ಇದ್ದಾರೆ. ಸಲಹುವ ಸತತ ಅವ ಯಾವ? ಸುಖ ಸಾಂದ್ರ. ಯಾಕೆ ಶಬ್ದ ಸುಖ ಯಾಕೆ ಗೊತ್ತ? ಸುಖ ಸಾಂದ್ರ ಅವ. ಈಗ ಭಿಕ್ಷುಕಂತ ಹೋಗಿ ನಮಗೊಂದು 1,000 ರೂಪಾಯಿ ಸಾಲ ಕೊಡ್ಬಂದ್ರೆ ಕೊಡ್ತಾನ ನಾವು. ಯಾಕೆ ಕೊಡೋದಿಲ್ಲ ಹೇಳ್ರಿ? ಅವಾಗ ಇರುದಿಲ್ಲ. ಹಂಗೆ ದೇವರು ಸುಖ ಕೊಡೋದು, ಅವನ ಸುಖ ಇಲ್ಲ ಅವಾಗ ಕೊಡಲ್ಲ. ಅವ ಸುಖ ಸಾಂದ್ರ ಅಂತ. ಅವ ಸುಖ ಕೊಟ್ಟರು ಕಡಿಮೆ ಆಗೋದು. ಮತ್ತೆ ಅವ್ ತಿಳ್ಕೊಡ್ರಿ, ಅವ ಪರಮಾತ್ಮ ಸುಖ ಸಾಂದ್ರ. ಅವ ಕೊಡ್ಲಿಕ್ಕೆ ಸಾಧ್ಯ ಆರು ಹೇಳ್ತಾ ಇದ್ದೆ. ಯಾರೋ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತ. ಇಂತಹ ಭಗವಂತ ಸುಖ ಸಾಂದ್ರ, ಸುಖ ಪೂರ್ಣ ಭಗವಂತ ಆಗಿರ್ತಕ್ಕಂಥ ಅವ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಕಾರಣದಿಂದ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಸೌಪರ್ಣೆ ವರವಾಹನ ನಿನ್ನ ಮಹಾ ಅಪರಾಧಗಳು ಎಣಿಸದಲೇ. ನೋಡಿ, ದ್ರೌಪದಿ ಉದಾಹರಣೆ ಕೊಡ್ತೇನೆ, ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತಕ್ಕಂಥ ಮಾತು ಬರ್ತದೆ. ಹೆಂಗ? ದ್ರೌಪದಿ ಪಾಂಡವರು ವನವಾಸದಾಗಿದ್ರು, ಹೌದಾ? ಈ ಮೇಲೆ ಹೇಳಿ ನಿಮ್ಮ ಮುನ್ನ ಇದನ್ನ ಮತ್ತೊಮ್ಮೆ ಹೇಳ್ತಾನೆ. ಇಷ್ಟ ದುರ್ವಾಸಾತಿಥ್ಯ, ದುರ್ವಾಸರು ಬಂದ್ರೆ ಕೇಳಲಿಕ್ಕೆ. ಆ ದುರ್ವಾಸ ಕರ್ಮ ಹೆಂಗದ ನೋಡ್ರಿ ಪಾಪ. ದೊಡ್ಡ ಋಷಿಗಳವರು
ಋಷಿಗಳು ಅಷ್ಟೇ ಅಲ್ಲ, ನಮ್ಮ ಸ್ವಾಮಿಗಳು ಅವ್ರು ಮತ್ತೆ ಸರ್ವಜ್ಞ ಪೀಠದಾಗ ಅವ್ರ ಹೆಸರು ಹಿಡಿತಾರೆ. ಮತ್ತೆ ಮಧ್ವಾಚಾರ್ಯರಿಂದ ಮೊದಲ ಬಂದು ಹೋಗ್ಬಿಟ್ಟಾರ ಅವ್ರು. ಆ ಸರ್ವಜ್ಞ ಪೀಠ ಇವತ್ತಿಂದು ನನ್ನ ಮನ್ನಿದಲ್ಲ, ಅದು ಅನಾದಿ ಅಂತ ಹೇಳ್ತಾರಲ್ಲ. ಚತುರ್ಯುಗ ಮೂರ್ತಿ ತೋರಿಸ್ತಾರ ಸ್ವಾಮಿಗಳು. ಹೋದ್ರೆ ಚತುರ್ಯುಗ ಮೂರ್ತಿ ತಗೊಂಡು ಅವಾಗಿಂದ ಬಂದು ಪ್ರಾಜ್ಞ ತೀರ್ಥರಾಗಿ ಹೋಗ್ಯಾರ. ಇವರು ದುರ್ವಾಸರಾಗಿ ಹೋಗ್ಯಾರ. ದುರ್ವಾಸರ ಬಂದರು, ಚಾತುರ್ಮಾಸ್ಯ ಬಂದು ಕೂತ್ಕೋಬೇಕು ನೋಡ್ರಿ. ಇಂತಿಂಥವ್ರಿಗೆ ಹಿಂಗಾಗಿದೆ ನಮ್ಮ ಹಣೆ ಬಾರಿಯನ್ನ. ಚಾತುರ್ಮಾಸಿ ಬೇರೆ ಸಿಗಲಿಲ್ಲ ನೋಡ್ರಿಗೆ. ಚಾತುರ್ಮಾಸಿ ಪಾಳೆ ಹಚ್ಚಿರ್ತಾರೆ ನಮ್ಮ ಸಮಾಟ, ನೀವು ನೋಡಿರ್ಬೇಕು, ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಅವ್ರು ಎಲ್ಲಿ ಬಂದರು? ದುರ್ಯೋಧನ ಆಸ್ಥಾನಕ್ಕೆ ಬಂದ್ರು. ಅವ್ರು ಗೊತ್ತಿಲ್ಲ ದುರ್ಯೋಧನ ಕೆಟ್ಟ ಇದ್ದಾನೆ, ಜ್ಞಾನ ಇಲ್ಲ ನೋಡ್ರಿ. ಇದು ಯಾರ ಇಚ್ಛಾ? ಅವನ ಇಚ್ಛಾ. ಅವ್ರದ್ದು ನೋಡಿದಿಲ್ಲ. ಈ ಕೆಲಸ ಆಗ್ಬೇಕಾದ ದೇವ್ರಿಗೆ ಮಾಡಿಸ್ಬೇಕಾಯ್ದ. ಅಸಾಧ್ಯ ಶಿವ ಮಾಡಿ ಏನು 4 ತಿಂಗಳು ಹಿಡಿದ ಸ್ವಾಮಿಗಳನ್ನ ದಿನ ಪಕ್ಷ ಪೂಜಾ ಪ್ರಮಾಣ ಏನು ದಕ್ಷಿಣೆ ದಾನ ಬೇಕಾದ್ ಮಾಡಿದ. ಯಾರು? ಚಾತುರ್ವರ್ಷ ಮುಗಿತು, ಸೀಮೋಲ್ಲಂಘನ ಆತು, ಕೇಳಿದ ಅಂತ ಅನುಗ್ರಹ ಮಾಡೋಕಲ್ಲ. ಸ್ವಾಮಿಗಳು ಶಾಟಿ ಹೋಗಿ ಮತ್ತು ಅನುಗ್ರಹ ಎಲ್ಲ ಖರ್ಚು ಮಾಡಿರ್ತಾರೆ, ರೊಕ್ಕ ಮಾಡಿರ್ತಾರೆ. ಏನಪ್ಪ ನನಗೆ ಏನು ಕೊಡಲಿ ಅಂದರು. ಏನು ಕೇಳ್ಬೇಕ್ರಿ ಅವ? ಸ್ವಾಮಿ ಮೋಕ್ಷ ಕೊಡೋದು ಕೇಳ್ಬೇಕು, ಭಕ್ತಿ ಕೊಡೋದು, ಜ್ಞಾನ ಕೊಡೋದು ಕೇಳ್ಬೇಕು. ಇಲ್ಲ ಅಂತ. ಪಾಂಡವರು ವನವಾಸ ತೆಗಿದ್ದಾರಲ್ಲ, ಅವ್ರನ್ನ ಊಟಕ್ಕೆ ಹೋಗಿ ಕೇಳ್ರಿ ಅಂತ. ಇವನ್ ಪ್ಲಾನ್ ಏನು ಗೊತ್ತಂತ, ದುಷ್ಟನ ಪ್ಲಾನ್ ಹೆಂಗದ ನೋಡ್ರಿ. ಅವ್ರ ಹತ್ತ ತಿಲ್ಲಿಕ್ಕೇನಿಲ್ಲ. ಇವ್ರ ಮುಂದೆ 10,000 ಶಿಷ್ಯಂದ್ರಿಗೆ ಒಬ್ಬರಲ್ಲ. ಮತ್ತೆ ಅವ್ರನ್ನ ಕಟ್ಕೊಂಡು ಹೋಗ್ಯಾರ. ಅವರು ಕಟ್ಕೊಂಡು ಹೋಗಿ ಏನು ಕೇಳಿದ್ರು? ವೀಕ್ಷಕ ಕೇಳು ಅಂದರು. ಇವು ಒಳ್ಳೆ ಅನ್ಬೇಕು, ಆಗೋದು ನಮ್ಗೆ ಆಗ್ತಾನಬೇಕು. ಹ್ಞೂ ಅನ್ನಬೇಕಾಗ ಇಷ್ಟು ನಾವು ಉಂಡಾರ ಇಲ್ಲಿ. ಯಾರ ಮನೆಯನ್ನ ಉಂಡಾರ? ದುರ್ಯೋಧನ ಮನೆ ಗೊತ್ತ. ಇದು ಇಚ್ಛಾ, ಶ್ರೀಹರಿ ಇಚ್ಛಾ ಅಂದ್ರೆ ಅವ್ರು ಬಂದರು, ಕೇಳಿದ್ರು. ಅವ್ರು ಬಂದರು. ಧರ್ಮ ಬರೀ ಸ್ನಾನ ಬರೀ ಊಟಕ್ಕೆ ಹಾಕಿದಂದ. ಏನು ಊಟಕ್ಕೆ ಏನಿಲ್ಲ ಮನೆ ಒಳಗೆ. ದ್ರೌಪದಿ ಕರೆದ. ಆ ಅಕ್ಷಯ ಪಾತ್ರೆ ಬೇಕಾದ ಕುಡ್ದು, ಅಕ್ಷಯ ಪಾತ್ರೆ ಹೋದಲ್ಲ, ಮತ್ತೆ ಬೇಕಾದ ಕುಳಿತು ಅಕ್ಕಿ ಅದು ಸೂರ್ಯಾಸ್ತಮಿ ಕೆಲಸ ಮಾಡ್ತಿದ್ದಿಲ್ಲ ಅದು. ಅವ ಅಂದ ಧರ್ಮರಾಜ ಎಲ್ಲ ಏನಾರ ಹತ್ತಿರ ಅಂದ. ಅವತ್ತ ಅಕ್ಕಿ ತಪ್ಪು ಒಂದು ಸಣ್ಣ ಎಸೆ ಮುಸುಳಿ ಹತ್ತಿರ್ತದೆ, ಕೊಂಚರು ಒಂದು ಎಸಳು ಹುಲ್ಲಿನ ಹೆಸರು ಹತ್ತಂಗೆ ಹತ್ತಿರ್ತಕ್ಕ. ಅವು ಸ್ವಚ್ಛ ಹೊಳೆದಿಲ್ಲ ಅಕ್ಕಿ. ಅಕ್ಕಿ ಅದನ್ನ ಇದಿಷ್ಟು ಬಿಟ್ಟು ಬೇರೆ ಏನಿಲ್ಲ ಅಂದಕ್ಕೆ ಬಂದು ದುರ್ವಾಸ ಬಂದ್ರು ನೋಡಿ. ನಾನು ಅನ್ಕೊಂಬರಿ ಅಂತ ಹೇಳ್ದ. 10,000 ಮಂದಿ ಹೋದ್ರು, ಏನು ಕೊಡೋಕ್ರು ಊಟಕ್ಕೆ ಹಾಕ? ತಪ್ಪು ಮಾಡಿದ್ರೆ ದ್ರೌಪದಿಗೆ ಸಾಧ್ಯತೆ ಇಲ್ಲ. ಆವಾಗ ಧೌಮ್ಯರು ಋಷಿಗಳು, ಪಾಂಡವರು ಪುರೋಹಿತರು. ಯಾರು? ಧೌಮ್ಯರು. ಭಾಳ ಚಂದ್ರ ಪಾತ್ರ. ಧೌಮ್ಯರದ ಪಾತ್ರ ಭಾಳ ಚಂದ್ರ ಪಾತ್ರ. ಹೆಂಗೆ ನಿಮ್ಮ ಮನೆ ಪುರೋಹಿತರು ಮಾಡ್ಕೊಂಡಿರ್ತಿರಲಿ ನೀವು, ಹಂಗೆ ನಮ್ಮ ಪುರೋಹಿತರು ಹಂಗಿರೋದಿಲ್ಲ. ಮಂದಿ ಮನೆ ಸತ್ಯನಾರಾಯಣ ಆಗ್ಬೇಕಾದ್ರೆ ನವಧಾನ್ಯ, ಅಕ್ಕಿ, ಟವೆಲ್ಲು, ಸೋಪು, ಎಣ್ಣೆ, ಸತ್ಯನಾರಾಯಣ ಸ್ನಾನ ಮಾಡ್ತಾರೆ. ತಮ್ಮನೆ ಪೂಜೆ ಆಗ್ಬೇಕಾದ್ರೆ ಒಂದೇ ಅಡಿಕೆ ಬೆಟ್ಟ, ಅದ್ರಾಗ ಗಣಪ, ಅದ್ರಾಗ ನವಗ್ರಹ, ಅದ್ರಾಗ ಲಕ್ಷ್ಮೀನಾರಾಯಣ, ಎಲ್ಲ ಅದ್ರಾಗಲೇ ಮುಗಿಸ್ಬಿಟ್ರು. ಒಂದು ಬಾಳೆಹಣ್ಣು. ಧೌಮ್ಯರು ಹಂಗೆ ಹೇಳಿಲ್ಲ. ಯಾಕೆ ಚಿಂತೆ ಮಾಡ್ತೀರಿ ಅಂತ. ಹಿಂಗಿರ್ಬೇಕು ಪುರೋಹಿತರು ಅಂತ ಹೇಳ್ಬೇಕಾಯ್ತು. ಆ ಪಾತ್ರ ಕಲಿಸ್ತಾರೆ ನಮ್ಮ ಹೆಂಗಿರ್ಬೇಕು ಅಂತ ಹೇಳಿದ್ರು. ಅವ್ರಂದ್ರು ಯಾರು ಕೈ ಇದ್ದಾರೆ? ಈ ಸೌಭಾಗ್ಯವತಿ ಭಗವಂತ ನೆಲೆಸಿದ್ದಾಕಿ, ಧರ್ಮರಾಜ ಹೇಳಿಲ್ಲ ಆಕಿ. ಅಷ್ಟು ಪ್ರೀತಿ ಭಗವಂತ ಯಾರ ಮೇಲೆ? ದ್ರೌಪದಿ ಮೇಲೆ. ಅಷ್ಟಂತ ಕಾರಣ ದ್ರೌಪದಿ ನೆನೆಯೋದು ಸಾಕಂದಾಕಿ. ಸ್ತೋತ್ರ ಮಾಡ್ಕೋತ ಕೂತ್ಕೊಂಡ ಭಗವಂತ ಸ್ತೋತ್ರ ಮಾಡ್ಕೋತ ಒಂದು 10-20 ಪದ್ಯಗಳವ. ಹಂಗೆ ಯಾವಾಗ ಬಂದಾಗ ಹೇಳ್ತೇನೆ, ಮುಂದೆ ತಗೊಳ್ರಿ ಅಂತಾಳ. ಇದು ಸುರ ನಜಿಯ ಸೃಷ್ಟಿಸಿದ ಚರಣವಿದು, ಪರ ಅಹಲ್ಯ ಚಾಪ ನಿರುಣ ಚರಣವಿದು, ಕಾಳಿಂಗ ಮದ್ರ ಚರಣವಿದು. ಸ್ತೋತ್ರ ಮಾಡಿ ಹೇಳ್ತಾರೆ. ಕೃಷ್ಣ ಬಂದ ಬಿಟ್ಟ ಗರುಡಾರೂಢನಾಗಿ ಈ ಪ್ರಾರ್ಥನೆಗೆ. ಏನು ತಪ್ಪು ಮಾಡಿದೆ ಅಂದಕ್ಕೆ ಇದು ತಪ್ಪು. ರೂಪವಾದರೂ ಸರಿ, ಹೌದಾ? ಕೊಡಲಿಲ್ಲ. ಒಂದು ದುರ್ವಾಸ ಸ್ನಾನ ಮಾಡಿ. ಮೂಲ ಮಹಾಭಾರತ ಹೆಂಗದ ಗೊತ್ತ ನಿಮಗೆ? ವೇದವ್ಯಾಸ ಮಹಾಭಾರತಾಗ ಆ ಥರ ಹೇಳ್ತೇನೆ ನಿಮಗೆ. ಮೂಲ ವ್ಯಾಸ ಭಾರತಾಗ ಸ್ನಾನ ಮಾಡಿ ಹೋಗಿರ್ತಾರೆ 10,000 ಶಿಷ್ಯಂದ್ರು. ದುರ್ವಾಸ ಕೂತಿರ್ತಾರ. ಅಖಂಡ ಸ್ನಾನ ಆತು. ಕೃಷ್ಣ ಇಲ್ಲಿ ಬಂದಲ್ಲ, ದ್ರೌಪದಿ ಕೇದ, ನನಗೆ ಹಸಿವಾಗಿದೆ, ಏನರ ಕೊಡು, ಸ್ತೋತ್ರ ಮಾಡಬೇಡ ಅಂತ. ಏನು ಕೊಡ್ಬೇಕು ಆಕಿ? ದ್ರಾಕ್ಷಿ ಗೋಡ ಬಿಟ್ಟಲ್ಲ ಮನೆಗೇನರ ಪಾಪ, ಏನೇನು ಇಲ್ಲ. ಸ್ವಾಮಿ ಕಿಂಚಿತ್ ಪಾಕ ವಿಶೇಷ ಹಾಕಿಂದ ನಾನು ಇದು ಚೂಡಿದು ಕೊಡಂದ. ನೋಡಿದ್ದು ಒಂದು ಎಳಿ ಇರ್ತಾರ, ಅದನ್ನ ಹಾಕಿಲ್ಲ ಅಂತ. ಕೃಷ್ಣ ಅದನ್ನು ತಿಂದು ತಲೆದೂಗಿ ತೇಗಿದನು ಪರಮಾತ್ಮ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಅಸ್ನಾಮಿ ಪ್ರೇತಾತ್ಮನ. ಅದ ಉದಾಹರಣೆ ಕೊಟ್ಟಿರ್ತಕ್ಕಂಥ ಕಿಂಚಿತ್ ಕೊಟ್ಟ. ಕೃಷ್ಣ 14 ಲೋಕ ಅವನ ಹೊಟ್ಟೆ ಒಳಗವ. ಆ ಇಷ್ಟು ತುಂಬಿ ನನ್ನ ಕೃಷ್ಣ ಆಗಿರ್ತಕ್ಕಂಥವ. ಯಾಕೆ? ಭಕ್ತಿ ಕೊಟ್ಟಿರ್ತಕ್ಕಂಥ. ಇದು ಭಕ್ತಿ. ಯಾರ ಭಕ್ತಿ? ಇದು ದ್ರೌಪದಿ ಭಕ್ತಿ. ಹೆಂಗದ ನೋಡ್ರಿ. ಮೂಲ ಭಾರತ ಹೆಂಗದ ಗೊತ್ತಾ? ಸ್ನಾನಕ್ಕೆ ಹೋಗ್ತಾರಲ್ಲ, ಯಾವಾಗ ಕೃಷ್ಣ ಬಂದು ತೆಗೆದ ಅವ್ರು ಹೊಟ್ಟೆ ತುಂಬಿಟ್ಟು ಅಲ್ಲಿ ಅವ್ರು ಅಲ್ಲಿ ಏನ್ ಮಾಡ್ತಾರೆ ದುರ್ವಾಸರು, ಬ್ಯಾಡ್ರಿಪ್ಪ ಕೃಷ್ಣ ಬಂದನ ಹೊಂಡು ಅಲ್ಲೆಲ್ಲಿ ಹೊರಗೆ ಮನೆ ಬಡುದಲ್ಲಿ ಹೋಗ್ಬಿಡ್ತಾರೆ. ಇವರು ಕುಮಾರವ್ಯಾಸ ಪರಕ್ ಮಾಡ್ಕೊಂಡು ಚೂಡಿದಾನ ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಅವ್ರನ್ನ ಕರ್ಕೊಂಡ್ಬರ್ತಾನೆ. ಹೊಳ್ಳಿ ಕುಮಾರವ್ಯಾಸ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಕುಮಾರವ್ಯಾಸ ಅವ್ರು ಬರ್ತಾರ. ಅವ್ರು ಹೆಂಗೆ ಬಂದು ಗೊತ್ತು? ಸ್ನಾನ ಮಾಡೋ ಹೊತ್ನಾಗ ಅವ್ರು ಕೃಷ್ಣ ತೆಗಿಬಿಟ್ರೆ ಕೊರಳಿ ಅಡರುವ ಹೊಟ್ಟೆಗಳು ಕಚ್ಚಿ ಹಾಕೊಳಕ್ಕೆ ಬರೋದು. ಎಷ್ಟು ಹೊಟ್ಟೆ ತುಂಬಿಟ್ಟದವು.
ದುರ್ವಾಸರ ಸ್ವಾಮಿ ಇನ್ನು ಹೊಟ್ಟು ತುಂಬಿಟ್ಟದ ಏನ್ ಮಾಡೋಣಪ್ಪ ನಂದು ತುಂಬೇದಂದ್ರ ಅವ್ರು. ಯಾಕ ಕೃಷ್ಣ ಬಂದಾನ ಅಲ್ಲಿ ಅಂದ್ರ ಅವ್ರು. ನೋಡಿ ಮೂಲ ಭಾರತ ಇಲ್ವೇ ಇವ್ರು ಅಂದ್ರ ಕೃಷ್ಣ ಬಂದ ದರ್ಶನ ತಗೊಂಡು ಹೋಗೋಣ ಅಂದ್ರಂತ ಅವ್ರೇನು ಹೆಂಗ ಸಿದ್ಧಾಂತ ಹೆಂಗ ವಿಚಾರ ಮಾಡ್ರಿ. ಕೃಷ್ಣ ಬಂದ ಸ್ವಾಮಿ ಗದಿ ಗೊತ್ತಲಿಕ್ಕೆದ ಏನು ಸ್ವಾಮಿ ನೀವು ಬಂದಿರಲಿ ಇಲ್ಲಿ ಮತ್ತೊಮ್ಮೆ ಚಾತುರ್ಮಾಸಿ ಕೊಡೋರು ನೀವು ಇಲ್ಲಿ ಕೃಷ್ಣ ಸ್ವಾಮಿ ಕೃಷ್ಣ ಇಲ್ಲಿ ಮಹಾರ ಏನಪ್ಪ ಮರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಸಿವಾಗದ ಉಳಿಲಿ ಹಾಕಿಸ್ತಾನೆ ಈಗ ಏನು ಇಲ್ಲಿ ಒಳಗೆ ಅಡಿಗೆ ಅವರನ್ನಂತ ಸ್ವಾಮಿ ಅಂತಾರ ಎಂತ ಹೇಳ್ತಾರೆ ನೀನು ಉಂಡೊಡೆ ಜಗತ್ತು ಉಣ್ತಕ್ಕಂಥದ್ದು ಅಂತ ಮಾತು ಹೇಳ್ತಾ ಇದ್ರಿ ಹೇಳ್ತಕ್ಕಂಥ ನೀವು ಉಂಡು ಜಗತ್ತು ಉಂಟಂಗೆ ಅವ ಹೇಳಿದ್ದ ದ್ರೌಪದಿಗೆ ಅವ್ರು ಬರ್ತಾರ ಸಾಟ ನಮಸ್ಕಾರ ಮಾಡು ಅವ್ರಿಗೆ ಅಂತ ಹೇಳ್ದ ಕೃಷ್ಣ. ಯಾರಿಗೆ? ದ್ರೌಪದಿಗೆ. ಆಕೆ ಹೇಳಿದಂತ ಒಂದು ಮಾತು ಹೇಳ್ತಾಳ ಕೃಷ್ಣ ಕಿಂಚಿತ್ ಕೊಟ್ರೆ ಅಂತ ಎಂಥ ಮಾತು ಹೇಳ್ತಾಳ ದೇವ ಅಲ್ಲಿ ಮಾತು ನಿಮ್ಮಯ ಹಸಿವು ಕಳೆವಡೆ ಭಾವಶುದ್ಧಿಯ ಭಕುತಿ ಬೇಕು. ಎಷ್ಟು ಅರ್ಥ ಮಾಡ್ತಿದ್ದಕ್ಕೆ ಪರಮಾತ್ಮ ತುಂಬಬೇಕಾದ್ರೆ ಭಾವಶುದ್ಧಿಯ ಭಕುತಿ ಬೇಹುದು ಭಕ್ತಿ ಬರೋದು ಬೇಕಾದ ಈಡಾಗ್ಬಿಟ್ರೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಈ ದುರ್ವಾಸರು ಬಂದರು ದ್ರೌಪದಿ ಸಾಷ್ಟಾಂಗ ಹಾಕಿದ್ರು. ಅವ್ರ ಬಾಯಿಂದ ಗೊತ್ತಾಗದಂಗೆ ಅಖಂಡ ಮುತ್ತೈದ್ಯಾಗು ವರ ರಾಜ್ಯ ಲಕ್ಷ್ಮಿಯ ಕೈ ಹಿಡಿಯುವ ಸಂಕಲ್ಪ ಸಿದ್ಧಿಬೋದು ಅಂದ್ಬಿಟ್ರು. ನಿಮಗೆ ರಾಜ್ಯ ಎಲ್ಲ ಸಿದ್ಧ ಆರಾಮಾಗ್ಬಿಟ್ಟು ಮುತ್ತೈದೆ ಆಗ್ತೀವಿ ಅಂತ ಬಿಟ್ರು ಅವರು. ಚಾತುರ್ಮಾಸ ಮಾಡ್ಯಾರ ಮಂತ್ರನ ಸತ್ಯಾವಿಗಿಲ್ಲ ಮತ್ತು ಕೃಷ್ಣಂದ ನಮ್ಮ ಕೆಲಸ ಮುಗಿತು ನಾವು ಹೋಗ್ತೀವಿ ಅನ್ನೋ ಇಷ್ಟೊಂದು ಸುಖ ಆಯ್ತು ಅವ್ರ ನಾವು ಅನುಗ್ರಹ ಆಗತ್ತೆ ಹೋಗ್ತಾರೆ. ವಿಷಯ ಯಾಕೆ ಹೇಳ್ಬೇಕಾಯ್ತು ಲೋಪವಾದರೂ ಸರಿ ಈಗ ಕಿಂಚಿತ್ ಭಕ್ತಿ ಕಡಿಮೆ ಆಯ್ತು ಈಗ ಕೊಡ್ಲಿಕ್ಕಿಲ್ಲ ಅಂದ್ರು ಪರಮಾತ್ಮ ಅಂತಾನ ನೆನೆಸಿ ಇಲ್ಲೋ ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಮುಂದಂತಾರ ಸ್ವರತ ಪರಮಾತ್ಮ ನಾಮಸ್ಮರಣೆ ಏನು ಗೊತ್ತಾ ಸಕಲ ದುರಿತ ಪರಿಹಾರ. ಯಾವ ಡಾಕ್ಟರ್ದು ಸಿಗುವುದಿಲ್ಲ ಇದು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಾಡವ ಭಗವಂತ ಸಕಲ ದುರಿತ ಪರಿಹಾರ ಎಲ್ಲ ಕಟ್ಟೋಗ್ತಕ್ಕಂಥದ್ದು ಕರ್ಮ ವಿಮೋಚನೆ ಆಗ್ತಕ್ಕಂಥದ್ದು ಇದಕ್ಕೆ ಕಾರಣ ತಿಳಿಸ್ತದೆ ದಾಸರು ಹೇಳ್ತವ್ರಿ. ಸ್ವರತ ಸುಖಮಯ ಎಲ್ಲ ಅವನ ಶಬ್ದಗಳು ಹೊಳ್ತಕ್ಕಂಥ ಶಬ್ದಗಳು ಸುಲಭ ವಿಶ್ವಂಭರ ವಿಶೋಕ ಸುರ ಅಸುರಾರ್ಚಿತ ಬಿಡಿಸೋದು ಅದನ್ನ ಸುರ ಅಸುರಾರ್ಚಿತ ಚರಣಯುಗ ಚಾರ್ವಾಂಗ ಶಾರಿಂಗೆ ಶರಣ್ಯ ಜಿತಮನ್ಯು ಪರಮ ಸುಂದರತರ ಪರಾತ್ಪರ ಶರಣ ಜನ ಸುರಧೇನು ಶಾಶ್ವತ ಕರುಣೆ ಕಂಜ ದಳಾಕ್ಷ ಕಾಯನೆ ಕಂಗೊಳಿಪ ಸಿದ್ಧ ಕಂಗೊಳಿಪ ಹೀಗಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾವ ದೇವರಾಗಿರ್ತಕ್ಕಂಥ ದ್ರೌಪದಿ ಮಾಡಿದ ಕೆಲಸ ಇದ್ರೆ ಕಂಗೊಳಿಪ ಕಣ್ಣಿಗೆ ಹೊಳೆವ ಅಂತ ಅರ್ಥ. ಕಣ್ಣು ಮುಂದಿನ ತಗೋತಾನ ಯಾರು ಭಗವಂತ ಹೆಂಗೆ ಹೊಗಳಿದ್ರೆ ಒಂದು ಸ್ವರಥ ಪರಮೋನ್ಮಯ ಬಂದು ಪರಮಾತ್ಮ ಸ್ವರಥ ಸ್ವರೂಪಗಳಲ್ಲೇ ರತ್ನಾಗಿರ್ತಕ್ಕಂಥವ ಅಮನ್ಯರು ಸುಖಮಯ ಮ್ಯಾಗಲೇ ಹೇಳಿ ನೀವು ಸುಖಮಯ ಭಗವಂತ ಆಗಿರ್ತಕ್ಕಂಥ ಸುಖ ಪುಡಿ ಸುಲಭ ಅಲ್ಲಿ ಯಾರ ಸುಲಭನೋ ಹರಿ ಅರ್ಥ ಮಾಡ್ಕೊಡಿ ಹೌದಿಲ್ಲ ಹಾ ಸುಲಭನೋ ಹರಿ ಸುಲಭೋ ವಿಷ್ಣು ಸಹಸ್ರ ಶಬ್ದ ಸುಲಭ ಅಂತಕ್ಕಂಥ ಸುಲಭ ವಿಶ್ವಂಭರ ಅವನ ವಿಶ್ವ ಪರಮಾತ್ಮ ವಿಶೋಕ ಶೋಕ ವಿಶೋಕ ದುಃಖ ಇಲ್ದವ ಅಂತ ಅರ್ಥ ಯಾರು ಪರಮ ನಮಗೆ ದುಃಖ ವಿಶೋಕ ಸುರ ಅಸುರಾರ್ಚಿತ ಸುರ ದೇವತೆಗಳು ಅಸುರ ದೈತ್ಯಗಳು ಅವನು ದೇವತೆಗಳು ಪೂಜೆ ಮಾಡ್ತಾರ ದೈತ್ಯರು ಪೂಜೆ ಮಾಡ್ಯಾರ ಅಂತ ತಗೋಬಾರ್ರಿ. ಮತ್ತೆ ನೀವು ದೈತ್ಯರು ಯಾರು ಪ್ರಹ್ಲಾದರಾಜರು ದೈತ್ಯಗಳು ಹುಟ್ಟಿರಲ್ಲ ಮತ್ತವರು ಬಲಿ ಚಕ್ರವರ್ತಿ ಹಿಂಗೂ ಅರ್ಥ. ಅಸು ಶಬ್ದಕ್ಕೆ ಪ್ರಾಣದೇವರು ಅಂತ ಅರ್ಥ ಅಸುರ ಪ್ರಾಣದೇವರು ಅಂತ ಅರ್ಥ ಮಾಡ್ಬೋದು ಹಂಗೂ ಅರ್ಥ ಮಾಡಿ ಬರ್ತದೆ ಆಗ ಹೇಳ್ತಾ ಇದ್ದೆ. ಶರಣ್ಯ ಬಹಳ ಚಂದನ ಶಬ್ದ ಭಗವಂತ ಶರಣ್ಯ ಯಾರು ಶರಣರಾಗ್ತಾರ ಅವ್ರ ಕೈ ಎಂದೂ ದೇವ್ರು ಬಿಡೋದು ತಿಳ್ಕೊಡಿ ಸ್ವಾಮಿ ಸರ್ವತಾ ನೀನು ನಂಬೇನಪ್ಪ ಅಲ್ರಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣ ತಸ್ಮಾತ್ ಕಾರುಣ್ಯ ಭಾವಿನ ರಕ್ಷರ ಮಾಪತಿ ಮನಸೋಕ್ತಿ ಮಂತ್ರ ಅಂದ್ರೆ ಎಷ್ಟು ಅನುಗ್ರಹ ಆಗಿ ತಿಳ್ಕೊಡ್ರಿ ಮತ್ತೆ ಸ್ವಾಮಿ ನೀನು ಬಿಟ್ಟು ಇನ್ಯಾರಿಲ್ಲಪ್ಪ ನನಗೆ ನೀನೇ ತಾಯಿ ತಂದೆ ನೀನೇ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಶರಣ್ಯ ಜಿತ ಮನ್ಯು ಮನ್ಯು ಶಬ್ದಕ್ಕೆ ಸಿಟ್ಟು ಅಂತ ಅರ್ಥ ಮತ್ತೆ ದೇವ್ರಿಗಿನ ಸಿಟ್ಟು ಅದೇನಿದ್ರೆ ಸಿಟ್ಟು ಬಂದಂಗೆ ತೋರ್ಸ್ಯಾನ ನಾಟಕ ಆಡ್ಯಾನ ಕಾಮ ಕ್ರೋಧ ಮೋಹ ಇವು ಯಾವ ದೇವ್ರಿಗಿಲ್ಲ ಜಿತ ಮನ್ ಜಿತ ಗೆದ್ದವ ಅಂತ ಅರ್ಥ ಸಿಟ್ಟು ಗೆದ್ದವ. ಪರಮ ಸುಂದರ ತರ ಅವಂತ ಸುಂದರ ಯಾರು ಜಗತ್ತೆ ಸುಂದರ ವೈಶಿಷ್ಟ್ಯ ವೈಲಕ್ಷಣ್ಯ ವೈಲಕ್ಷಣ ಭಗವಂತ ಆಗಿರ್ತಕ್ಕಂಥವ ಸುಂದರ ತರ ಪರಾತ್ಪರ ಹೇಳ್ತಾ ಇದ್ರೆ ಒಂದು ಪರ ಅಂದ್ರೆ ಲಕ್ಷ್ಮೀದೇವಿ ಪರಾತ್ಪರ ಆಕೆಗಿಂತ ಶ್ರೇಷ್ಠ ಯಾರು ಹೌದಾ ಮತ್ತೆ ಬೇರೆ ಹನುಮಂತ ಅಂತೀವನ ಅಲ್ಲಿ ಮತ್ತೆ ಯಾರು ಹೇಳ್ತೀವಿ ಪರಾತ್ಪರ ಅಂದ್ರೆ ಅವನೇ ಪರ ಅಂದ್ರೆ ಲಕ್ಷ್ಮೀದೇವಿ ಮಿಗಿಲಾಗಿರ್ತಕ್ಕಂಥ ಮಹಾತ್ಮ ಪರಮಾತ್ಮ ಅದನ್ನ ಹೇಳಿದರು. ಒಂದು ಬಿಟ್ಟನೆ ಕಾಣ್ತ ನಾನು ಚರಣ ಯುಗ ಅಲ್ಲಿ ಹೇಳಿದ್ರೆ ಶಾರ್ವಾಂಗ ಅಂಗ ಪರಮಾತ್ಮ ಸುಂದರ ಅಂತ ಅರ್ಥ. ಶಾರಿಂಗ್ಯ ಗೊತ್ತಾಗ್ತದೆ ನಿಮಗೆ ಶಾರಂಗಂದನ್ನುವ ಗದಾಧರ ಶಾರಂಗ ಶಬ್ದ ಶಾರಂಗ ಅಂತ ಬಿಲ್ ಹಿಡ್ಕೊಂಡವ. ಶರಣ್ಯ ಜಿತಮನ್ಯು ಪರಮ ಸುಂದರ ತರ ಪರಾತ್ಪರ ಶರಣಜನ ಸುರಧೇನು ಏನು ಶಬ್ದ ಮಹಾನುಭಾವ ಶರಣಜನ ಸುರಧೇನು ಅರ್ಥ ಮಾಡ್ರಿ. ಸುರಧೇನು ಅಂದ್ರೆ ಏನು ಹೌದು ಹೇಳ್ರಿ
ಆ ಕಾಮಧೇನು ಹೌದಲ್ಲ, ಸುರಧೇನು. ಯಾರಿಗೆ ಸುರಧೇನು? ಶರಣಾಶನ. ತನ್ನ ಭಕ್ತರಿಗೆ ಭಗವಂತ ಕಲ್ಪವೃಕ್ಷ ಕಾಮಧೇನು ಇದ್ದಂಗೆ ಅಂತ ಅರ್ಥ. ಬೇಕಾದ ಕೊಡ್ತಕ್ಕಂಥ ಶರಣಜನ ಸುರಧೇನು. ಶಾಶ್ವತ ವಿಷ್ಣು ಸಹಸ್ರನಾಮ ಶಬ್ದ. ವರಾಹ ಶಾಶ್ವತೋ ವಿಷ್ಣು ಹೋದ ಶಾಶ್ವತ. ಶಾಶ್ವತಕರ್ತ ಅನಾದ್ಯಂತ ಕಾಲಕ್ಕೂ ಏಕಪ್ರಕಾರ ಇರ್ತಕ್ಕಂಥವ. ಹಿಂದೂ ಹಂಗ ಇದ್ದ, ನಡುವು ಹಂಗ ಇದ್ದ, ಈಗೂ ಹಂಗ ಇದ್ದಾನ, ಮುಂದೂ ಹಂಗ ಇರ್ತಾನ. ನಾವಿರ್ತೇವನ್ ಹಂಗ 50 ಸಡ್ಡ ಇಟ್ಟು ನಮ್ಮ ದೇಹ ಎಲ್ಲ ಹೌದಿಲ್ಲ. ಶಾಶ್ವತ ಪರಮಾತ್ಮ ಆ ಯುಗದಾಗ ಕೃತಯುಗದಾಗೂ ಇದ್ದ, ಯುಗದಾಗೂ ಇದ್ದ. ಶಾಶ್ವತ ನಾವಿರ್ತೀವಿ ಸಾಧನ ಪರಮಾತ್ಮೊಬ್ಬನೇ ಶಾಶ್ವತ ಆಗಿರ್ತಕ್ಕಂಥವು. ಉಳಿದೆಲ್ಲ ಜಗತ್ ಪ್ರಳಯ ಆಗಿ ಹೋಗಿ ತಿಳ್ಕೊಂಡು ಯಾರು ಉಳಿಯಂಗಿಲ್ಲ ಪ್ರಳಯ ಕಾಲಕ್ಕೆ. ಶಾಶ್ವತ ಕರುಣಿ. ಆ ಕರುಣಾಸನ ನೋಡಿಬಿಟ್ರೆ ನೀವಲ್ಲಿ ಎಷ್ಟು ಎಂಥ ಕರುಣೆ ಭಗವಂತ ಅಂತ ತಿಳ್ಕೊಳ್ತಾ ಇದೆ. ಕಂಜದಳಾಕ್ಷ ಕಮಲದಂತೆ ಕಣ್ಣುಳ್ಳವ ಅಂತ ಅರ್ಥ. ಅಕ್ಷ ಅಂದ್ರೆ ಕಣ್ಣು, ಕಂಜದಳ ಕಮಲ ಅಂತ ಅರ್ಥ. ಪರಮಾತ್ಮ ಕಾಯಿ ಸ್ವಾಮಿ ನೀ ಮಾಡ್ಕೊಂಬನ್ನ ಉದ್ಧಾರ ಮಾಡೋದ್ರ ಕಂಗೊಳಿಪ ಸಿದ್ಧ. ನಮ್ಮ ಕಣ್ಣಿಗೆ ಬಂದಿರ್ತಾವಂತೆ. ಹಿಂಗೆ ಪ್ರಾರ್ಥನೆ ಮಾಡ್ಕೊಂಡು ಆಸೆ ಮಾಡ್ತಕ್ಕಂಥ ಪ್ರಾರ್ಥನೆ ಹೇಳ್ತಾರೆ. ಇವಿಷ್ಟು ನಮ್ಮ ತಲೆ ಬರ್ಬೇಕು. ಅವಾಗ ಪ್ರಾರ್ಥನೆ ಮಾಡೋ ಹೊತ್ನ್ಯಾಗ ನಮ್ಮ ಮನಸ್ಸು ಸುಜ್ಜಿದ್ದು, ನಾವು ಏಕಾಂತ ಆಗಿದ್ದು ಮಾಡಲಿಕ್ಕೆ ಎಷ್ಟು ಸಾಧ್ಯದ, ಬಟ್ ಧ್ಯಾನ ಮಾಡ್ಕೋತ ಹೋಗ್ಬೇಕು. ಒಮ್ಮೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಅಪಾರವಾಗಿರ್ತಕ್ಕಂಥ ಮಹಿಮೆನೆ. ಅದಕ್ಕೆ ಮತ್ತೆ ನಿಮ್ಗೆ ಇದು ಸ್ತೋತ್ರ ಪ್ರಕರಣ ಸಂಧಿ ಅಂತ ಅನುಭವಿಸತಕ್ಕಂತ ಹೇಳ್ತಾ ಇದ್ದಾರೆ. ಆ ರೀತಿ ಪರಮಾತ್ಮನ ಅಗಾಧವಾದ ಮಹಿಮೆಗಳನ್ನ, ಶಾಸ್ತ್ರೋಕ್ತವಾದ ಮಹಿಮೆಗಳು ಹೇಳಿ ಅಂತ ಮಹಾಭಾರತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅಂತರ ಮುಂದುವರಿತು. ದ್ವಂದ್ವ ಕರ್ಮಗಳು ಎಂದು ಬಂದರು. ನಾವು ಮಾಡ್ತಕ್ಕಂಥ ಕರ್ಮ ದ್ವಂದ್ವ. ದ್ವಂದ್ವ ಅಂದ್ರೆ ಎರಡು. ಪಾಪನ ಮಾಡ್ತೀವಿ, ಪುಣ್ಯಕರ್ಮ ಮಾಡ್ತೀವಿ, ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದು ಮಾಡ್ತೀವಿ. ದ್ವಂದ್ವ ಕರ್ಮಗಳು ಅವರಿಗೆ ಅರ್ಪಣೆ ಮಾಡ್ತಾ ಅವನ ವ್ಯಾಪಾರ ವಿಶೇಷಗಳ ದ್ವಾರ, ಬಿಂಬಕ್ರಿಯಾ ದ್ವಾರ ಭಗವಂತ ಅರಿತು ನಿರ್ಲಿಪ್ತನಾಗಿರುವಂಥ ಮಹಾನುಭಾವ. ಏನು ಹಸಿಳಿಗೆ ಹೋಗಬೇಡ, ಯಾವುದು ತಲೆ ತೊಳಿಗೆ ಹೋಗಬೇಡ. ಸ್ವಾಮಿ ನೀ ಇದ್ದಿದ್ದಿ, ರಕ್ಷಣಾ ಮಾಡ್ತಿದ್ದಿ. ಇಲ್ಲಿಗೆ ಸಾಧ್ಯದ ನಿಮಗೆ ಎಷ್ಟು ಚಿಂತೆವ ಎಂತ ನಾವೇನು ಬರ್ತಾನೆ ರೀ ಆಗಿಲ್ಲ ಹೋಗಲ್ಲ ಅಂತ ತಿಳ್ಕೊಂಡು ನಿರ್ಲಿಪ್ತ ಭಾಳ ಕಷ್ಟದ ಕೆಲಸ ಅದು. ಹಂಗೆ ಯಾರಿದ್ರು ಹೇಳಿ, ಒಂದು ಉದಾಹರಣೆ ಹೇಳ್ರಿ ನೋಡೋಣ ನಿಮಗೆ. ನಿಮಗೆಲ್ಲ ಗೊತ್ತ ಹೇಳ್ರಿ. ನಿರ್ಲಿಪ್ತನಾಗಿರು, ಯಾವುದು ಹಸಿಳಂಗಿಲ್ಲೇ ಇಲ್ಲ. ಜಡ ಭರತ ಹೌದಾ, ಒಂದು ವರ ಕೊಡ್ಲಿ ಎಲ್ಲ ಬೇಡ್ರಿ. ಪ್ರಹ್ಲಾದ ರಾಜರು ಅಪ್ ಮ್ಯಾಲಿಂದ ಹೋಗದ ಆನೆಗಳನ್ನು ತುಳಿಸಿದ. ಸ್ವಾಮಿ ನೀ ಹರಿ ಕಾಯ್ತ, ಹರಿರೇ ಒಬ್ಬರು ಹರಿರೇ ಒಬ್ಬರು. ಹೌದಾ, ಈ ನಿರ್ಲಿಪ್ತತಾ ಬರ್ಲಿಕ್ಕೆ ಭಾಳ ಕಷ್ಟ ಅದ ಬಿಡು. ಸ್ವಾಮಿ ಒಳಗೆ ಬರ್ತದೆ, ಇದು ನಮ್ಮ ತಲೆಗೆ ಏನು ಬರ್ತದೆ ತಿಳ್ಕೊಂತಾರ. ನಿರ್ಮಲನು ನೀನಾಗಿ ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮ ನಾಮಗೆ ಅರ್ಪಿಸುತ್ತ ನಿಷ್ಕಲುಷ ನೀನಾಗು. ಭರ್ಮಗರ್ಭನ ಜನಕ ದಯದಲ್ಲಿ ದುರ್ಮತಿಗಳನ್ನು ಕೊಡದೆ ತನ್ನಯ ಹರ್ಮದೊಟ್ಟು ಹರ್ಮದೊಳಗಿಟ್ಟೆಲ್ಲ ಎಲ್ಲ ಕಾಲದೆ ಕಾವ ಕೃಪೆಯಿಂದ ತನ್ನ ಕಡಿಸಾಲಿ ಬರಲಿ. ತನ್ನ ಹರ್ಮ್ಯಾದ ಮನೆ ಅಂತ ಅರ್ಥ. ಸುಧಾಮ ವೈಕುಂಠ ಅಂತ ಅರ್ಥ. ಅದಕ್ಕೆ ತನ್ನ ಮನೆ, ಭಗವಂತನ ಮನೆ ಅಂದ್ರೆ ಯಾವ್ದು ಮತ್ತೆ ವೈಕುಂಠ. ಅಲ್ಲಿಟ್ಟು ಯಾವಾಗ ಎಲ್ಲ ಕಾಲದಿ ಕಾವ ಕೃಪೆಯಿಂದ. ಇಷ್ಟು ವಿಶ್ವಾಸ ಬೇಕಾದ್ರೆ ಒಂದು ವಿಶ್ವಾಸೋ ಫಲದಾಯಕ. ಭಾಳ ಸಂಶಯ ಮಾಡ್ಲಿಕ್ಕೆ ಹೋಗ್ಬಾರ್ದ. ಹೌದು ಅಲ್ಲೋ ಹೌದು ಅಂತ ಆಚಾರ, ಪಾಪ ದೊಡ್ಡ ಆಚಾರ ಸಾಧ್ಯ ಓದಿಕೊಂಡು ಯಂಕಪ್ಪನ ಗುಡಿ ಪೂಜೆ ಮಾಡು. ಪಾಪ ಬೇರೆ ಏನಿಲ್ಲ. ಅದ ಬಂದು ನಿಕ್ಕನಾಗಿ ಊಟ ಮಾಡ್ಕೋಬೇಕು, ತಮ್ಮ ಹೊಟ್ಟೆ ನಡೆಸ್ಬೇಕು. ಅವ್ರು ಒಂದು ತೊಂದರೆ ಇತ್ತು ಅವರಿಗೆ. ಈ ನದಿ ದಾಟಿ ಹತ್ಲ ಹೋಗಿ ಪೂಜೆ ಮಾಡೋದಿನ ಅಲ್ಲಿ ಹೋಗ್ಬೇಕು. ಅಲ್ಲಿ ಯಾರು ಏನೋ ತಂದು ಕೊಡೋದು ಅಷ್ಟು. ಮತ್ತು ಹೊಳ್ಳಿ ಸಾಯಂಕಾಲ ತಮ್ಮ ಮನೆ ಬರ್ಬೇಕು, ನದಿ ದಾಟಿ ಬರ್ಬೇಕಲ್ಲ. ಹೋಗ್ತಾ ಡ್ರೋಣಿಗೆ ರೊಕ್ಕ ಕೊಡ್ಬೇಕಾ, ಚಾರ್ಜ್ ಬರ್ತಾರೆ, ಡ್ರೋಣಿ ರೊಕ್ಕ ಕೊಡ್ಬೇಕು. ಪಾಪ ಹಿಂಗೆ ಮಾಡ್ಕೋತಿದ್ರು. ಸಾಯಂಕಾಲ ಬಂದು ಕೂತ್ಕೊಂಡ್ರು. ಇನ್ನೂ ಲೇಟ್ ಆಗಿರ್ತಾವತ್ತ. ಸಂಧ್ಯಾ ಮಾಡ್ಲಿಕ್ಕೆ ಹತ್ತಿದ್ರು. ಒಬ್ಬ ಹೆಣ್ಣುಗಳ ಬಂದು ನೋಡ್ರಿ, ಆಕೆ ಹಾಲು ಮೊಸರು ಮಾರಕ್ಕಿ. ಈ ಊರಿಂದ ಅವ್ರಿಗೆ ಆಗಿನೊಬ್ಬ ದಿನ ಬರ್ತಿದ್ಲು ಆಕೆ. ಆಕೆ ಬಂದಾಕಿಲ್ಲ ಎಲ್ಲ ಭಾಂಡಿ ಗಿಂಡಿ ಹಸರು ಪೆಣ್ಣೆ ತೊಳ್ಕೊಂಡು ಎಲ್ಲ ಖಾಲಿ ಆಗಿತ್ತು. ತೊಳ್ಕೊಂಡಕ್ಕಿಂತ ಬರ ಸೀರೆ ಮ್ಯಾಲೆ ಎತ್ತು ಕಟ್ಟಿದ್ಲು. ಒನಕಿ ಒಬ್ಬ ಕಟ್ಟಿದಂಗ ಸೀರೆ ಮ್ಯಾಲೆ ಎತ್ತು ಕಟ್ಟಿದ್ಲು. ಕಟ್ಟಿದಕಿನ ಆಕೆ ದೇವರು ದುರ್ಗವ್ವ ದುರ್ಗಂತ ದಾಟಿ ಹೋಗ್ಬಿಟ್ಲಕ್ಕಿ. ನೀರು ಹತ್ಲಕ್ಕಿ ಏನು ಆಶಾರ ನೋಡಿದ್ರು. ಅಬ್ಬ ಅಂದ್ರು. ಏನು ಹೆಣ್ಮಗಳಕ್ಕಿ ದುರ್ಗವ್ವ ಅಂತಳ. ಸಂಶಯ ಶುರುವಾತ್ ನೋಡಿ. ದುರ್ಗವ್ ಖರೇನೋ ಯಂಕಪ್ಪ ಖರೇನೋ, ಇದು ಸಂಶಯ ಪ್ರಾರಂಭ ಆಗೋದು ನಮಗೆ. ಅಲ್ಲ ಅಂದ್ರು ನಮ್ಮ ದುರ್ಗವ್ ಹಿಂಗಿದ್ಮೇಲೆ ಯಂಕಪ್ಪ ಹೆಂಗಿರ್ಬೇಡ ಅಂದ್ರೆ ಅವರು. ನಾನು ಹತ್ತೆ ಇವ್ರ ಕಚ್ಚಿ ಮ್ಯಾಲೆ ಕಟ್ಟಿರೋರ ಯಂಕಪ್ಪ ತಗೊಂಡ್ರು. ಒಂದು ಹತ್ತಿ ಜೀವ ಮುಳುಗಿದ್ರು ನೋಡ್ರಿ. ದುರ್ಗವ್ ಖರೆ ಕಾಣ್ತ ಹಂಗಾದ್ರು ಯಂಕಪ್ಪನ ಬಿಟ್ಟು ಅಕಂಡು ನಾ ಪೂಜೆ ಮಾಡಿ ಬ್ರಾಹ್ಮಣ ಎಲ್ಲ ಮಾಡ್ಕೊಂಡ ಯಂಕಪ್ಪನ ಬಿಟ್ಟು ದುರ್ಗವ್ ಅಂದ್ರು. ಮ್ಯಾಲೆ ಬಂದರು. ಅದು ಪೂಜೆ ಮಾಡಿದಲ್ಲಿ ಹೋಗೋದು. ಮತ್ತೆ ಯಂಕಪ್ಪ ಅಂದರು. ಮತ್ತೆ ಮುಳುಗಿ ಹತ್ತಿದ್ರು. ಯಂಕಪ್ಪ ನೋಡಿ ದಾಟಿ ಹೋಗ್ಬಿದ್ದು ಇಸ್ಕೊಂಡು ಜಾರಿಕೊಂಡು ಹೋಗ್ಬಿಟ್ರು ಸಮುದ್ರದಾಗನ. ಏನಾಯ್ತು ಹೇಳಿ, ವಿಶ್ವಾಸ ಇಲ್ಲ ಅಂತ ಅರ್ಥ. ಆಕೆ ಅಖಂಡ ವಿಶ್ವಾಸ ಆಕಿಲ್ಲಿ. ದುರ್ಗವ್ವನ ಮುಖಾಂತರ ಅನುಗ್ರಹ ಮಾಡಿದ್ರೆ ಭಗವಂತನ ಮತ್ತಲ್ಲೇ ಬೇರೆ ಯಾರು ದುರ್ಗವ್ವ ಬರಲಿದ್ದು ಬಿಡಿ ಅವಳ ಹತ್ರ ಆಕೆ ವಿಶ್ವಾಸ ಇಷ್ಟಾಳ ಅಲ್ಲಿ. ನಿಷ್ಕಾಮ ಭಕ್ತಿ ಆಕಿದು. ತನ್ನ ಕೆಲಸ ಮುಗಿಸ್ಕೊಂಡು ಆಕೆ ಬೇರೆ ಪೂಜೆ ಮಾಡಲೇ ಇಲ್ಲ, ನೆನೆಸ್ಕೋತ ಹೋಗ್ಬಿಡ್ಲಕ್ಕೆ. ಆಕೆ ಭಕ್ತಿ ಹೆಂಗಿರ್ಬೇಡ. ಇವ್ರು ಆಚಾರ ಸಂಶಯ.
ಧಾಬಳಿ ಮೊದಲು ವಾದ್ಯ ಮೊದಲು ಯಾತು ಪತ್ನಿ ನ್ಯಾಯ ಹೇಳ್ತಾ ಇದ್ರು. ಅದಕ್ಕೆ ಹೇಳ್ತಾರೆ ನಿರ್ಮಲ ಒಂದೇದು ನಿರ್ಮಲನು ನೀನಾಗಿ ಹರಿಕಥಾಮೃತ ಸಂದೇಶ ಹಂಗ ನೋಡಿ. ನಿರ್ಮಲ ಮನ ಸ್ವರ್ಸ ನಿರ್ಮಲ ಶುದ್ಧ ಆಗಲಿಕ್ಕಿಂತ ಕಾಯ ವಾಚ ಮನಸ್ಸ ಶುದ್ಧತ್ವ ನಿರ್ಮಲ ನೀನಾಗಿ ಕರ್ಮ ವಿಕರ್ಮಗಳ ನಿರಂತರದಲ್ಲಿ ಕರ್ಮ ಇರ್ಬೋದು, ಒಳ್ಳೆ ಕರ್ಮ ಇರ್ಬೋದು, ಕೆಟ್ಟ ಕರ್ಮ ಸೊಳಗಿರ್ಬೋದು, ನಿರಂತರ ಏನ್ ಮಾಡಬೇಕು ಸುಧರ್ಮ ನಾಮಗೆ ಅರ್ಪಿಸುತ್ತಿರು. ಸುಧರ್ಮ ಅಂದ್ರೆ ಪರಮಾತ್ಮ, ಅದು ವಿಶ್ವಸಹಸ್ರ ಶಬ್ದನ ಪರಮಾತ್ಮ ಅರ್ಪಣೆ ಮಾಡಿಕೋತಿರು ಕರ್ಮಗಳನ್ನೆಲ್ಲ ಏನು ಮಾಡ್ರಿ ಕೂಡ ಹರಿ 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 ನಾರಾಯಣ ವಾಸವ ಬಾಯಲ್ಲಿ ಏನ್ಬೇಡ್ರಿ ಮನಸ್ಸಿನಾಗ ತುಂಬಿದ್ರೆ ಸಾಕು ತಿಳ್ಕೊಂಬಿಡ್ರಿ. ನಿಮ್ಗೆ ನಮ್ಮ ದೇಹ ಅಂದ್ರೆ ಪರಮಾತ್ಮ ನಾಮಸ್ಮರಣೆ ಯಂತ್ರ ಆಗಿ ಹಂಗಿರ್ಬೇಕು. ಯಾವುದು ನಮ್ಮ ದೇಹ ಸುಮ್ಮನೆ ಮಾಡ್ಲಿ ಬರಲಿ ಕೆಲಸನ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಯತ್ನ ಮಾಡಿ ಎಂಥೆಂಥವ್ರು ಮಾಡಿವ್ಯಾರ. ಅನೇಕ ಮಂದಿ ದಾಸಿಯರು ಮಾಡಿಲ್ಲ, ಹೆಳವಂಕ ಡಿಗ್ರಿಯ ಮಾಡಲಿಲ್ಲ, ರಂಗೋಲಿ ಹಾಕಿ ಆ ಪೂಜೆ ಮಾಡಲ್ಲ, ಅಖಂಡ ನಾಮಸ್ ಮಾಡ್ತಕ್ಕಂಥದ್ದು ಹೇಳ್ತಾ ಇದ್ದೆ. ಅರ್ಪಿಸ್ತು ಹೆಂಗ ನಿಷ್ಕಲುಷ ನೀನಾಗು. ಕಲುಷ ಅಂದ ಹೊಲಸು, ಕಿಂಚಿತ್ತೂ ನೀನು ಹೊಲಸು ಮಾಡ್ಕೋಬೇಡ. ಕಾಮ ಕ್ರೋಧ ಗಿಲ್ತಕ್ಕನ್ನು ಆಗು. ಭರ್ಮ ಗರ್ಭನ ಜನಕ ಅರ್ಥಾತ್ ನೀವು ಭರ್ಮ ಗರ್ಭ ಶಬ್ದಕ್ಕೆ ಅರ್ಥಾತ್ ಭರ್ಮಗರ್ಭ ಅಂತಂದ್ರೆ ನೀವು ಬ್ರಹ್ಮದೇವರು. ಭರ್ಮ ಅಂದ್ರೆ ಬಂಗಾರ, ಭರ್ಮ ಗರ್ಭ ಅಂದ್ರೆ ಒಂದ, ಹಿರಣ್ಯ ಗರ್ಭ ಅಂದ್ರೆ ಒಂದ. ಭರ್ಮ ಗರ್ಭ ಭರ್ಮ ಅಂದ್ರೆ ಬಂಗಾರ, ಬಂಗಾರದ ಪಾತ್ರ ಹುಟ್ಟ ಕಮಲದ ಹುಟ್ಟಾರಿಲ್ಲ ಭರಂಗರ್ಭ ಅಂತ. ಭರ್ಮ ಗರ್ಭ ಅಂದ್ರೆ ಬ್ರಹ್ಮದೇವ್ರ ಅಂತ. ಅವನ ಜನಕ ಅಂದ್ರೆ ಯಾರು? ಪರಮಾತ್ಮ. ಹೌದಲ್ಲ ಜನಕ. ದಯದಲ್ಲಿ ದುರ್ಮತಿಗಳನ್ನು ಕೊಡದೆ ನೋಡ್ರಿ, ನಮ್ಮ ಸಾಧನ ಬಯಸೋದು ಭಗವಂತ ನಮಗೆ ಏನು ಕೊಡಂಗಿಲ್ಲ, ಕೆಟ್ಟ ಬುದ್ಧಿ ದುರ್ಮತಿ. ಮತಿ ಅಂದ್ರೆ ಏನು? ಬುದ್ಧಿ. ದುರ್ಮತಿ ಕೆಟ್ಟ ಬುದ್ಧಿ, ಅದು ದುರ್ಮತಿಗಳು ಕೊಡದೆ ತನ್ನಯ ಹರ್ಮ್ಯದೊಳಗಿಟ್ಟು ವೈಕುಂಠ ಅನುಗ್ರಹ ಮಾಡಿ ಮುಗಿಸ್ಕೊಟ್ಟು ಕಾಯುವ ಕೃಪೆಯಿಂದ ಸತತ ಯಾವ ಕಾಲದಲ್ಲಿ ಪರಮಾತ್ಮ ಬಾಲ್ಯಾವಸ್ಥೆಯೊಳಗೆ ಮುಪ್ಪಾವಸ್ಥೆಯೊಳಗೆ ಹರಿಯವಸ್ಥೆಯೊಳಗೆ ಎಲ್ಲ ಭಾಗದ ಕಾಯ್ತಕ್ಕಂಥವ ಅನ್ನೋ ಮಾತನ್ನ ದಾಸರು ಸುಂದರವಾಗಿ ಹೇಳ್ತಕ್ಕಂಥ ಮಾತು ಬರ್ತದೆ. ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದೋದ ಈ ಸಮರ್ಪಣೆ ಹೇಳಿದ್ರು. ದ್ವಂದ್ವ ಕರ್ಮ ಸಮರ್ಪಣೆ ಯಾರಿದ್ದಾರೆ ಆ ಮಾತು ಹೇಳ್ತಾ ಇದ್ದಾರೆ. ಇಷ್ಟು ಅವನ ಅಪಾರದ ಮಹಿಮೆಯನ್ನು ಹೇಳ್ತಾರೆ ಮುಂದುವರೆದು. ಪ್ರಾಪಂಚಿಕ ಸುಖ ಪ್ರಾಪ್ತಿಗಾಗಿ ನೋಡ್ರಿ ಶರಣ ಜನರು ಕಲ್ಪವೃಕ್ಷ ಸರಿಯಾಗಿರ್ತಕ್ಕಂಥ ಪರಮಾತ್ಮನ ಆರಾಧನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಕೇವಲ ಪ್ರಪಂಚದ ಸುಖಕ್ಕೆ ಭಗವಂತನ ಆರಾಧನೆ ಮಾಡ್ತಕ್ಕದ್ದಲ್ಲ. ಆರಾಧನೆ ಮಾಡೋದು, ಉಪಾಸನ ಮಾಡೋದು, ವಿಷ್ಣು ಪಂಚಕ ಮಾಡೋದು, ಪೂಜಾ ಮಾಡೋದು, ನನ್ನ ಮಕ್ಕಳನ್ನ ಕೊಡು, ಮೊಮ್ಮಕ್ಕಳನ್ನ ಕೊಡು, ಮನೆ ಕೊಡಿಸು, ಸೈಟ್ ಕೊಡಿಸು, ಇದು 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 ಫಲಾಪೇಕ್ಷೆ. ಈ ಭಕ್ತಿ ಸಲ್ಲದು ಅಂತ ನಮ್ಮಲ್ಲಿ ಹೇಳೇ ಇಲ್ಲ. ನಿನ್ನ ಅನುಗ್ರಹ ಸಾಕು. ಇಡೀ ಭಾಗವತ ಒಂದು ಮಾತು, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಪರಮಾತ್ಮ ಅನುಗ್ರಹ ಆದ್ರೆ ಏನಕ್ಕೆ ಮೇಲೆ ಶ್ರದ್ಧೆ ಹೇಳೋಣಂತೆ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಸ್ವಾಮಿ ಅನುಗ್ರಹ ಮಾಡಿಬಿಟ್ರು ಸಾಕು. ನಮ್ದು ಹಂಗಿರೋದಿಲ್ಲ. ರಾಯರ ಮಠಕ್ಕೆ ಹೋದ 20 ರೂಪಾಯಿ ಚೀಟಿ ಮಾಡಿಸೋದು. ರಾಯರ ಸಂಕಲ್ಪ ಧರ್ಮ ಕಾಮ ಮೋಕ್ಷ ಮನಿ ಹೊಲ ಸೈಟು ಎಲ್ಲ ಕೇಳೋದವ್ರನ್ನ. ನಾನೇ ಕೇಳಿಲ್ಲೋ ನಾ ಎಲ್ಲದೆ ಕೊಳ್ಳಿ ಅಂತಾರೆ ಕೊಟ್ಟರೆ ಮಗ ಕೊಡೋದು. ಇದು 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 ಸಿದ್ಧಾಂತ ಅಲ್ಲ. ನಾವೇ ಈ ಸೇವಾ ಮಾಡ್ಲಿಕ್ಕೆ ಹಚ್ಚಿದಿ ಮಾಡೇನಿ, ನೀನು ಅನುಗ್ರಹ ಸಾಕು. ಯಾವುದು ಕೇಳುವಂಗಿಲ್ಲ ಭಗವಂತನ ಅನ್ನ ಹೇಳ್ತಾ ಇದ್ದಾರೆ. ನೋಡಿ ಹೆಂಗದ ಶಬ್ದ ಚಂದವ. ಕಲ್ಪ ಕಲ್ಪದ ಶರಣ ಜನ ವರ ಕಲ್ಪ ವೃಕ್ಷನು. ಅದು ಮಾತು. ತನ್ನ ನಿಜ ಸಂಕಲ್ಪ ಅನುಸಾರದಲ್ಲಿ ಕೊಡುತ್ತಿಪ್ಪನು ಫಲ ಅಫಲವ. ಅಲ್ಪ ಸುಖದ ಅಪೇಕ್ಷೆಯಿಂದ ಅಹಿತಲ್ಪನ ಆರಾಧಿಸಿದರು ಎಂದಿಗೂ ಶಿಲ್ಪಿಗನ ಕೈಗೆ ಸಿಕ್ಕಲಿದ ಶಿಲ್ಪಿಯಂತೆ ಸಂತೈ. ಒಳ್ಳೆಯ ದೃಷ್ಟಾಂತ. ಕೊನಿ ಸಾಲು ನೋಡಿ. ಶಿಲ್ಪಿಗನ ಕೈ, ಶಿಲ್ಪಿಗ ಅಂದ್ರೆ ಯಾರು? ಕಲ್ ಕೆಲಸ ಮಾಡವ, ಮೂರ್ತಿ ಮಾಡವ ಶಿಲ್ಪಿಗ. ಸಿಕ್ಕಿದ ಶಿಲೆಯಂತೆ ಅವನ ಕೈಯಾಗ ಕಲ್ ಸಿಕ್ಕರೆ ಮೂರ್ತಿನ ಮಾಡ್ತಾನೆ, ಒಳ್ಳೇದನ್ನ ಮಾಡ್ತಾನೆ. ಯಾರು ಜಗತ್ತಿನ ಶಿಲ್ಪಿ ಯಾರು ರಾಕ್ಷಸನ ಯಾರು ಮಾಡ್ಯಾರ ಅಲ್ಲ. ನಮ್ಮ ಕರ್ನಾಟಕದವನ ರಾಮದೇವ್ರ ಮೂರ್ತಿ ಕಟ್ಟದ. ಏನು ಪುಣ್ಯ ಅವನು. ಲಕ್ಷ ಮಂದಿ ನೋಡ್ತಾರ, ನಮಸ್ಕಾರ ಮಾಡ್ತಾರೆ. 4 ಕಡೆ ಪುಣ್ಯ ಅವ್ನು ಹೋಗ್ಬಿಡ್ತಾನೆ. ದೇವ್ರು ಒಂದು ಜಾತಿ ನೋಡಿದ ದೇವರಲ್ಲಿ ಏನೋ ಒಂದು ಜಲಮಾಂತದ ಪುಣ್ಯ ಇತ್ತಲ್ಲ ಒಂದು ವಿಚಾರ ಮಾಡಿ ನೀವು. ಆ ಮೂರ್ತಿ ಸ್ಥಾಪನೆ ಮಾಡಿ ಅದಕ್ಕೆ ಸ್ವಾಮಿಗಳು 40 ದಿನ ಪೂಜಾ ಮಾಡೋಕೆ ಅಂದ್ರೆ ಹಂಗೆ ಎಲ್ಲ ಮಾಡೋ ಪೈಕಿ ಅಲ್ಲ ಅವರು ಪೂಜಾ ಮಾಡಿದ್ರಲ್ಲ ಅಲ್ಲೇ. ಮತ್ತೆ ಪೂಜಾ ಮಾಡಿದ್ರು ಇವು ಲಕ್ಷ ಪೂಜಾ ಮಾಡ್ತಾರೆ. ಅದು ಶಿಲ್ಪಿಗೆ ಹೆಂಗಿರ್ಬೇಕಮ್ಮ ಅಂತಾರೆ. ಶಿಲ್ಪಿಗನ ಕೈಗೆ ಸಿಕ್ಕ ಶಿಲೆಯಂತೆ ಸಂತೈಪ. ಪರಮಾತ್ಮನೇ ಶಿಲ್ಪಿ ಇಲ್ಲಿ. ನಾವೆಲ್ಲ ಕಲ್ಲು. ದೇವ್ರ ಹತ್ರ ಹೋದ್ವಿ, ನಮ್ಮಂತ ಕಲ್ಲು ತಗೋತಾನ. ನಾವೆಲ್ಲ ಕಲ್ಲಿದ್ದಂಗಿದ್ದೇವೆ. ಮೂಗು ಮಸುಡಿ ಮೂಗು ಎಲ್ಲ ಇರ್ಬೋದು ನಾವು. ಮತ್ತು ಇಲ್ಲ ಅಂತ ಅಲ್ಲ, ಮತ್ತ ಲಾಭ ಹೌದಾ? ಇದಿಷ್ಟೇ ಅಲ್ಲ, ಪರಮಾತ್ಮ ಇನ್ನೂ ನಮ್ಮ ಶುದ್ಧ ಭಕ್ತರ ಮಾಡ್ತಕ್ಕಂಥ ಕಳ ಯಾರಿಗೋದ ಭಗವಂತ. ಶಿಲ್ಪಿಗನ ಕೈಗೆ ಸಿಕ್ಕದ ಶಿಲೆಯಂತೆ ಸಂತೈಪ ಅದನ್ನ ಉದಾಹರಣೆ ಕೊಡ್ತಾರ. ಕಲ್ಪ ಒಂದ ಶಬ್ದ. ಕಲ್ಪ ಕಲ್ಪದ ಶರಣ ಜನ ವರ ಕಲ್ಪ ವೃಕ್ಷನು ಒಂದು ಅರ್ಥ ಇಷ್ಟು ಕೂಡ. ಪರಮಾತ್ಮ ಕಲ್ಪ ವೃಕ್ಷ. ಯಾವಾಗ? ಈಗಲ್ಲ. ಕಲ್ಪ ಕಲ್ಪ ಎಷ್ಟೋ ಕಲ್ಪ ಆಗಿ ಹೋಗ್ಯಾವ, ಮುಂದಾಗೋವ
ಅವಕ್ಕೆಲ್ಲ ನಿಯಾಮಕರು ಭಗವಂತನೇ ನಿಯಾಮಕ. ಇನ್ನು ಯಾವ ದೇವ್ರ ಪ್ರಕಾರ ಆಗೋದಿಲ್ಲ. ಅಲ್ಲಿ ಪೋಸ್ಟಿಂಗ್ ಬೇರೆ ಇರೋದಿಲ್ಲ, ಮತ್ತಲ್ಲಿ ಡೆಪ್ಯುಟೇಷನ್ ಪೋಸ್ಟಿಂಗ್ ಯಾವ ಇರೋಲ್ಲ, ಮತ್ತೆ ತಿಳ್ಕೊಟ್ರಿ ಮತ್ತೆ ಇವನ ಕಾಯಂ ಆಗಿರ್ತಕ್ಕಂಥ ಒಂದು ಶರಣ ವೃಕ್ಷ. ತನ್ನ ನಿಜ ಸಂಕಲ್ಪನುಸಾರದಲ್ಲಿ ತನ್ನ ಸಂಕಲ್ಪ, ಅವನ ಸಂಕಲ್ಪ ಏಕ ಸತ್ಯ ಆಚಾರ ಅಂತಾರ ಮಧ್ವಾಚಾರ, ಸತ್ಯ ಸಂಕಲ್ಪ ಏಕೋ ವರೆಣ್ಯೋ ವಶಿ. ಅವ ಸತ್ಯ ಸಂಕಲ್ಪ ಒಬ್ಬನ ಯಾರು? ಪರಮಾತ್ಮ. ಉಡುತಿಪ್ಪನು ಏನು? ಫಲ ಅಫಲವ. ತನ್ನ ಇಚ್ಛಾಕ್ಕೆ ಬಂದ ಫಲ ಅಫಲ ಕೊಡ್ತಕ್ಕಂಥ ಅವನೇ. ನಾವು ಅರ್ಜಿ ಹಾಕಿ ಬೇಕಾದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚೇತನ ನೋಡ್ತಾನ, ಭಕ್ತಿ ನೋಡ್ತಾನ ಭಗವಂತ, ಜ್ಞಾನ ವೈರಾಗ್ಯ ನೋಡ್ತಾನ, ಏನು ಕೊಡ್ಬೇಕು ಅದನ್ನು ಕೊಡ್ತಕ್ಕಂಥ ಅವನು ಹೇಳ್ತಾ ಇದ್ದ. ಅದಕ್ಕೆ ನಮ್ಮ ದಾಸ ಉಪದೇಶ ಮಾಡ್ತಾರ ದಾಸರು. ಅಲ್ಪ ಸುಖದ ಅಪೇಕ್ಷೆಯಿಂದ, ಅಲ್ಪ ಸುಖ ಅಂದ್ರೆ ಕಿಂಚಿತ್. ಮಹಾರಾಜ ಹತ್ರ ಹೋಗಿ ಒಬ್ಬದ್ರಿದಕ್ಕೆ ಏನಂತ, ನಾವು ನಾಲ್ಕಣೆ ಕೊಡೋದಕ್ಕೆ ಏನಂತ ವಿಖ್ಯಾತ ಕೊಡು ಹಂಗಿದ್ದಾನವ. ಹೌದು, ಅಲ್ಲಿ ಕೇಳೋದೆಷ್ಟು? ನಾಲ್ಕಣೆ. ಹಾಗೆ ನೀವು ನಾಲ್ಕಣೆ ಕೇಳಿಕ್ಕೆ ಹೋಗ್ಬೇಡಿ ಅಂತ. ನಾಲ್ಕಣೆ ಕೇಳೋ ಅಂದ್ರೆ ಮನಿ, ಹೊಲ, ಸೈಟು ಇವನು ಕೇಳೋದು ನಾಲ್ಕಣೆ ಇದ್ದಂಗೆ. ಸ್ವಾಮಿ ನೀ ಅನುಗ್ರಹ ಮಾಡಿಬಿಡು ಸಾಕು, ಪೂರ್ಣಕ್ಕೆ ಇದ್ದಂಗೆ. ಅದಕ್ಕೆ ಕಲ್ಪ ಅಂತ ಹೇಳ್ತಾ ಇದ್ದಾರೆ. ಅಲ್ಪ ಸುಖದ ಅಪೇಕ್ಷೆಯಿಂದಲೇ ಯಾರವ? ಅಹಿತಲ್ಪನು. ಅರ್ಥ ಆತ ನಿಮಗೆ? ಅಹಿತಲ್ಪ ಶಬ್ದಕ್ಕೆ ಅರ್ಥ ಆತನು? ಹೌದು. ಹೆಂಗೆ? ಅಹಿ ಅಂದ್ರೆ ಹಾವು, ತಲ್ಪ ಅಂದ್ರೆ ಹಾಸಿಗೆ, ಬೆಡ್. ಹಾವಿನ ಮೇಲೆ ಮಲ್ಕೊಂಡಾವ ಯಾವ? ಮತ್ತೆ ಶಿವಾಗಿ ಯಾರು ಮಲ್ಕೊಂಡಾರ? ಮತ್ತೆ ಯಾರ್ಯಾರು ನಾವು ನೀವು ಮಲ್ಕೋತೀವಿ ಹಾವಿನ ಮೇಲೆ? ಹಾ ಒಂದು ಹೇಳಿ ಕೊಡ್ತಾ ಮೊದ್ಲೇಕ. ಅಹಿತಲ್ಪ ಶಬ್ದ ಪರಮಾತ್ಮ ಅಂತ. ಅಹಿತಲ್ಪನ್ನು ಆರಾಧಿಸದಿರು. ಯಾಕೆ? ಅಲ್ಪ ಸುಖಕ್ಕಾಗಿ ಅಂತ ಅರ್ಥ. ಏನೋ ಕಿಂಚಿ ಸುಖ ದೇವ್ರನ್ನ ಕೇಳಿಕ್ ಹೋಗ್ಬೇಡ. ಮನಿನೋ ಹೆಂಡ್ತಿಯೋ ಭಾಗ್ಯವೋ ಕೇಳಿಕ್ ಹೋಗ್ಬೇಡ. ಭಗವಂತನ ಮೋಕ್ಷ ಕೇಳು. ಮೋಕ್ಷನೂ ಕೇಳಬೇಡ, ಅನುಗ್ರಹ ಕೇಳವ. ಹನುಮಂತಿಯವರು ಬಂದರು ರಾಮಾಯಣದ ಕಾಲಕ್ಕೆ. ರಾಮ ಲಕ್ಷ್ಮಣ ಸೀತಾನ ಕಳ್ಕೊಂಡಿದ್ರು ಆಗಲೇ. ಏನೋ ದುಃಖ ಮಾಡಿದ್ ರಾಮ್ ತೋರ್ಸ್ಯಾನ ಇಷ್ಟ ಹೊರತಾಗಿ ರಾಮ ಏನು ದುಃಖ ಇಲ್ಲ. ಸೀತಾ ಅಯೋಗಿನಿ ಎಂದು ಬಿಟ್ಟು ಹೋಗೋದಲ್ಲಕ್ಕೆ. ಹೌದಾ? ಆ ನಾಟಕ ಆಗ್ಬೇಕಾಯ್ತು, ರಾವಣ ಸಂಹಾರ ಎಲ್ಲ ಮಾಡಿದೆವು. ಹನುಮಂತಿಯವರು ಬಂದರು ಮ್ಯಾಲೆ, ಇಲ್ಲೇ ಪಂಪಾ ಕ್ಷೇತ್ರದಾಗನ. ಅವ ದೇವೋತ್ತಮ, ಇವರು ಜೀವೋತ್ತಮ. ನೋಡಿದ್ರು ಅವನು ಹನುಮಂತಿಯವರು. ಹೇ ಸುಗ್ರೀವ, ಯಾರು ಬಂದಾರ ನೋಡು ಅಲ್ಲಿ ಅಂತ. ನಿನ್ನ ಅನುಗ್ರಹ ಹೇಳಿದ್ರು, ನೀ ಪಾಸ್ ಆಗಿ ಪರೀಕ್ಷೆ ಗೆದ್ದು ಬಿಟ್ಟಿ ಅಂದ್ರೆ ಅವ್ ಬಂದು ನಿನ್ನ ಹತ್ರ ಅವ ಬಂದ ಆದ್ಮೇಲೆ ಸಾಷ್ಟಾಂಗ ಹಾಕೋ ಅಲ್ಲಿ ಅಂದವ. ಯಾರು? ಸುಗ್ರೀವ. ನಮ್ಮ ಅಣ್ಣ ಮತ್ತೆ ಪ್ಲಾನ್ ಮಾಡಿ ಬೇರೆ ಯಾರು ಕಳಿಸಿದ್ರು ನಾನು ಕೊಲ್ಲಿಕ್ಕೆ. ಇದು ಸಂಶಯ. ಇದು ಹನುಮಂತರು ನಾನೇ ಹೋಗ್ತೇನೆ ಅಂದ್ರೆ ಅವ್ರು ಹೆಂಗೆ ಬಂದಾರ ಮಹಾನುಭಾವರು? ಆ ಹನುಮಂತ ವೇಷ ತಕ್ಕೊಂಡ್ಬಿಟ್ಟಾರ, ಸನ್ಯಾಸಿ ವೇಷ ಹಾಕೊಂಡ್ಬಂದಾರ ಮಹಾನುಭಾವ. ವರವೈರಾಗ್ಯದ ಚಿರ ಸೌಭಾಗ್ಯಕ್ಕೆ ಕಾರುಣ್ಯವೇ ಶರಣಾಗಿತ್ತು ಬಂದ್ರಂತ. ಚಂದನ ಚರ್ಚಿತ ಭಸ್ಮೋದ್ವರ್ಚಿತ ಬಂಧುರ ಸುಂದರ ಸನ್ಯಾಸಿ. ಯಾರು? ಒಂದೇವ್ರು. ರಾಗ ಭೋಗ ವಿಷಯಗಳೇದೇನು ಮೆಟ್ಟುವ ಉಲ್ಪದ ವಿನ್ಯಾಸಿ. ಕಾಮಕ್ರೋಧ ತಿಳ್ಕೊಂಡು ಬಂದ್ರಂತ ಸ್ವಾಮಿ ಅಂದ್ರು. ಏನು ದರ್ಶನ ಕೊಟ್ಟಿ ಮಹಾನುಭಾವ. ಅದು ಹನುಮಂತರಾಮ ಅಂದ್ರೆ ಮೊದಲೇ ಭೇಟಿ ಅದು ರಾಮಾಯಣದಾಗ. ಆಸನ ಕೇಳಿದ ಏನು ಬೇಕು ಅಂತ. ಸ್ವಾಮಿ ಏನು ಬೇಡ, ಕೈ ಬಿಡು ತಲೆ ಮೇಲೆ ಸಾಕು ಅಂದ್ರು. ಹೌದಾ? ಹಂಗೆ ಅದನ್ನು ಕೇಳುತ್ತಾನೆ. ಏನು ಕೇಳಲಿಕ್ಕೆ ಹೋಗಬೇಡ. ಭಗವಂತನ ಮುಂದೆ ಅವ ನಮ್ಮನ್ನು ಹುಟ್ಟಿಸ್ತೀವಿ, ಅವನ ಮುಂದೆ ಕಳಿಸೋನು ಅವನ. ಜೀವನ ನಮಗೆ ನಾವು ಯಾರು ಗೊತ್ತಿಲ್ಲ. ನಮಗೆ ನಮ್ಮ ಅಪೇಕ್ಷೆ ನಮಗೆ ಕಮ್ಮಿ, ನಮಗೆ ಕೊರತೆ ನಮಗೆ ಗೊತ್ತಿಲ್ಲ. ನಮಗೆ ಅವನ ಅನುಗ್ರಹ ಬೇಕಾದಾರಿಗೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಇದು ಭಾಳ ಕಷ್ಟ ಬರೋದು, ಎಂತೆಂದರಿಗೆ ಬರೋದಿಲ್ಲ. ಎಲ್ಲ ಹೇಳೋದನ್ನ ಹೇಳ್ತಿದ್ವಿ ನಾವು. ಅದನ್ನ ಹೇಳ್ತಾ ಇರ್ತಾರೆ. ಅಲ್ಪ ಸುಖದ ಅಪೇಕ್ಷೆಯಿಂದ, ಕಿಂಚುಕ ಅಪೇಕ್ಷೆಯಿಂದ ಅಹಿತಲ್ಪನ ಆರಾಧಿಸಿದರು. ಪರಮಾತ್ಮ ಕಿಂಚಿತ್ ಕೇಳಿಕ್ ಹೋಗಬೇಡ, ಬೃಹತ್ ಕೇಳು. ಬೇಕಾದ ಕೊಡ್ತಾನೆ ಸ್ವಾಮಿ ಭಗವಂತ. ಮೋಕ್ಷ ಕೊಡ್ತಕ್ಕಂಥ ಸ್ವಾಮಿಗೆ ಇಲ್ಲಿ ಕಿಂಚಿತ್ ಜ್ಞಾನ ಕೊಟ್ಟು ಇದನ್ನು ಕೊಟ್ಟು ಇವೆಲ್ಲ ನಶ್ವರ ಹೋಗೋ ಎಲ್ಲ ಇವು. ಆತ್ಮ ದೇವ್ರ ಸೈಟ್ ಕೊಟ್ಟ, ಕಾಯಮೇಲೆ ಇರ್ತೀರಿ ನಿಮ್ಮ ಇಲ್ಲಿ. ದೇವ್ರ ಮುಂದೆ ಒಂದು ಕಾರ್ ಕೊಟ್ಟ, ಯಾವಾಗ ಹೋಗ್ತೋ ಗೊತ್ತಿಲ್ಲ, ಜೀವ ಯಾವಾಗ ಹೋಗ್ತೋ ಗೊತ್ತಿಲ್ಲ. ಅದಕ್ಕೆ ಕಾಯಂ ಯಾವುದು? ಮೋಕ್ಷ. ಭಗವಂತ ಅನುಗ್ರಹ. ಅದು ಮೋಕ್ಷಕ್ಕಿಂತ ಅನುಗ್ರಹ ತಿಳ್ಕೊಂಡು ಹೇಳ್ತಾ ಇದ್ದೆ. ನೀವು ಅಕ್ಕ ಭಗವಂತ ಹೆಂಗೆ ಮಾಡ್ತಾನ? ಶಿಲ್ಪಿಗನ ಕೈಗೆ ಸಿಕ್ಕ ಶಿಲ್ಕ ಶಿಲೆಯಂತೆ ಸಂತೈಪ. ನಾವೆಲ್ಲ ಕಲ್ಲು, ಅವ ಶಿಲ್ಪಿ ಭಗವಂತ. ನಮ್ಮನ್ನು ತೊಗೊಂಡು ಬೇಕಾದ್ ಮಾಡ್ತಕ್ಕಂಥ ಭಗವಂತ ಅಂಥವನ್ನ ಆರಾಧನೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಬ್ರಹ್ಮಗರ್ಭದ ಅನುಯಾಯ ಇದ್ದಂಗೆ ಪರಮಾತ್ಮ ಆಗಿರ್ತಕ್ಕಂಥವ. ಇಷ್ಟು ಮಹಿಮೆ ಹೇಳಿ ಕೊನೆ ದೇವಿ ನಾ ಹೇಳೋದಿದ್ದು ತಿಳ್ಕೊಡ್ರಿ ಅಂತಾರ. ಇದಷ್ಟ. ಇನ್ನೂ ಒಂದು ಶಿಲ್ಪಿ ಶಬ್ದಕ್ಕೆ ಅರ್ಥ ಹೇಳ್ಬೇಕಾಯ್ತು ನಿಮಗೆ. ಅಸೃಜ್ಯ ರಾಶಿ ಅಂತದ. ಸೃಜ್ಯ ಅಂದ್ರೆ ಹುಟ್ಟಿದ್ದು, ಅಸೃಜ್ಯ ಅಂದ್ರೆ ಹುಟ್ಟದೇ ಇರೋದು. ಅನೇಕ ಕಲ್ಲು ಬಿದ್ದಂಗೆ ಜೀವ ಕೂತ್ಕೊಂಡ್ಬಿಟ್ಟಾವ ಅಲ್ಲಿ. ನಾವೆಲ್ಲ ಅಲ್ಲೇ ಇದ್ದವ್ರ ಮೊದಲು. ಭಗವಂತ ನಮ್ಮನ್ನ ಇಲ್ಲಿ ದೇಹ ಕೊಟ್ಟು ಕಳಿಸಿಕೊಟ್ಟ. ದೇವ್ರು ಒಟ್ಟು ಕೆಂಪು ಮಾಡಲಿಲ್ಲ. ಒಟ್ಟು ಕೆಂಪು ಮಾಡಿಬಿಟ್ಟಿದ್ರೆ ಒಟ್ಟು ಖರೆ ಯಾಕೆ ಮಾಡಲಿಲ್ಲ? ಅವ್ರ ಯೋಗ್ಯತಾ, ಅವ್ರ ಸ್ವಭಾವ, ಅವ್ರ ತಕ್ಕಂಗ ಒಟ್ಟು ಸಂಬಂಧಿ ಯಾಕೆ ಕೊಡಲಿಲ್ಲ? ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ನಮ್ಮ ದೇಹ ಕೊಟ್ಟು ಇಲ್ಲಿ ಕಳಿಸಿಕೊಟ್ಟ. ಅದನ್ನ ಹೇಳ್ತಾ ಇದ್ದಾರೆ. ದೇಶ ಭೇದ ಆಕಾಶದಂದದಿ ವಾಸುದೇವನು ಸರ್ವಭೂತ ನಿವಾಸನೆನಿಸಿ ಚರಾಚರಾತ್ಮಕನೆಂದು ಕರೆಸುವನು. ದ್ವೇಷ
ಸ್ನೇಹ ಹೆಂಗೆ ಬಿಡಿಸ್ತಾ ನೋಡ್ರಿ ಅದನ್ನ. ದ್ವೇಷ, ಸ್ನೇಹ, ಉದಾಸೀನಗಳಲ್ಲಿ ಶರೀರಗಳೊಳಗೆ ಅವರ ಉಪಾಸನಗಳಿಂದಲೇ ಫಲವೀವನು ಪರಬ್ರಹ್ಮ. ಅರ್ಥಾತ್ ಪರಬ್ರಹ್ಮ ಅಂದ್ರೆ ಯಾರು? ಭಗವಂತ. ಮನೆ ಪರಬ್ರಹ್ಮ. ಆ ನಾಲ್ಕು ಮಾರಿ ಬ್ರಹ್ಮ ಮತ್ತೆ ಪರಬ್ರಹ್ಮ ಏನ್ ಮಾಡ್ತಾನ? ಫಲವೀವನು. ಅಲ್ಲಿ ಹಿಂದ ನೋಡಿ ಏನ್ ಕೊಡ್ತಾನ? ಫಲವೀವನು. ನನಗೆ ಅನುಗ್ರಹ ಮಾಡ್ತಾನ, ನಮಗೆ ಫಲ ಕೊಡ್ತಾನ. ಏನು ಫಲ ಕೊಡ್ತಾನ? ಅವರ ಉಪಾಸನಗಳಿಂದಲೇ. ನಮ್ಮ ಉಪಾಸನೆ ಹೆಂಗದ ಹಂಗೆ ಫಲ ಕೊಡ್ತಾನೆ ದೇವರಾಗತಕ್ಕಂಥ. ಅವನ್ನ ಆ ರೀತಿ ಉಪಾಸನೆ ಮಾಡಿದ್ರೆ ಒಳ್ಳೆ ಫಲ ಕೊಟ್ಟ, ಕೆಟ್ಟ ರೀತಿ ಉಪಾಸನೆ ಮಾಡಿ ಕೆಟ್ಟ ಫಲ ಕೊಟ್ಟ. ಅಲ್ಲಿ ಅರ್ಥ ಆಗ್ತಿಲ್ಲ ನಿಮಗೆ? ಅವರ ಉಪಾಸನದಿಂದಲೇ ಫಲವೀವ. ಅದು ಮುಂದೆ ಹೇಳ್ತಾರೆ ಮೇಲೆ ಬರ್ರಿ. ದೇಶ ಭೇದ ಆಕಾಶದಿಂದಲೇ. ದೇಶ ಭೇದ ಆಕಾಶ ಪರಮಾತ್ಮ ಅಲ್ಲಿಲ್ಲ ಇಲ್ಲಿಲ್ಲ ಅಂತಲ್ಲ, ಅಲ್ಲಿದ್ದಾನ ಇಲ್ಲಿಲ್ಲ ಅಂತಲ್ಲ. ಎಲ್ಲ ದೇಶದ ಎಲ್ಲ ಕಾಲದಾಗೂ ಇರ್ತಾನ, ಎಲ್ಲ ಅವಸ್ಥೆ ಇರ್ತಾನೆ ಪರಮಾತ್ಮ. ಅದನ್ನ ಆಶ್ಚರ್ಯ ಹೇಳ್ತಾರೆ, ಸರ್ವಾವಸ್ಥಾ ಪ್ರೇಕಶ್ಚ ಸರ್ವದೇಶೇಶು ಅಭೇದವ ಅಂತ ಹೆಂಗೆ ಹೇಳ್ತಾ ಇದ್ದಾನೆ. ವಾಸುದೇವನು ಅವ ಸರ್ವಭೂತ ನಿವಾಸ ನೆನೆಸಿ. ಎಲ್ಲರಲ್ಲಿ ವ್ಯಾಪ್ತ ಭಗವಂತ. ಸರ್ವಭೂತ ಎಲ್ಲ ಮನುಷ್ಯ ಪ್ರಪಂಚ, ಪ್ರಾಣಿ ಪ್ರಪಂಚ ಎಲ್ಲ ಬಂದು ತಿಳ್ಕೊಡ್ರಿ. ನಮ್ಮಲ್ಲಿಲ್ಲ ನಿಮ್ಮಲ್ಲೂ ಹಂಗೇನೇ ಇಲ್ಲ ಅದ್ದಾನೆ. ಚರ ಅಚರಾತ್ಮಕನೆಂದು ಕರೆಸುವನು. ಚರನೂ ಹೌದು ಅಚರನೂ ಹೌದು ಅಂತ ಪರಮಾತ್ಮ. ಅವಾಗೇನಿಲ್ಲ ನೋಡ್ರಿ. ದ್ವೇಷ ಪರಮಾತ್ಮ ದ್ವೇಷ ಅಂದ್ರೆ ದೇವ್ರ ಮೇಲೆ ನಮ್ಮ ಮನುಷ್ಯನ ದ್ವೇಷ ಮಾಡ್ಲಿಕ್ಕೆ ಅವ. ಸ್ನೇಹನೂ ಇಲ್ಲ ಮತ್ತೆ ಅತಿ ಹಸುವೊಳಗೆ ದೇವ್ರ ನಮ್ಮ ಮತ್ತೆ ನಮ್ಮ ಫ್ರೆಂಡ್ ದೇವ್ರ ಅಡ್ಡಾಡಿದ್ರೆ ನಾವು ಹೌದಾ ಅನ್ಸಿ ಹೆಂಗೆ ಹಂಗೆ ಅದ್ರ ಮೇಲೆ ನಮ್ಮ ಸ್ವಭಾವದ ಮೇಲೆ ದ್ವೇಷ, ಸ್ನೇಹ, ಉದಾಸೀನ ಇದ್ರಿರ್ಲಿ ಸತ್ರ ಸಾಯ್ಬಿಡು. ಇಲ್ಲ ಪರಮಾತ್ಮ ದ್ವೇಷನೂ ಇಲ್ಲ, ಸ್ನೇಹನೂ ಇಲ್ಲ, ಈ ಉದಾಸೀನತನೂ ಇಲ್ಲ. ಹಂಗಾರೆ ಹೆಂಗೆ ಮಾಡ್ತಾನ? ಅಲ್ಲಿ ಶರೀರಗಳೊಳಗೆ ಅವರ ಉಪಾಸನೆಗಳಿಂದಲೇ. ಉಪಾಸನ ಅಂದ್ರೆ ಪರಮಾತ್ಮನ ಸೇವಾ, ಅವನ ಪೂಜಾ, ಉಪವಾಸ ಮಾಡ್ತಕ್ಕಂಥದ್ದು. ಅವರ ಸೇವೆಗೆ ತಕ್ಕಂತೆ ಭಗವಂತಿಗೆ ಕೊಡ್ತಾರ, ಫಲ ಕೊಡ್ತಕ್ಕಂಥವ. ಅವ್ರ ಸೇವಾ ಹೆಂಗದ ಹಂಗೆ ಭಗವಂತ ಕೊಡ್ತಕ್ಕಂಥವ ಹೇಳ್ತಾರೆ. ಅವರ ಫಲವೀವ. ನಮ್ಮ ಉಪಾಸನೆ ಹೆಂಗದ ಅದು ತಕ್ಕಂಗೆ ಭಗವಂತ ಕೊಡ್ತಕ್ಕಂಥವ. ಉಪಾಸನೆ ಶ್ರೇಷ್ಠ ಉಪಾಸನೆ. ಸ್ವಾಮಿ ನಿಟ್ಟಂಗ ಇಡುವೇನು ಹರಿ ಎನ್ನತ್ತಳೆ. ನೀನು ಕೇಳೋದಪ್ಪ ಅಖಂಡ ಕೊಟ್ಟಿದ್ದ ನನಗೆ, ಇಷ್ಟು ಕೊಟ್ಟದ್ದ ನಮ್ಮ ಪುಣ್ಯಾದೇನು. ಇಷ್ಟು ಇಲ್ಲ ಅಂದ್ರೆ ನಾವೇ ಮಾಡ್ತಿದ್ವಿ. ಅಲ್ಲಿ ನೋಡಿ ಜಗತ್ತಿನ ಎಲ್ಲಿ ಪಾಪ ಕೈ ಇಲ್ಲ, ಕಾಲಿಲ್ಲ, ಎಲ್ಲೋ ಬದುಕ್ತಾವ, ಎಲ್ಲೋ ತಿಂತಾವ, ಎಲ್ಲೋ ಉಣ್ತಾವ, ಎಲ್ಲೋ ಮಲ್ಕೊಂಡಿರ್ತಾವ. ಅವ್ರಿಗಿಂತ ದೇವ್ರನ್ನ ಚಲೋ ಆಯ್ತದಿಲ್ಲ. ಮತ್ತೆ ಅವ್ರು ಉಪವಾಸ ಮಾಡಿದ್ರೆ ಏನೋ ಜನ್ಮಾಂತದ ಪುಣ್ಯ ಅದ. ನಿಮಗೆ ತಿಳ್ಕೊಂಡು ಪುಣ್ಯ ಅದ. ಏನೋ ಒಂದು ತಂದೆ ತಾಯಿ ಪಿಚಾಡ್ರಿ, ಗುರುಗಳನ್ನು ಕೂಡ ಹಾಗೆ ಅದ. ಇದು ಅದು ಈ ಜೀವನದಾಗ ಇಲ್ಲಿ ಕಳಿಸಿ ಅದು ಅದಂತ ಇಲ್ಲಿ ಇಷ್ಟು ಬಂದದ ಮಾಡ್ತೇವೆ. ಇಲ್ಲೂ ಹಂಗೆ ಕೈಲೆ ಕಾಲಿಗೆ ಹೋಗ್ಬಿಟ್ರೆ ಯಾವನೊಬ್ಬ ತಂದಿ ಪ್ಯಾಟಿಗೆ ಹೋದ ತನ್ನ ಮಗನ ಕರ್ಕೊಂಡು, ಸಣ್ಣ ಹುಡುಗ ಪಾಪ ಪ್ಯಾಟಿಗೆ ಜನ ಸೇರಿತ್ತ ಜಗ್ಗಾಗಿ ಅಡ್ಡಾಡಿ ಹತ್ತಿದ. ಆ ಹುಡುಗ ಕೇಳ್ತಾವ ನಿಮ್ಮನ್ನ, ಪಿ ಕೇಳ್ತಾವ, ಚೆಂಡು ಮಿಠಾಯಿ ಕೊಡಸಂತ ಹುಡುಗ. ಹ್ಞೂ ಅಂತ ಕರ ಹೊಂಟಿದ್ದೀವಿ ಹಂಗೆ ತಂದು. ಅದು ಭಾಳ ಗದ್ದಲಾಗ ಹುಡುಗ ಒಂದು ಕಡೆ ಬೇರೆ ಆಯ್ತು, ಮಗ ಬೇರೆ ಪಾಪ ಬೇರೆ ಕಡೆಗೆ ಆಗ್ಬಿಟ್ಟು ಒಂದು 3-4 ತಾಸು ಹುಡುಗ ಸಿಗವತ್ತು. ಹಣ್ಣು ಹುಡುಗ ಪಾಪ ಪೊಲೀಸರಿದ್ರು ಕರ್ಕೊಂಡು ತಮ್ಮ ಸ್ಟೇಷನಾಗ ಕೂರಿಸ್ಕೊಂಡ್ರ ಹುಡುಗನ. ಆ ಹುಡುಗ ಹಳ್ಳಿ ಕತ್ತಿದ್ದು, ಬೇಡ ಪಿ ಬೇಕಾ ಬೇಡ ಅಂದ. ಹಣ್ಣು ಬೇಕಾ ಬೇಡ, ಮಿಠಾಯಿ ಬೇಡ, ಈ ಬೇಕು ಅಪ್ಪ ಬೇಕು ಅಂತ. ಹಾಗೆ ಈ ಸಂತಿ ನಾವೆಲ್ಲ ಬಂದೇವಿ ತಿಳ್ಕೊಂಡು. ಇದೊಂದು ಸಂತಿ. ಏನೇನೋ ಕೇಳಬಾರ್ದು ಕೇಳ್ತೀವಿ, ಮಾಡಬಾರ್ದು ಮಾಡ್ತೀವಿ. ಆ ಅಪ್ಪನ ಮರೆತು ಬಿಡ್ತೇವೆ ನಾವು. ಹೌದಾ? ಮತ್ತೆಲ್ಲ ಮುಗಿಸ್ಕೊಂಡೆ ತಾಪಗಳ ಮ್ಯಾಲೆ ಹೋಗ್ತೀವಿ. ದೇವ್ರು ಇನ್ನೊಮ್ಮೆ ಹಳ್ಳಿ ಹೋಗಿ ಮತ್ತೆ ಅಂತ ನಾನು. ಯಾಕಂದ್ರೆ ಸಿಕ್ಕಿಲ್ಲ ನನಗೆ. ಹಿಂಗೆ ನಮ್ಮ ಜೀವ ಆಗಬಾರ್ದು. ಅವ್ನು ಸಿಕ್ಕಾಗನ ಈ ಜನ್ಮ ಇದ್ದಾಗನ ಯಥಾಸ್ಥಿತಿ ನಮ್ಮ ಯೋಗ್ಯತಾ ತಕ್ಕಂಗೆ ಉಪಾಸನೆ ಮಾಡ್ಲಿಕ್ಕೆ. ಉಪಾಸನೆಗಳಂದ್ರೆ ಫಲವೀವ ಸರ್ವಜ್ಞ. ಪರಮಾತ್ಮ ಉಪಾಸನೆ ತಕ್ಕಂಗೆ ದೇವ್ರನ್ನ ಚಿಂಟಕಿ ಬಿಟ್ಟಿವೋ, ಗ್ರಾಫ್ ಬಿಟ್ಟಿವೋ ಕೇಳೋದು. ಮತ್ತು ಅವಂತ ಬುದ್ಧಿ ಸೇರೋ ಕಚ್ಚಿ ಸೇರೋ ಕೇಳಿಕ್ ಹೋದ್ ದೇವ್ರು. ಮತ್ತು ಅಂಥವೆಲ್ಲ ತಿಳ್ಕೊಬೇಡ್ರಿ ನಿಮ್ಗೆ. ಅವ್ನ ಉಪಾಸನೆ ಶ್ರೇಷ್ಠ ಭಗವಂತ. ಶಬರಿ ಹೆಂಗಿದ್ಲು? ಸಾದಾ ಯಾವುದೋ ಜಾತಿ ಹೆಣ್ಮಗಳು. ರಾಮ ಅಂದ್ರೆ ರಾಮ ಬಂದು ಕೂತ್ಕೊಂಡ ಅಲ್ಲಿ ಈ ಬೆಟ್ಟಿಗೆ ಇದ್ದಲ್ಲೇ ಬಂದ. ರಾಮ ಬಂದು ಹಣ್ಣು ಕೊಟ್ಲು ರಾಮಗ. ಇನ್ನು ಮುಡ್ಡಿಲಿ ಮಾಡಿಯೋ ಮುಡ್ಡಿನ ಹಾಕೊಂಡಕ್ಕೇನೆ ದೇವ್ರಿ ಅಂತ ನಾವು ಮಾಡಬಾರ್ದು ಅಂತ ಅರ್ಥ ತಿಳ್ಕೊಡ್ರಿ. ಪರಮಾತ್ಮ ಶ್ರೇಷ್ಠ, ಭಕ್ತಿಯ ವಿಶಿಷ್ಟ ಪ್ರಭು. ಒಂದು ಭಕ್ತಿಯಿಂದ ಇರ್ತಕ್ಕಂಥ ಭಗವಂತ, ಅವನ ಅನುಗ್ರಹ ಶ್ರೇಷ್ಠ ಅನ್ನೋ ಮಾತು ಇಲ್ಲಿ ಮುಗಿಸ್ತೇನೆ. ಇರುತ್ತೆ ನಾಳೆ ಒಂದು ಜಾಸ್ತಿ ಹೊತ್ತಾಗ್ತದೆ. ಇವತ್ತು 15 ಹೇಳೇನೆ, ನಾಳೆ 20 ಹೇಳ್ಬೇಕಾಗ್ತದೆ. ಹೌದಾ? ಒಂದು ಹೆಚ್ಚು ಕಡಿಮೆ ಆಗ್ಬೋದು. ನಾಡು ಮತ್ತು ಈಸಿ ಮಾತಾಡ್ತಾರೆ. ಬಟ್ ನಾಳೆ ಮುಗಿಸೋ ಪ್ರಾಯ ಇಟ್ಕೊಂಡೇವಲ್ಲ ನಾವು. ಅದಕ್ಕೆ ಕೃಷ್ಣ ಅರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ